ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮುಖಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಇವತ್ತೊಂದು ವಿಶೇಷ ಕಾರ್ಯಕ್ರಮ. ಈಗ ನಾವು ಲೈವ್ ಮಾಡ್ತೀವಿ, ನೀವೇನು ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತಿನ ಈ ಒಂದು ಲೈವ್ ನ ನೀವು ನೋಡ್ತಾ ಇದ್ದೀರಿ, ಓಕೆ, ಬೇರೆಯವರು ಅದನ್ನು ನೋಡುವಂತಾಗ್ಲಿ ಅನ್ನೋದು ನಮ್ಮ ದೃಷ್ಟಿ. ಇವತ್ತಿನ ಕಾರ್ಯಕ್ರಮ ನಯನ ಪರ್ವ 3 ವರ್ಷ ಕ್ಷೇತ್ರಕ್ಕೆ ತಂದ ಹರ್ಷ ಏನು ಮಾತನಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷರು ದೀಪಕ್ ದೊಡ್ಡಯ್ಯನವರು ನಮ್ಮ ಜೊತೆ ಇದ್ದಾರೆ. ದೊಡ್ಡಯ್ಯನವರೇ ನಮಸ್ಕಾರ. ನಮಸ್ಕಾರ ಸರ್. ಇನ್ನೊಬ್ರು ಮುಖ್ಯ ಅತಿಥಿ CPIML ನ ರಾಜ್ಯ ಕಾರ್ಯದರ್ಶಿ ರುದ್ರಯ್ಯ ಬಿ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಕಾಂಗ್ರೆಸ್ಸಿನ ಯುವ ನಾಯಕರು, STMC ಗುರುಗಳ ಶಾಲೆಯ ಅಧ್ಯಕ್ಷರು ಆದ ಚಂದ್ರು ಒಡೆಯವರು ಇದ್ದಾರೆ. ನಮಸ್ಕಾರ ಸರ್. 3 ಜನ ಅತಿಥಿಗಳನ್ನ ವೇದಿಕೆಗೆ ಸ್ವಾಗತ ಮಾಡಿದ್ದೀನಿ. ಈಗ ನೋಡೋಣ, ನಯನ ಪರ್ವ 3 ವರ್ಷ ಕ್ಷೇತ್ರಕ್ಕೆ ತಂದ ಹರ್ಷ ಏನು. ಈಗ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಬಿಜೆಪಿಯವರು, ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷರಾದ ದೀಪಕ್ ದೊಡ್ಡಯ್ಯನವರು ನಮ್ಮ ಜೊತೆ ಇದ್ದಾರೆ. ನೋಡೋಣ, ಅವರಿಂದನೇ ಶುರು ಮಾಡೋಣ. ದೀಪಕ್ ದೊಡ್ಡಯ್ಯನವರೇ, ಈಗ ಕಳೆದ ನನಗೆ ಗೊತ್ತಿರೋ ಹಾಗೆ ಒಂದು 45ರಿಂದ 50 ವರ್ಷದ ಒಂದು ಈ ರಾಜಕೀಯ ವ್ಯವಸ್ಥೆ ಒಳಗಡೆ ನಾನು ನೋಡಿದ ಹಾಗೆ ಒಬ್ರು ಶಾಸಕರಾಗಿ ಗೆದ್ದು ಒಂದು ಸ್ವಲ್ಪ ದಿನದಲ್ಲೇ ಒಂದು ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ಭಿನ್ನಾಭಿಪ್ರಾಯಗಳು ಮತ್ತೆ ಶಾಸಕರ ಮೇಲಿರ್ತಕ್ಕಂಥ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಕೆಲಸ ಮಾಡಕ್ ಶುರು ಮಾಡುತ್ತೆ. ಎಲ್ಲಿವರೆಗೆ? 5 ವರ್ಷದವರೆಗೆ. ಹಾಗೇನೆ ಈಗ ಅವರು ಯುವ ನಾಯಕಿ ನಯನ ಮೋಟಮ್ನವರು ಇಲ್ಲಿಗೆ ಗೆದ್ದು 3 ವರ್ಷ ಕಳೆದಿದೆ, ಉಡುಗೊರೆ ವಿಧಾನಸಭಾ ಕ್ಷೇತ್ರದ ಶಾಸಕಿಯಾಗಿ. ಈ 3 ವರ್ಷದ ಅವಧಿನಲ್ಲಿ ಕಳೆದ 45 ವರ್ಷಗಳಿಂದಲೂ ನೀವು ನೋಡಿದಿರಿ. ಆದ್ರೆ ಈ ನಯನ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತೇನು ಹೇಳ್ತಾರೆ, ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ಮೇಲೆ ಕೆಲಸಗಳು ಕಡಿಮೆ ಅಂತ. ಆದ್ರೂ ಕೂಡ ನಯನ ಮೋಟಮ್ಮನವರ ಈ 3 ವರ್ಷದ ಅವಧಿನಲ್ಲಿ ಮೂಡಿಗೆರೆ ಕ್ಷೇತ್ರಕ್ಕೆ ಏನ್ ಕೆಲಸ ಆಗ್ಲೇ ಇಲ್ವಾ ಸರ್? ನೋಡಿ, ಮೂಡಿಗೆರೆ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯ ಶೂನ್ಯ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ. ಚುನಾವಣೆ ನಡೀತು 23ರಲ್ಲಿ. ಚುನಾವಣೆ ಫಲಿತಾಂಶ ಬಂದಾಗ ನಾನು ಅಲ್ಲೇ ಒಟ್ಟಿಗೆ ಇದ್ವಿ. ನಾನು ಅವ್ರಿಗೆ ಬಹಳ ಆತ್ಮೀಯವಾಗಿ ಅವ್ರಿಗೆ ವಿಶ್ ಮಾಡಿದೆ. ಏನಂತ, ನಾನು ಸೋತಿದ್ದೀನಿ, ನೀವು ಗೆದ್ದಿದ್ದೀರಾ. 722 ಓಟ, 1 ಓಟ. ನಾನು ಸೋತಿದ್ದೀನಿ, ನೀವು ಗೆದ್ದಿದ್ದೀರಾ. ನಿಮ್ಮ ಅಭಿವೃದ್ಧಿ ಕಾರ್ಯ ಚೆನ್ನಾಗಾಗ್ಲಿ, ನಿಮಗೆ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ ಯಾವ ರೀತಿ ನಾವು ಸಹಾಯ ಮಾಡ್ಬೇಕು, ನಿಮ್ ಜೊತೆಲಿದ್ದೀವಿ, ಚೆನ್ನಾಗಿ ಕೆಲಸ ಮಾಡಿ ಅಂತೇಳಿ ಹೇಳಿದ್ವಿ. ಆದ್ರೆ ನಾವ್ ಅಂದ್ಕೊಂಡ ರೀತಿನಲ್ಲಿ ಏನು ಕಾಣ್ಲಿಲ್ಲ. ನೋಡಿ, ಅವ್ರು ಗೆದ್ದಾಗ ನಮಗೆ ಅನ್ಸಿದ್ದು, ಈಗಿನ ಏನು ಶಾಸಕ ನಯನ ಮೋಟಮ್ಮ ಅವರು ವಿದ್ಯಾವಂತರು, ಚೆನ್ನಾಗಿ ಓದಿದ್ದಾರೆ. ಅವರು ಮೂಲತಃ ಒಂದು ಕಾಂಗ್ರೆಸ್ ಕುಟುಂಬದಿಂದ, ರಾಜಕಾರಣದ ಕುಟುಂಬದ ಹಿನ್ನೆಲೆಯಲ್ಲೇ ಬಂದವರು. ಶ್ರೀಮತಿ ಮೋಟಮ್ನವರು 3 ಬಾರಿ MLA ಆಗಿ, 2 ಸಲ MLC ಆಗಿ, ಮಲೆನಾಡು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ, ಸಚಿವರಾಗಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಇರ್ಲಿ, ಅವ್ರ ಬಗ್ಗೆ ಹಿರಿಯರ ಗೌರವ ಇದೆ. ಅವರ ಮಗಳಾಗಿ ಆ ಕುಟುಂಬದಿಂದಲೇ ಬಂದವರು ಬಹಳ ಕೆಲಸ ಮಾಡ್ತಾನೆ ಅನ್ನೋ ನಿರೀಕ್ಷೆ ಇತ್ತು ನಮಗೆ. ಆದ್ರೆ ಇದು ಹುಸಿಯಾಗಿದೆ. ಇಡೀ ಕ್ಷೇತ್ರ ಜನ ಮಾತಾಡ್ತಾ ಇದ್ದಾರೆ, ಅಭಿವೃದ್ಧಿ ಶೂನ್ಯ. ನನಗೇನು ಒಂದು ಆದದ್ದು ಏನು ಕಾಣ್ತಾ ಇಲ್ಲ. ನನ್ನೊಂದು ನಿಮಗೊಂದು ಸಲಹೆ, ನಮ್ ಕರ್ಮ ಅವ್ರನ್ನ ಜೊತೆ ಕೂರಿಸ್ಬೇಕಿತ್ತು. ಅವರು ನಮ್ಮನ್ನ ಜೊತೆ ಕೂರಿಸಿದ್ರೆ ಚರ್ಚೆ ಆಗ್ಬೇಕಿತ್ತು. ಮಾಡಿದ್ವಿ. ಅವ್ರು ಹೇಳಿ ಏನೇನ್ ಮಾಡಿದ್ರೆ, ನಾವ್ ಯಾಕೆ ಏನಾಗಿದೆ ಅಂತ ನಾವ್ ಹೇಳೋಣ. ಅವ್ರಿಂದ ಇದ್ದಾಗ ಅವ್ರ ಪಕ್ಷದಲ್ಲಿ ಇರ್ಬೋದು, ಆದ್ರೆ ಅವ್ರನ್ನ ಇನ್ನೊಂದು ಮುಂದಿನ ದಿನದಲ್ಲಿ ಅವ್ರು ಕರೀರಿ, ನಾವು ಬರ್ತೀವಿ. ಮುಖಂಡರಲ್ಲಿ ಬೇರೆ ಪಕ್ಷದವ್ರು ಕರೀರಿ, ಚರ್ಚೆ ಮಾಡೋಣ. ನಮಗಂತೂ ಅವ್ರ ಅಭಿವೃದ್ಧಿ ಕಾರ್ಯ ಏನು ಕಾಣ್ತಾ ಇಲ್ಲ. ಈಗ ಹೇಳಿದೆ 45 ವರ್ಷದಿಂದ ಇದೇ ಕತೆ ನಮ್ಮ ಹುಡುಗಿರೋದು. ಅದ್ರಲ್ಲಿ ಒಂದೊಂದು ತಂದು ಇಡೋದೇನಂತಂದ್ರೆ ಇದು ಕ್ಷೇತ್ರ ಅಂತ. ನಮ್ಗೆ ಈ ರಾಜ್ಯದ ಎಲ್ಲಾ ಮೀಸಲಾತಿ ಕ್ಷೇತ್ರದ ಬಗ್ಗೆನೂ ಗೊತ್ತು. ಹಾಗಾದ್ರೆ ಮೂಡಿಗೆರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮೂಡಿಗೆರೆ ಮೀಸಲಾತಿ ಕ್ಷೇತ್ರ ಮಾತ್ರ ಕೆಲಸ ಆಗಿಲ್ಲ ಅನ್ನೋ ಮಾತೇನಾದ್ರು ಇದೆಯಾ ಸರ್? ಇದೆ, ಖಂಡಿತ ಇದೆ. ನೋಡಿ, 224 ವಿಧಾನಸಭಾ ಕ್ಷೇತ್ರದಲ್ಲಿ ಮೂಡಿಗೆರೆನೂ ಒಂದು ವಿಧಾನಸಭಾ ಕ್ಷೇತ್ರ. ಮೀಸಲು ಅನ್ನೋದು ಬೇರೆ. ವಿಧಾನಸಭೆ
ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ, ಒಂದು ವಿಧಾನಸಭಾ ಕ್ಷೇತ್ರ ಇದೊಂದು ಕ್ಷೇತ್ರನೇ. ಬೇರೆ ಬೇರೆ ಕ್ಷೇತ್ರಗಳಿಗೆ ಏನ್ ಸಿಗುತ್ತೆ ಇದು ಎಲ್ಲರಿಗೂ ಸಿಗುತ್ತೆ, ಸಿಗ್ಲೇಬೇಕು. ಅದ್ರಲ್ಲೂ ಮೀಸಲು ಕ್ಷೇತ್ರ, ಹಿಂದುಳಿದ ಕ್ಷೇತ್ರ, ಮಲೆನಾಡು ಕ್ಷೇತ್ರ ಹೆಚ್ಚು ತರಬಹುದು, ಕಡಿಮೆ ಆಗ್ಲಿಕ್ಕೆ ಅವಕಾಶನೇ ಇಲ್ಲ, ಹೆಚ್ಚು ತರ್ಲಿಕ್ಕೆ ಅವಕಾಶ ಇದೆ. ನೋಡಿ, ಆ ತರ ತರ್ಲಿಕ್ಕೆ ಒಂದು ಆ ಶಾಸಕರ ಇಚ್ಛಾಶಕ್ತಿ ಇರ್ಬೇಕು, ಕೆಲಸ ಮಾಡ್ಬೇಕು ಅಂತ ಒಂದು ಏನೋ ಉತ್ಸಾಹ ಇರಬೇಕು, ಮಾಡ್ಲೇಬೇಕು ಅನ್ನುವಂತ ಒಂದು ಬದ್ಧತೆ ಬೇಕು. ಅವಾಗ ಏನಾದ್ರು ಹುಡುಕಿ ಮಾಡಿ ಮಂತ್ರಿಗಳನ್ನ ಭೇಟಿಯಾಗಿ, ಅಧಿಕಾರಿ ಭೇಟಿಯಾಗಿ, ಇಲ್ಲಿ ಜನರ ಅಭಿಪ್ರಾಯ ಕೇಳ್ಕೊಂಡು ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇದೆ. ಅವ್ರ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಏನು ಆಗಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ. ನೋಡಿ, ಕಳೆದ 45 ವರ್ಷಗಳಿಂದ ಹಿಂದೆ ಮೋಟಮ್ನವರು ಏನು MLA ಆದರು, ನೇರವಾಗಿ ಮುಖ್ಯಮಂತ್ರಿಗೆ ಸಂಬಂಧ ಇತ್ತು. ನಿಂಗಯ್ಯನವರು ಏನು ಶಾಸಕರಾದರು, ಮಂತ್ರಿ ಆದರು, ಮುಖ್ಯಮಂತ್ರಿಗೆ ನೇರ ಸಂಪರ್ಕ ಇತ್ತು. ಕುಮಾರಸ್ವಾಮಿ ಅವರು 3 ಬಾರಿ MLA ಆದರು, ಆಗಿನ ಮುಖ್ಯಮಂತ್ರಿಗಳ ನೇರ ಸಂಪರ್ಕ ಇತ್ತು. ಹಾಗಾದರೆ ಈ 3 ಜನ MLAಗಳು ನೇರವಾಗಿ ಮುಖ್ಯಮಂತ್ರಿಯ ಒಂದು ಸಂಪರ್ಕ ಇತ್ತು. ಮೋಟಮ್ನವ್ರಿಗೆ ಬಿಡಿ, CWC ಮೆಂಬರ್ ಆಗಿದ್ರು ಅವರು, ಕೇಂದ್ರದ ಸಂಪರ್ಕ, ಇಂದಿರಾ ಗಾಂಧಿ ಸಂಪರ್ಕ ಕೂಡ ಇತ್ತು. ನಮ್ಮ ಪೂರ್ಣಚಂದ್ರ ತೇಜಸ್ವಿ ಯಾವಾಗಲೂ ಹೇಳ್ತಾ ಇದ್ರು, ಚಿಕ್ಕಮಗಳೂರು ಜಿಲ್ಲೆ ಅಂದರೆ ಒಂದು ಶಾಪಗ್ರಸ್ತ ಜಿಲ್ಲೆ, ನೈತಿಕತೆ ಇಲ್ಲ ಇಲ್ಲಿರೋ ರಾಜಕಾರಣಿಗಳಿಗೆ ಯಾರಿಗೂ. ಮುಖ್ಯಮಂತ್ರಿ ಆಗೋ ಲೀಸ್ಟಲ್ಲಿ ಮಾತ್ರ ಹೋಗಿ ನಿಂತಿರ್ತಾರೆ ಹೊರತು ಅರ್ಹತೆ ಮತ್ತು ಯೋಗ್ಯತೆ ಇಲ್ಲ ಅವರಿಗೆ. ಹಾಗಾಗಿ ಪಕ್ಕದಲ್ಲಿ ಮಂಗಳೂರು ನೋಡಿ, ಉಡುಪಿ ನೋಡಿ, ಶಿವಮೊಗ್ಗ ನೋಡಿ, ಈ ಕಡೆ ದಾವಣಗೆರೆ ನೋಡಿ, ಭದ್ರಾ, ಇದೇನು ನಮ್ಮ ತುಮಕೂರು ನೋಡಿ, ಹಾಸನ ನೋಡಿ, ಎಲ್ಲ ಜಿಲ್ಲೆಗಳು ಇಂಪ್ರೂವ್ ಆಗ್ತವೆ. ಅದು ಚಿಕ್ಕಮಗಳೂರು ಒಂದು ಇಂಪ್ರೂವ್ ಆಗಲ್ಲ. ಯಾಕೆ? ಅಲ್ಲಿ ಈಗ ನೀವು ಹೇಳೋ ಪ್ರಕಾರ ಒಂದು ಮೀಸಲಾತಿ ಕ್ಷೇತ್ರ ಕೂಡ ಹೌದು. ಹಾಗಾಗಿ ನಯನಾ ಮೋಟಮ್ವರೆಗೂ ಕೂಡ ಇವತ್ತು ನೇರ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಯವರ ಒಂದು ಸಂಪರ್ಕ ಇದೆ. ಹಾಗಾಗಿ ಏನಾದ್ರು ಪಕ್ಷ ಇವ್ರನ್ನ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ವೋ ನಯನಾ ಮೋಟಮ್ಗೆ, ಅಥವಾ ನಯನಾ ಮೋಟಮ್ನಿಗೆ ಇಚ್ಛಾಶಕ್ತಿ ಇಲ್ವೋ ದೊಡ್ಡನವ್ರೆ? ನೀವು ಹೇಳಿ, ಇಚ್ಛಾಶಕ್ತಿ ಇಲ್ವೋ ಅವ್ರಿಗೆ? ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಇಚ್ಛಾಶಕ್ತಿ ಇಲ್ಲ ಅಂತಾನೆ ಅರ್ಥ. ಅವಾಗಲೇ ಹೇಳ್ತಾರೆ, ಇಚ್ಛಾಶಕ್ತಿ ಇರ್ಬೇಕು. ನೋಡಿ, ಒಬ್ಬರು ಶಾಸಕರಾದವ್ರಿಗೆ ಆ ಕ್ಷೇತ್ರದ ಸಂಪೂರ್ಣ ಕಲ್ಪನೆ ಇರಬೇಕು, ಏನಿದೆ ಏನಿಲ್ಲ. ನನಗೆ ಗೊತ್ತಿರೋ ಪ್ರಮುಖವಾಗಿ ರಸ್ತೆಗಳು, 2ನೇದು ಕುಡಿಯೋ ನೀರು, 3ನೇದು ಆಸ್ಪತ್ರೆ, ಇನ್ನೊಂದು ಶಿಕ್ಷಣ ಸಂಸ್ಥೆಗಳು ಪ್ರಮುಖವಾಗಿ. ಮತ್ತೆ ಅಲ್ಲಿ ವಿದ್ಯುತ್ ಶಕ್ತಿ ಬೇರೆ ಬೇರೆ ಬರ್ತದೆ ಬಿಡಿ. ಏನಾದ್ರು ಒಂದನ್ನ ಶಾಶ್ವತ ಇಂಥ ಒಂದು ಮೇಜರ್ ಪ್ರಾಜೆಕ್ಟ್ ಮಾಡಿದೀನಿ ಹೇಳಿ, 3 ವರ್ಷ ಆಯ್ತಲ್ಲ, ಹೇಳ್ಬೇಕಲ್ಲ ಏನ್ ಮಾಡಿದೀನಿ ಅಂತ. ನನಗೆ ಕೇಳಲಿಕ್ಕೆ ಹಕ್ಕಿದೆ. ನಾನು ಕೇವಲ ಇನ್ನೂ 722 ಓಟಲ್ಲಿ ಸೋತಿರೋನು. ಜನ ಅಷ್ಟೇ ಓಟ್ ಹಾಕಿದಾರಲ್ಲ, ಅವ್ರು ಕೇಳ್ತಾರೆ ಯಾಕೆ ಕೇಳ್ತಾ ಇಲ್ಲ ನೀವು ಅಂತ. ಹಾಗಾಗಿ ಕೇಳ್ತಾ ಇದೀನಿ, ಏನ್ ಮಾಡಿದೀರಾ ಬನ್ನಿ ಚರ್ಚೆಗೆ ಬನ್ನಿ, ಹೇಳಿ ಏನ್ ಮಾಡಿದೀರಾ ಅಂತ. ನೋಡಿ, ನನಗೆ ಗೊತ್ತಿರೋಂಗೆ ಒಂದು 10 ಕಿಲೋಮೀಟರ್ ರಸ್ತೆ ಆಗಿರ್ಬೋದು ಇಡೀ ಕ್ಷೇತ್ರದಲ್ಲಿ. ಲೆಕ್ಕ ಹೇಳ್ತೀನಿ, ಆಲ್ದೂರು 1 ಕಿಲೋಮೀಟರ್, ಕಳಸದಲ್ಲಿ 1 ಕಿಲೋಮೀಟರ್, ಹಿರೇಬೆಲ್ಲೂರು 1 ಕಿಲೋಮೀಟರ್, ಅಲ್ಲೊಂದು ಲೆಕ್ಕ ಕೊಡ್ತೀನಿ ನಾನು, 10 ಕಿಲೋಮೀಟರ್ ರಸ್ತೆ ಆಗಿರ್ಬೋದು. ಸಾಕಾ? 3 ವರ್ಷದಲ್ಲಿ 3 ವರ್ಷಕ್ಕೆ 10 ಕಿಲೋಮೀಟರ್ ಆಯ್ತಪ್ಪ, 20 ಕಿಲೋಮೀಟರ್ ಮಾಡಿ ಸಾಕಾ? ಅಷ್ಟೇನಾ ನಿಮ್ದು ಶಕ್ತಿ? ಯಾಕೆ ಹೋಗಿಲ್ಲ, ಯಾಕೆ ತಂದಿಲ್ಲ? ಕಾರಣ ಕೊಡಿ. ನಮ್ಮ ಜನಗಳಿಗೆ ಬಹಳ ನಿರೀಕ್ಷೆ ಇತ್ತು, ಜನಗಳಿಗೆ ಮಾಡ್ತಾರೆ, ಹೀಗ್ ಮಾಡ್ತಾರೆ. ಏನ್ ಮಾಡಿದ್ದೀರಾ? ಆಯ್ತಪ್ಪ. ಆರೋಗ್ಯ ಇಲಾಖೆ ಎಷ್ಟು ಆಸ್ಪತ್ರೆ ನಮ್ಮ ಕ್ಷೇತ್ರದಲ್ಲಿ ಗೊತ್ತಾ ನಿಮ್ಗೆ? ಸರ್ಕಾರಿ ಆಸ್ಪತ್ರೆ 3 ಇರ್ತದೆ. ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಂತ PHC ಇರುತ್ತೆ, ಇನ್ನೊಂದು CHC ಇರ್ತದೆ, ಕಮ್ಯುನಿಟಿ ಹೆಲ್ತ್ ಸರ್ವಿಸ್ ಸೆಂಟರ್ಸ್ ಅಂತ ಇರುತ್ತೆ, ಇನ್ನೊಂದು ತಾಲೂಕು ಹಾಸ್ಪಿಟ್ಲ್ ಇದೆ. ಈ ಹಾಸ್ಪಿಟ್ಲ್ಗಳು ಭೇಟಿ ಮಾಡಿದ್ರೆ ಎಲ್ಲೆಲ್ಲಿ ಡಾಕ್ಟರ್ಸ್ ಇದ್ದಾರೆ, ಎಲ್ಲಿ ಸಿಬ್ಬಂದಿ ಇದ್ದಾರೆ, ಅಲ್ಲೇನು ಆರೋಗ್ಯಕ್ಕೆ ಸಂಬಂಧಿಸಿದಂತ ಏನು ಮೆಡಿಸಿನ್ಸ್ ಇರ್ಬೋದು, ಇಂಜೆಕ್ಷನ್ಸ್ ಸಿಗ್ತಾ ಇದೆಯಾ? ಪಶುಗಳಿಗೆ ಸಂಬಂಧಿಸಿದಂತ ಆಸ್ಪತ್ರೆ ಎಷ್ಟಿದೆ, ಅಲ್ಲಿ ಚಿಕಿತ್ಸೆಗಳು ಸಿಗ್ತಾ ಇದೆಯಾ? ಎಷ್ಟು ಸರ್ಕಾರಿ ಶಾಲೆಗಳಿದೆ, ಎಷ್ಟು ಸರ್ಕಾರಿ ಪ್ರೌಢಶಾಲೆ ಇದೆ, ಪ್ರಾಥಮಿಕ ಶಾಲೆ ಇದೆ, PU ಕಾಲೇಜ್ಗಳಿದೆ, 1-2 ಡಿಗ್ರಿ ಕಾಲೇಜ್, ಕಳಸದಲ್ಲಿ 2 ಡಿಗ್ರಿ ಕಾಲೇಜ್ ಇದೆ. ಎಷ್ಟು PU ಕಾಲೇಜ್ ಎಲ್ಲ ಸ್ಟಾಫ್ ಇದಾರಾ? ಸ್ಟ್ರೆಂತ್ ಇದೆಯಾ ಅಲ್ಲಿ? ಎಲ್ಲ ಹೈಸ್ಕೂಲ್ಗಳು ಚೆನ್ನಾಗಿ ನಡೀತಾ ಇದೆಯಾ? ಸರ್ಕಾರಿ ಶಾಲೆಗಳು ಶಿಕ್ಷಕರು ಇದ್ದಾರಾ? ಏನ್ ಸಮಸ್ಯೆ ಕೇಳಿದ್ದೀರಾ? ಯಾವಾಗ್ಲಾರು ಕೇಳಿದ್ದೀರಾ? ಅವನು ಬಲಪಡಿಸ್ಲಿಕ್ಕೆ ಏನಾದ್ರು ಯೋಚನೆ ಮಾಡಿದ್ದೀರಾ? ಇಲ್ಲಿಗೆ ಒಂದು ಶೈಕ್ಷಣಿಕವಾಗಿ ಏನಾದ್ರು ಒಂದು ಪಾಲಿಟೆಕ್ನಿಕ್ ತರಕ್ಕೆ ಅವಕಾಶ ಇದೆ, ಪ್ರಯತ್ನ ಮಾಡಿದ್ದೀರಾ? ತಂದಿದ್ದೀರಾ? ಒಂದಿನ ಪ್ರೈವೇಟ್ ITI ಇದೆ, ಸರ್ಕಾರಿ ITI ತರಬಹುದಲ್ಲ. ಇನ್ನೂ ಏನಾದ್ರು ವೊಕೇಶನಲ್ ಟ್ರೈನಿಂಗ್ ಸೆಂಟರ್ಸ್ ಅಂತ ಬೇಕಾದಷ್ಟು ಇದೆ, ಸ್ಕಿಲ್ ಡೆವಲಪ್ಡ್, ಸ್ಕಿಲ್ ಬೇಸ್ಡ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಆ ಮುಖಾಂತರ ವಿದ್ಯಾವಂತರಿಗೆ ಉದ್ಯೋಗ ಸಿಗುತ್ತೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ಬೇರೆ ಬೇರೆ ಸ್ಕೀಮ್ಗಳಿದೆ. ಅದನ್ನ ಏನಾದ್ರು ಇಂಪ್ಲಿಮೆಂಟ್ ಮಾಡಕ್ಕೆ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದಿರಾ ಶಿಕ್ಷಣ ಕ್ಷೇತ್ರದಲ್ಲಿ? ನಮ್ಗೆ ಓಕೆ ಸರ್, ಓಕೆ. ಈಗ
ಇಷ್ಟು ಹೇಳಿದ್ರಿ ಇನ್ನು ಹಾಸ್ಪಿಟ್ಲ್ ವಿಚಾರ, ಇದು ಮುಂದೆ ಮುಂದೆ ಬರ್ತೀನಿ. ಈಗ ನೀವು ಹೇಳಿದ್ರಿ 0 3 ವರ್ಷದಲ್ಲಿ ಮೂಡಿಗೆರೆಯ ವಿಧಾನಸಭಾ ಕ್ಷೇತ್ರಕ್ಕೆ ಮಾಡಿದ ಸಾಧನೆ 0 ಅಂತ ಹೇಳ್ತೀರಿ. ನಿಜವಾಗ್ಲೂ ಅದು ಕಾಂಗ್ರೆಸ್ನವ್ರಿಗೆ ಆ ಬದ್ಧತೆ ಇದೆಯಾ? ಆ 0ದೊಳಗಡೆ ಈಗ ಚಂದ್ರು ಒಡೆಯರ್ನ ಕಳಿಸ್ತೀನಿ, ನೋಡೋಣ ಏನೇನು ಸಾಧನೆಗಳನ್ನ ಮಾಡಿದ್ದಾರೆ, ಎಷ್ಟು ಅಮೌಂಟ್ ತಂದಿದ್ದಾರೆ. ಈಗ ಮಾತಾಡಿದರೆ ಎಲ್ಲರೂ ಕೂಡ ಕೋಟಿ ಅಂತ ಹೇಳ್ತಾರೆ. ಕೋಟಿಗೆ 0 ಎಷ್ಟು ಅನ್ನೋದೇ ಬರೆಯೋದೇ ಕಷ್ಟದ ವಿಚಾರ. ಹಾಗಾಗಿ ಈ ಬರೀ ಕೋಟಿ ವಿಚಾರನೇ ಬರ್ತಾ ಇದೆ. ಹಾಗಾದರೆ ಚಂದ್ರು ಅವರೇ, ದೀಪಕ್ ದೊಡ್ಡಯ್ಯನವರು ಹೇಳೋ ಹಾಗೆ 3 ವರ್ಷದಲ್ಲಿ ಶಾಸಕರು ಏನೂ ಕೆಲಸ ಮಾಡಲಿಲ್ಲ ಅಂತ ಹೇಳ್ತಾರೆ 0 ಅಂತ. ಏನು ಸರ್ 0 ಅಂದರೆ ಏನು ಸರ್ ಚಂದ್ರು? 15 ವರ್ಷ ಇವರು ಬಿಜೆಪಿಲಿ ಇದ್ರಲ್ಲ ಸರ್. ಹಾಂ, 15 ವರ್ಷ ಅವ್ರದೇ ಶಾಸಕರಿದ್ರು, ಅವ್ರದೇ ಮಂತ್ರಿಗಳಿದ್ರು, ಅವ್ರದೇ ಸರ್ಕಾರನೂ ಇತ್ತು. ಯಡಿಯೂರಪ್ಪರಿಗೂ ಆತ್ಮೀಯರು, ಚುನಾವಣೆ ಟೈಮಲ್ಲಿ ಸಮೇತ ಬಂದೋದ್ರು. ಅಷ್ಟೆಲ್ಲ ಇದ್ದುವಾಗ 15 ವರ್ಷದಲ್ಲಿ ಇವರು 0ದಲ್ಲಿ ಇದ್ದಿದ್ದು. ಪಾಯಿಂಟ್ 1ಗೆ ಸಮೇತ ಇವ್ರ ಹತ್ರ ತರ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ನಯನಾ ಮೋಟಮ್ ಅವರು ಒಂದು ಮಹಿಳಾ ಶಾಸಕಿಯಾಗಿ, ಅದನ್ನು ಹೇಳ್ತೀವಲ್ಲ ನಾವು ಮೀಸಲು ಕ್ಷೇತ್ರ ಅಂತೇಳಿ, ಮೀಸಲು ಕ್ಷೇತ್ರಕ್ಕೆ ಅನುದಾನ ತರೋದಕ್ಕೂ ಅಷ್ಟೇ ಸರ್ಕಸ್ ಮಾಡೋಕೆ ಹೊಡೆದ. ಯಾಕಂದ್ರೆ ಗುರುಗಳಿಗೆ ಗೊತ್ತೋದು, ಯಾಕಂದ್ರೆ ನನ್ಕಿಂತ ಹಿರಿಯರಿದ್ದಾರೆ, ಅವ್ರಿಗೆಲ್ಲ ರಾಜಕೀಯ ತಿಳುವಳಿಕೆ ಸುಮಾರಿದೆ. ಅಂಥವ್ರೊಬ್ರು ಮಹಿಳಾ ಶಾಸಕಿಯಾಗಿ ದಿಟ್ಟತನದಲ್ಲಿ 400 ಕೋಟಿಗೂ ಅಧಿಕ ಹಣವನ್ನು ತಂದು ಇವತ್ತು 3 ಹೋಬಳಿಗಳಿಗೂ 3 ಬ್ಲಾಕ್ಗಳಿಗೂ ಪ್ರಗತಿಪರ ಕೆಲಸಗಳನ್ನ ಮಾಡ್ತಾ ಇದ್ದು, ಅದನ್ನ ಮಾಡ್ತಾ ಇಲ್ಲ ಅಂತೇಳಂದ್ರೆ ಅದು ವಿರೋಧ ಪಕ್ಷ ಹೇಳೋದನ್ನ ನಾವು ಯಾವ್ದೋ ಕಾರಣಕ್ಕೂ ತಲೆಗಿಲ್ಲ. ಅದನ್ನ ಯಾರು ಹೇಳ್ಬೇಕು? ಮತದಾರ ಪ್ರಶ್ನೆ ಮಾಡ್ಬೇಕು. ಮತದಾರ ಪ್ರಶ್ನೆ ಮಾಡ್ಬೇಕು. ನಿಮ್ಮನ್ನ ನಂಬಿ 700 ಚಿಲ್ಲರೆ ಓಟಲ್ಲಿ ಅಧಿಕ ಮತ ಕೊಟ್ಟು ನಿಮ್ಮನ್ನ ನಯನಾ ಮೋಟಮ್ ನಾವು ಗೆಲ್ಸಿದೀವಿ, ನೀವ್ ಯಾಕೆ ಕೆಲಸ ಮಾಡೋದಂತ ಮತದಾರ ಕೇಳ್ಬೇಕು. ಈಗ ಇವರು ಏನಾದ್ರು MLA ಆಗಿದ್ರೆ 1000 ಕೋಟಿ ತಂದು ಹಾಕಿದ್ರು ನಾವ್ ಹೇಳೋದಷ್ಟೇ, ದೀಪಕ್ ದೊಡ್ಡವ್ರ ಸಾಧನೆ ಶೂನ್ಯ ಅಂತ. ಇವರೊಂದು ಮಾತು ಹೇಳಿದ್ರು, ಈಗ ಶಿಕ್ಷಣ ಕೊಟ್ಟಿಲ್ಲ ಅಂತ. ಸರ್, ಮೊರಾರ್ಜಿ ದೇಸಾಯಿ ಇದಕ್ಕೆ ಗುರುಗಳಿಗೆ ಗೊತ್ತಿರ್ಬೇಕು, 22 ಕೋಟಿ ಅನುದಾನ ಕಳ್ಸಕ್ಕೆ, 22 ಕೋಟಿ ಅನುದಾನ ಕಳ್ಸಕ್ಕೇನು ಮೊರಾರ್ಜಿ ಇದೆ ಎಜುಕೇಶನ್ಗೆ 22 ಕೋಟಿ, ಟೋಟಲ್ 66 ಕೋಟಿ. ಯಾರು ಕೊಟ್ಟಿರೋದಾಗಾರೆ? ಶಾಸಕರ ಹತ್ರ ಶಕ್ತಿ ಇಲ್ದಲ್ಲೇ ತಂದಿರ್ತಾರ? ಸರಿ, 6 ಕೋಟಿ ರೂಪಾಯಿ ಇದೆ ಕಳಸ ಬಾಲಕಿಯರ ಹಾಸ್ಟೆಲ್ಗೆ, ಗುದ್ಲಿ ಪೂಜೆ ಆಗಿದೆ, ಪ್ರಗತಿಲಿದೆ. ಮೂಡಿಗೆರೆ ಬಾಯ್ಸ್ ಹಾಸ್ಟೆಲ್ ನಿಮ್ಗೆ ಗೊತ್ತಿರ್ಬೇಕು, ಮೊನ್ನೆ ಗುದ್ಲಿ ಪೂಜೆ ಆಯ್ತು, ಡಮಲೇಶ್ ಆಗಿದೆ. 6 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಶಿಕ್ಷಣಕ್ಕಾಗ ಅವ್ರಿಗೆ ಒತ್ತು ಕೊಡಬೇಕು, ನನ್ನ ಜನ ಮುಂದೆ ತರಬೇಕು, ಕ್ಷೇತ್ರನ ಅಭಿವೃದ್ಧಿ ಮಾಡಬೇಕು ಅನ್ನೋ ಕಲ್ಪನೆ ಇಲ್ದಲೆ ಅವ್ರು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇವತ್ತು ಕಳಸದಲ್ಲಿ 1-2 ಡಯಾಲಿಸಿಸ್ ಇತ್ತು, ಇವತ್ತು 6ರಿಂದ 7 ಬೆಡ್ಗೆ ಹೋಗಿದೆ. ಹೆಚ್ಚು ಕಡಿಮೆ ಒಂದಿನಕ್ಕೆ 3 ಪೇಷಂಟ್ಗೆ ತಿಂಗಳಿಗೆ 70ರಿಂದ 80-90 ಜನ ಡಯಾಲಿಸಿಸ್ ಪೇಷಂಟ್ಗಳು ಇವತ್ತು ಅಲ್ಲಿ ಅನುಕೂಲ ಪಡಿತಾ ಇದ್ದಾರೆ. ಹಾಗಾದ್ರೆ ಆರೋಗ್ಯ ಕ್ಷೇತ್ರಕ್ಕೆ ನಯನಾ ಮೋಟಮ್ಗೆ ಗೊತ್ತಿಲ್ಲ ಅಂತ ಹೇಳಕ್ಕಾಗತ್ತಾ? ನೀರಿಂದ ಇರ್ಬೋದು, ರಸ್ತೆದಿರ್ಬೋದು, ಕಾಣ್ತಿದ್ದ ಜಾಗಗಳಿಗೆ ರಸ್ತೆ ಆಗಿದೆ. ಹೋಗಿ ಯಾವುದು ಬಾಳೂರು ಹೋಬ್ಳಿಲಿ ನೋಡಿ, ಮೇಗೂರಿಗೆ ಇವತ್ತು ತನಕ ಬಸ್ಸು ಅನ್ನೋದು ಕಣ್ಣಿಗೆ ಕಾಣಿಸಿರ್ಲಿಲ್ಲ. ಮತಕ್ಕೆ ಮಾತ್ರ ಹೋಗಿದ್ರು ಬಿಜೆಪಿ ಅವರು, 3 ಸತಿ ಗೆದ್ದಿದ್ರು, ನಂದೇ ಬಸ್ ಸಮೇತ ಬಿಟ್ಟಿದ್ದಾರೆ. ಹಾಗಾದ್ರೆ ಆ ಕ್ಷೇತ್ರಕ್ಕೆ ಹಿರಿಯರಿಗೆ ಓಡಾಡ್ಲಿಕ್ಕೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೆ ನಯನಾ ಮೋಟಮ್ ಕಾಳಜಿ ಇಲ್ವಾ? ಅಲ್ಲಿ ಹೇಳ್ತಾರೆ 9 ಕಿಲೋಮೀಟರ್ 3 ವರ್ಷದಲ್ಲಿ ಆಗಿರೋದು ತಾಲೂಕು ಕ್ಷೇತ್ರದಲ್ಲಿ. ಸರ್, ನಾಳೆ ಬೆಳಗ್ಗೆ ಅವ್ರು ಬಂದ್ರೆ ಖಂಡಿತವಾಗಿ ನಾನೇ ಪಟ್ಟಿ ತಂಡ್ತೀನಿ, ನಾನು ತೋರಿಸ್ತೀನಿ, ನಾನೇ ಪಟ್ಟಿ ತಾಣ್ತೀನಿ. ನೋಡಿ, ಇದು ರಸ್ತೆಗಳಿಗೆ ಹೆಚ್ಚು ಕಡಿಮೆ ಅವರು ಬಳಕೆ ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿದ್ದು 50 ಕೋಟಿ ಅನುದಾನದಲ್ಲಿ 25 ಕೋಟಿ PWD ರಸ್ತೆಗೆ ಮೀಸಲಿಟ್ಟಿದ್ದಾರೆ, 12 ಕೋಟಿ ಗ್ರಾಮೀಣ ರಸ್ತೆಗೆ ಮೀಸಲಿಟ್ಟಿದ್ದಾರೆ, ಇನ್ನು 12 ಕೋಟಿ ಸಮುದಾಯ ಭವನ, ದೇವಸ್ಥಾನ ಹಾಗೂ ಐಮಾಕ್ಸ್ ಲೈಟ್ಗಳಿಗೆ ಅಂತೇಳಿ ಮೀಸಲಿಟ್ಟಿದ್ದಾರೆ. ಇವತ್ತು ತನಕ ಯಾವುದೇ ಹೋಗ್ಲಿ, ಈಗ ನಾವ್ ಅನ್ನೋದು, ನೀವು ಹಿಂಗೆ ಹಳ್ಳಿ ಗಾಡಿಗೆ ಹೋಗ್ಬಿಟ್ರೆ ಬಸ್ ನಿಲ್ಲುತ್ತೆ, ಒಂದ್ ದೀಪ ಇರಲ್ಲ, ಗ್ರಾಮ ಪಂಚಾಯತ್ ಸಣ್ಣದೊಂದು 60 ಕ್ಯಾಂಡಲ್ ಬಲ್ಪ್ ಹಾಕಿರ್ತಾರೆ. ಅಂತ ಜಾಗಕ್ಕೆ ಸುಮಾರು 22 ಐಮಾಕ್ಸ್ ದೀಪವನ್ನ ನಯನಾ ಮೋಟಮ್ ಅವ್ರು ಕೊಟ್ಟಿದ್ದಾರೆ. ಹಾಗಾದ್ರೆ ಬೆಳಕಿನ ಪರಿಕಲ್ಪನೆ ಅವ್ರಿಗಿಲ್ವಾ? ಟೀಕೆ ಮಾಡ್ಬೇಕು ಸರ್. ಟೀಕೆ ಹೆಂಗಿರ್ಬೇಕು ಗೊತ್ತಾ? ಅದು ಟೀಕೆ ಖಂಡಿತವಾಗ್ಲೂ ಕೇಳಿದ್ರೆ ಅನ್ಬೇಕು, ಆ ರೀತಿ ಇರ್ಬೇಕು. ಹಾಗಾದ್ರೆ ಇದೆಲ್ಲ ಹೆಂಗೆ? ಹಾಗಾದ್ರೆ ಅನುದಾನ ತರಕ್ ಸಾಧ್ಯ ಆಗದಲ್ಲಿ ತಂದು ಮಾಡಿರೋದ? ದೀಪಕ್ ದೊಡ್ಡ ಹೇಳಿದ್ ಸುಳ್ಳ ಸರ್? ಸುಳ್ಳು ಅಂತ ನಾನು ಹೇಳಲ್ಲ, ಟೀಕೆ ಮಾಡಿದವ್ರು ಅಕ್ಕಲ್ಲ, ವಿರೋಧ ಪಕ್ಷದಲ್ಲಿ ಇದಾರಲ್ಲ. ಈಗ ಹೊಟ್ಟೆ ತುಂಬಾ ಅನ್ನ ಕೊಟ್ರು, ದೊಡ್ಡ ಒಂದು ಸಭೆ ಮಾಡಿ ಹೊಟ್ಟೆ ತುಂಬಾ ಅನ್ನ ಕೊಟ್ರು ಟೀಕೆ ಮಾಡ್ಲೇಬೇಕಂದ್ರೆ ಹೆಂಗಂತ? ಹೊಟ್ಟೆ ತುಂಬಾ ಸಭೆ ಹೆಂಗಿದಪ್ಪ ಸಭೆ? ಭಾರಿ ಚೆನ್ನಾಗಿತ್ತು ಜಿಲಾಬಿ ಊಟ ಅಂತ. ಜಿಲಾಬಿ ಭಾರಿ ಸ್ವೀಟ್ ಅಂತಲ್ಲೋ, ಶುಗರ್ ಇದ್ದವ್ರಿಗೆಲ್ಲ ಎಫೆಕ್ಟ್ ಮಾಡೋದು. ಟೀಕೆ ಮಾಡೋದು ಇದ್ದಿದ್ದೆ ಸರ್, ಏನು ಮಾಡಂಗಿಲ್ಲ. ಆದ್ರೆ ನಯನಾ ಮೋಟಮ್ ಅವರಿಗೆ ಖಂಡಿತವಾಗ್ಲೂ ಕ್ಷೇತ್ರನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಇಚ್ಛಾಶಕ್ತಿ ಅವ್ರಿಗೆ ಖಂಡಿತವಾಗ್ಲೂ ಇದೆ. ಆ ಶಕ್ತಿನ ಅವ್ರ ಹತ್ರ ಇದೆ. ಯಾಕಂದ್ರೆ ಇವಾಗ ನೀವು ಮಾತಾಡ್ತಾ ಹೇಳಿದ್ರಿ ಎಲ್ಲ ಮುಖ್ಯಮಂತ್ರಿಗಳ ಹತ್ರದಲ್ಲಿ. ನಯನಾ ಮೋಟಮ್ ಏನು ಮುಖ್ಯಮಂತ್ರಿ ಅವರಿಂದ ದೂರ ಇಲ್ಲ, ಅವ್ರು ಮುಖ್ಯಮಂತ್ರಿ ಹತ್ರ ಮಾತ್ರ ಹತ್ರದಲ್ಲಿ. ನಯನಾ ಮೋಟಮ್ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರ ಹತ್ರ ನಾವು ಆಗ್ತಾರೆ. ಅವ್ರ ಹತ್ರ ಶಕ್ತಿ ಇದೆ. ಶಕ್ತಿ ಇಲ್ದಲೆ ಪ್ರತಿ ವರ್ಷ 50 ಕೋಟಿ 100 ಕೋಟಿ CM ಫಂಡ್ ಇಂದ ಹಣ ತಂದು
ಇಲ್ಲಿ ಚೇತನ ಅಭಿವೃದ್ಧಿ ಮಾಡೋಕ್ಕಾಗತ್ತಾ? ಓಕೆ ಸರ್, ಚಂದ್ರ ಅವರೇ, ಓಕೆ, ನೀವೊಂದಷ್ಟು ವಿಚಾರ ಹೇಳಿದ್ರಿ. ಈಗ ಜೀರೋದ ಒಳಗಡೆ ರುದ್ರಯ್ಯನವ್ರನ್ನ ಕರ್ಕೋಗೋಣ. ಯಾಕೆಂದ್ರೆ ಸುಮಾರು 35 ವರ್ಷದಿಂದ ಹೋರಾಟಗಾರರು ಎಲ್ಲ ಒಂಥರ DC ಇದ್ದಂಗೆ ಅವ್ರಿಗೆ ಎಲ್ಲ ಇಲಾಖೆನೂ ಅವ್ರಿಗೆ ಬರುತ್ತೆ. ಅಲ್ಲಿ ನಾಯಿ ಸತ್ತ ಅಂದ್ರೆ ರುದ್ರಯ್ಯಗೆ ಫೋನ್ ಮಾಡ್ತಾರೆ, ದನ ಸತ್ತು ಫೋನ್ ಮಾಡ್ತಾರೆ, ಹೊಡೆದಾಟ, ಚರ ಬಿಡ್ಕೋಗ್ಯಾರೆ, ಮತ್ತೆ ಜಾಗದ ವಿಚಾರ, ಜಾಗದನ್ನೇನು ಬಿಡಿ, ಆ ಯೋಜನೆಗಳದ್ದು ನಿವೇಶನದ್ದಂತೂ ಅರ್ಧ ಕುಡಿದಾರೆ ಅಂತ ನಮ್ಮ ಹಳ್ಳಿಲಿ ಒಂದು ಮಾತು ಹೇಳ್ತಾರೆ, ಹಂಗೆ ಅರ್ಧ ಕುಡಿದಾರೆ. ಹಾಗಾಗಿ ಈ ಜೀರೋ ಒಳಗಡೆ ಇವರು ಜೀರೋ ಅಂತಾರೆ, ಅವರು 400 ಕೋಟಿ ಅಂತಾರೆ. ರುದ್ರಯ್ಯನವರೇ, ಈಗ 400 ಕೋಟಿಗೆ 0 ಎಷ್ಟು ಅಂತ ಬರೆಯೋದೇ ಸುಮಾರು ಹೊತ್ತಾಗುತ್ತೆ, ಅದೇನೋ ಇರಲಿ. ಈಗ 400 ಕೋಟಿ ಹಣ ಬಂದಿದೆ ಅಂತ ಅವ್ರು ಹೇಳ್ತಾರೆ. ಏನು ಹೇಳ್ತೀರಿ ರುದ್ರಯ್ಯನವರೇ? ಇದು ಚರ್ಚೆ ನಿಮ್ಮ ಟೈಟ್ಲ್ ಏನಿದೆಯಲ್ಲ, ನಯನ ಪರ್ವಕಾಲ ಅಂತ ಹೇಳಿ, ನಾನು ಇದನ್ನ ಒಪ್ಪೋದಿಲ್ಲ. ಇದು ನಯನದ ಗರ್ವಕಾಲ. ಕಾಂಗ್ರೆಸ್ನ ನಯನದ ಗರ್ವಕಾಲ ಇದು. ಯಾಕಂದ್ರೆ ಮೂಡಿಗೆರೆ ರಾಜಕೀಯ ವಿಚಾರ ನಾವು ಚರ್ಚೆ ಮಾಡುವಾಗ ಮೀಸಲು ಕ್ಷೇತ್ರ, ಇಲ್ಲಿ ಮೆಜಾರಿಟಿ 60% 70% ಜನ SC STಗಳಿದ್ದಾರೆ. ಆ SC STಗಳು ಎಲ್ಲರೂ ಕೂಡ ಭೂಹೀನ ಬಡವರು, ಇನ್ನೊಂದು ಭೂಮಿ ಮೇಲೆ ಜೀತಗ ಕೂಲಿ ಮಾಡಿ ಜೀವನ ಮಾಡಬೇಕಾದಂಥ ಸ್ಥಿತಿ ಇದೆ. ಇದನ್ನ ಬರೀ ಕಾಂಗ್ರೆಸ್ ಅಲ್ಲ, BJP ಕಾಂಗ್ರೆಸ್ಸು ಒಂದು ನಾಣ್ಯದ ಎರಡು ಮುಖ. ಯಾಕಂದ್ರೆ ಯಾರೇ ಗೆದ್ರು ಭೂಮಾಲೀಕರ ಬಂಡವಾಳಿಗರ ಪರವಾಗಿ ಕೆಲಸ ಮಾಡ್ತಾರ ವಿನ ಸಾಮಾನ್ಯ ಜನರ ಪರವಾಗಿ ಕೆಲಸ ಮಾಡಿಲ್ಲ. ಆ ಕಾರಣಕ್ಕಾಗಿ ಇಡೀ ರಾಜ್ಯದಲ್ಲಿ ಮೂಡಿಗೆರೆ ಮೀಸಲು ಕ್ಷೇತ್ರ ಆದರೂ ಅಭಿವೃದ್ಧಿ ಆಗಿಲ್ಲ. ಇದು ಫಸ್ಟ್ ಪಾಯಿಂಟ್. ಈಗ ದೀಪಕ್ ದೊಡ್ಡಯ್ಯನವ್ರು ಮಾತಾಡ್ತಾ ಹೇಳಿದ್ರು ನಯನವರು ಈ ಸಾಧನೆ ಶೂನ್ಯ ಅಂತ. ಇಡೀ ಮೂಡಿಗೆರೆಯ ಅಭಿವೃದ್ಧಿಯನ್ನ ನಯನವ್ರ ತಲೆ ಕಟ್ಟೋದು ಕಷ್ಟ ವೈಜ್ಞಾನಿಕವಾಗಿ. ನಯನ ಬಂದ ಮೇಲೆಲ್ಲ ಡೆವಲಪ್ ಮಾಡ್ಬೇಕು ಅನ್ನೋದು ಕಷ್ಟ. ಆದ್ರೆ ನಯನ ಇವ್ರು ಹೇಳ್ದಂಗೆ, ಕಾಂಗ್ರೆಸ್ ಹೇಳ್ದಂಗೆ 400 ಕೋಟಿ ತಂದಿದಾರಂದ್ರಲ್ಲ, 400 ಕೋಟಿ ತಂದು ರಸ್ತೆಗೆ, ಆಶ್ರಯಗಳು ಕಟ್ಟೋದಕ್ಕೆ ಅಥವಾ ಇನ್ನು ಅದಕ್ಕೆ ಬರೀ ಅಭಿವೃದ್ಧಿ ಅಂದ್ರೆ ಅದಲ್ಲ. ದುಡಿಯೋ ಕೈ ಕೆಲಸ, ಹೊಟ್ಟೆ ತುಂಬ ಅನ್ನ, ಮೈ ಮೇಲೆ ಬಟ್ಟೆ ಎಲ್ಲ ಸಿಕ್ಕಿದ್ರೆ ಅದು ಅಭಿವೃದ್ಧಿ. ರಸ್ತೆ ಮಾಡೋದು, ಬಿಲ್ಡಿಂಗ್ ಕಟ್ಟೋದಲ್ಲ. ನೀವು ಬಿಲ್ಡಿಂಗ್ ಕಟ್ಟೋದು 400 ಕೋಟಿಯಲ್ಲಿ ಕಮಿಷನ್ಗಾಗಿ ಮಾಡಿರೋದು. ಇದು ಕಮಿಷನ್ ಸಲುವಾಗಿ ಮಾಡ್ತಿದ್ದೀರಿ. ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಪರಿಹಾರ ಈಗ ನಾವೇ ನಿರೀಕ್ಷೆ ಮಾಡಿದ್ದೀವಿ. ಮೂಡಿಗೆರೆ ಮೀಸಲು ಕ್ಷೇತ್ರದ ಈ ಬಾರಿ ಕಾಂಗ್ರೆಸ್ ಅಂದ್ರೆ ಕಳೆದ ಚುನಾವಣೆ 23ರಲ್ಲಿ BJPಯವರ ಕಾರ್ಯ ಚಟುವಟಿಕೆ ಏನಿತ್ತು, ಅವರು ಧರ್ಮದ ವಿಚಾರ ಬಿಟ್ಟರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಜಲಾಲು ಎಂಥದ್ದು, ಹಲಾಲು, ಜಟ್ಕ, ಆಮೇಲೆ ಇದು ಯಾವುದು ಹೆಣ್ಮಕ್ಳದು ಲೌಜಿಯದ್ದು, ಆಮೇಲೆ ಇನ್ನೊಂದು ತಲೆಗೆ ಬಟ್ಟೆ ಇರೋದು ಹಿಜಾಬ್ ಪ್ರಕರಣ, ಇದನ್ನು ಚರ್ಚೆ ಮಾಡಿದ್ವಿ. ನನ್ನ ಪ್ರಶ್ನೆ, ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿದ್ದೇನಾದ್ರೂ ಇದೆಯಾ? ಹಾಗಾಗಿ ಏನಾಯ್ತು, ಕಳಿಸಲ್ಲ ನಯನ ಯಾಕೆ ಗೆದ್ರು ಅನ್ನೋದಕ್ಕೊಂದು ವಿವರಣೆ ಇದೆ. ಕಳಿಸಲ BJP ಸರ್ಕಾರದ ಈ ಧೋರಣೆಯಿಂದ ಇಡೀ ರಾಜ್ಯದಲ್ಲಿ BJP ವಿರೋಧಿ ಅಲೆ ಇತ್ತು. BJP ವಿರೋಧಿ ಅಲೆ ಜೊತೆಗೆ BJPನ ಸೋಲಿಸ್ಬೇಕನ್ನೋ ತೀರ್ಮಾನ ಕೂಡ ರಾಜ್ಯ ಜನ ತೀರ್ಮಾನ ಮಾಡಿದ್ರು, ಸಂಘ ಸಂಸ್ಥೆಗಳು ತೀರ್ಮಾನ ಮಾಡಿದ್ರು. ಸೊ ಆ ಭಾಗವಾಗಿ ಕಾಂಗ್ರೆಸ್ಸಿನಲ್ಲಿ ಮೋಟಮ್ಮರ ಮಗಳು ಅಂತ ಗೆಲ್ಸಿದ್ದಲ್ಲ, ಅಥವಾ ನಯನ ಅಮೆರಿಕದಲ್ಲಿ ಹೋದಿರಂತ ಗೆಲ್ಸಿದ್ದಲ್ಲ. BJPಯ ವಿರೋಧಿ ಅಲೆ ಮತ್ತೆ ಅಲ್ಪಸಂಖ್ಯಾತರು, ದಲಿತರು, ದಲಿತ ಸಂಘಟನೆಗಳು, ಆದಿವಾಸಿಗಳು, ಬುಡಕಟ್ಟು ಜನ, ಸಾಮಾನ್ಯ ದುಡಿಯೋ ಜನ ಈ ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದ್ರೆ ನಮ್ಮ ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲಿ ವೋಟ್ ಮಾಡಿದ್ರು. BJPಗೆ ಸೋಲಾಯಿತು, ಕಾಂಗ್ರೆಸ್ಗೆ ಗೆಲುವಾಯಿತು. ಈಗ ನಯನ ಅವರು ನಂಗೆ ನಿರೀಕ್ಷೆ ಮಾಡಿದ್ದೀವಿ. ನಯನ ಒಳ್ಳೆ ಕ್ವಾಲಿಫೈಡ್ ಇದ್ದಾರೆ, ಪದವಿಗಳನ್ನು ಪಡೆದಿದ್ದಾರೆ, ಅಮೆರಿಕದಲ್ಲಿ ಅಧ್ಯಯನ ಮಾಡಿದ್ದಾರೆ. ಒಂದು ಮೀಸಲು ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿರೋದ್ರಲ್ಲಿ ಡಬಲ್ ಗ್ರಾಜುಯೇಟ್, ಇಲ್ಲಿ ತನಕ ಏನು ಸ್ಪರ್ಧೆ ಮಾಡಿದಲ್ಲ ಅದಕ್ಕಿಂತ ಉನ್ನತ ಶ್ರೇಣಿ, ಅತ್ಯುನ್ನತವಾದಂಥ ಶಿಕ್ಷಣ ಪಡೆದಂಥವ್ರು ಮೂಡಿಗೆರೆ ಮೀಸಲು ಕ್ಷೇತ್ರವನ್ನು ಬದಲಾಯಿಸ್ತಾರೆ ಅನ್ನೋದೊಂದು ಜನರ ನಂಬಿಕೆ ಇತ್ತು. ನಮ್ಮಂಥವ್ರು ಕೂಡ ಕ್ಯಾಂಡಿಡೇಟ್ ಹಾಕ್ಲಾರ್ದನೆ ನಾವು ಕ್ಯಾಂಡಿಡೇಟ್ ಹಾಕಿದ್ರೆ BJP ಗೆಲುವು ಬರುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಒಂದು ರೀತಿ ಕ್ಯಾಂಡಿಡೇಟ್ ಹಾಕಲಿಲ್ಲ. ಯಾಕಂದ್ರೆ ಬಹಿರಂಗವಾಗಿ ಮಾತಾಡಬೇಕಾಗಿದೆ. ಆದರೆ ನಯನ್ ಅವರು ಚುನಾವಣೆಯಲ್ಲಿ ಆದ್ಮೇಲೆ ನಯನ್ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ಮೇಲೆ ಖರ್ಚು ಮಾಡಿದ್ರು. ಅವರೇನು ರಾಜಕಾರಣಿ ಅಲ್ಲ. ಮೊದಲು ಫಸ್ಟ್ ಹೇಳ್ತೀವಿ, ನಯನ ರಾಜಕಾರಣಿ ಅಲ್ಲ. ಅವರು ಯಾವುದೋ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಥವಾ ಇನ್ನು ಯಾವುದೋ ಎಲೆಕ್ಷನ್ ಇತ್ತು, ಇಡೀ ಮೂಡಿಗೆರೆ ಕ್ಷೇತ್ರವನ್ನ ಪರಿಶೀಲನೆ ಮಾಡಿ, ಅಧ್ಯಯನ ಮಾಡಿ, ಯಾವ ಸಮಸ್ಯೆ, ಏನೇನು ಸಮಸ್ಯೆಗಳಂತ ಪಟ್ಟಿ ಇವತ್ತಿಗೂ ಇಲ್ಲ. ಅವ್ರಿಗೆ ಅದ್ರ ಬಗ್ಗೆ ಕಾಳಜಿನೂ ಇರಲಿಲ್ಲ. ಅವ್ರು ಬಂದಿದ್ದು, ಅವ್ರ ಕುಟುಂಬ, ಅವ್ರ ಹಿನ್ನೆಲೆ, ನೀವು ಹೇಳ್ದಂಗೆ ಅವ್ರು ಹೈಟೆಕ್, ಸಾಮಾನ್ಯವಾಗಿ ಮೇಲ ವರ್ಗದ ಜೀವನ ಮಾಡಿದಂಥವ್ರು. ಇವತ್ತಿಗೂ ಕೂಡ ಬಡವರ ಬಗ್ಗೆ ಇವರು ಚಂದ್ರು ಹೇಳಿದ್ರು 400 ಕೋಟಿ ಜನರಲ್ಲಿ. ನನ್ನ ಪ್ರಶ್ನೆ, ನೀವು ಬಿಲ್ಡಿಂಗ್ ಮಾಡಿದ್ರಿ ನಯನ್ ಅಂತ ಹೇಳಿದ್ರಲ್ಲ, ಉದಾಹರಣೆಗೆ ನಾವು ಕಳೆದ ಮಳೆ ಬಂದು ಮನೆಗೆಲ್ಲ ಕೊಚ್ಕೊಂಡು ಹೋದವರಿಗೆ ಪ್ಯಾಕೇಜ್ ಕೊಡ್ಲಿಕ್ಕಾಗಲಿಲ್ಲ, ಭೂಮಿ ಕೊಡೋಕ್ಕಾಗಲಿಲ್ಲ. ಆಮೇಲೆ ಎರಡನೇದು ಇದು ಏನು ನಿವೇಶನ ರೈತರ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಇದೆ. ಇಡೀ ಜಿಲ್ಲೆನಲ್ಲಿದೆ, ಮೂಡಿಗೆರೆಯಲ್ಲಿ ದೊಡ್ಡದಿದೆ.
ನಿವೇಶನ ರೈತರು ಯಾರು ಅಂತ ಕೇಳಿದ್ರೆ ಎಲ್ಲ ದಲಿತರೆ. ಹೌದಾ? ನಾವು ಚರ್ಚೆ ಮಾಡಿ ಹೋರಾಟಗಳನ್ನ ಮನವಿ ಕೊಟ್ಟಾಗ ಅವ್ರು ಎಷ್ಟು ಸಣ್ಣ ಮಟ್ಟದ ಚರ್ಚೆ ಮಾಡ್ತಾರೆ ಅನ್ನೋದಕ್ಕೆ. ಉದಾಹರಣೆಗೆ ನಯನ ಒಂದು ಪಕ್ಕಾ ರಾಜಕಾರಣಿ ಆಗಿದ್ರೆ, ರಾಜಕೀಯವನ್ನ ಸವಾಲಾಗಿ ಸ್ವೀಕರಿಸಿದ್ರೆ, ರಾಜಕೀಯ ಜ್ಞಾನ ಇದ್ರೆ, ಎಲ್ಲರ ಸಮಸ್ಯೆಗಳನ್ನ ಎಲ್ಲರ ಸವಾಲುಗಳನ್ನ ಸ್ವೀಕಾರ ಮಾಡಬೇಕು. ರಾಜಕಾರಣಿಗೆ ಅದು ಗುಣ ಇರ್ಬೇಕದು. ಇವ್ರಿಗೆ ಆ ಗುಣ ಇಲ್ಲ. ಸಣ್ಣ ಮಾತಿಗೂ ಯಾವುದ್ಯಾವುದೋ ಕಾರ್ಯಕ್ರಮದಲ್ಲಿ ಸಬ್ಜೆಕ್ಟ್ ಬಿಟ್ಟು ಮಾತಾಡುವಂತ ಗುಣ ಚಂದ್ರನಿಗೆ ಗೊತ್ತಾಗಬೇಕು, ನಯನವರಿಗಿದೆ. ಉದಾಹರಣೆಗೆ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ, ಅದಕ್ಕಿಂತ ಮೊದಲು ಮೂಡಿಗೆರೆನಲ್ಲಿ ಭೂ ಸಮಸ್ಯೆಗಳ ಪಟ್ಟಿ ಇಟ್ಟು ಹಲವಾರು ಹೋರಾಟಗಳಿಗೆ ಮನವಿ ಪತ್ರ ಕೊಟ್ಟರು ಕೂಡ ಮನವಿ ಪತ್ರ ಸ್ವೀಕಾರ ಮಾಡ್ಲಿಕ್ಕೂ ಬರಲಿಲ್ಲ. ಹೋರಾಟದ ಟೆಂಟ್ಗೂ ಬರಲ್ಲ. ಸಂಘ ಸಂಸ್ಥೆಗಳು ಏನಾದರೂ ಒಂದು ಸಭೆ ಕರೀರಿ ಅಂತ ಹೇಳಿದ್ರೆ ಸಭೆಗೂ ಬರೋದಿಲ್ಲ. SC STಗಳು ಕಾರ್ಯಕ್ರಮ ಮಾಡಿದ್ರೆ ನಯನ ಮೊದಲೇ ಬರಲ್ಲ. ನಾವು ಕೇಳೋದು ಮೀಸಲಾತಿಯಿಂದ ಗೆದ್ದು ಅಂತವ್ರು ನೀವು ಯಾರ ಪರ ಕೆಲಸ ಮಾಡ್ತಿದ್ದೀರಿ? ನಯನ ಆದ್ರೇನು, ಕಾಂಗ್ರೆಸ್ ಆದ್ರೇನು, ದಳ ಆದ್ರೇನು, ಬಿಜೆಪಿ ಯಾರ ಪರ ಕೆಲಸ ಮಾಡ್ತಿದ್ದೀರಿ? ಫಸ್ಟ್ ಸ್ಪಷ್ಟಪಡಿಸ್ಬೇಕಲ್ಲ ನೀವು. 400 ಕೋಟಿ ತಂದು ನೀವು ಬರೀ ಬಿಲ್ಡಿಂಗ್ ಕಟ್ಟೋದಲ್ಲ. ಸರ್ಕಾರ ಶಾಲೆಗಳು ಮುಚ್ಚೋಗಿದೆ ಮಲ್ನಾಡಲ್ಲಿ. ಸರ್ಕಾರ ಶಾಲೆಗಳು ಉಳಿಸಿದ್ರಾ? ಮೊರಾರ್ಜಿ ಶಾಲೆ ತಂದಿದ್ರಿ, ಸಂತೋಷ, ನೀವು ತಂದಿದ್ರೆ. ಉದಾಹರಣೆಗೆ ಕಳೆದ ಬಾರಿ ಬಿಜೆಪಿ MLA ಕುಮಾರಸ್ವಾಮಿ ಅವರು ಇದ್ರಲ್ಲ, ಅವ್ರು ಹೇಳಿದ್ರು ಅದು ನಾನ್ ತಂದಿರೋದು. ಈ ಎಲ್ಲ ಯೋಜನೆಗಳನ್ನ ನಾನ್ ತಂದಿದ್ದು. ಈಗ ಶಂಕುಸ್ಥಾಪನೆ ಮಾಡ್ತಿರೋದು, ಉದ್ಘಾಟನೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂದ್ರು. ನಯನವ್ರು ಮಾಡಿದ್ರು ಪೂರ್ತಿ ಬೊಕ್ಕಸನೆ ಬರಡ್ ಮಾಡಿ ಹೋಗಿದ್ರಲ್ಲ, ಅದು ಬೇರೆ. ಈಗ ನಾನು ಹೇಳ್ಬೇಕಂದ್ರೆ ಮನಮೋಹನ್ ಸಿಂಗ್ ಅವರು ತಂದಂತ ಆಧಾರ್ ಕಾರ್ಡ್ ನ ಆಗದೆಲ್ಲ ಇದಲ್ಲ ಅಂತೇಳಿ ಬಿಜೆಪಿ ಅವರು ಡೆಲ್ಲಿ ರೋಡಲ್ಲಿ ಬಿದ್ದು ಒದ್ದಾಡಿದ್ರು. ರಫೇಲ್ ಯುದ್ಧ ವಿಮಾನ ಬೇಡಕ್ಕೆ ಬೇಡ ಅಂತ ಇವತ್ತು ಒಪ್ಕೊಂಡಿದ್ದು ಮನಮೋಹನ್ ಸಿಂಗ್ ತಂದಂತದೆ. ಮೇಲ್ಸೇತುವೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ. ಯಾರ್ದದು ಪ್ರಾಜೆಕ್ಟ್? ಯಾರ್ದು? ಮನಮೋಹನ್ ಸಿಂಗ್. ಆ ಸರ್ಕಾರದ ಯೋಜನೆ ಇದ್ದಾಗ ಮಾಡಿದಾಗ ಇನ್ನೊಂದು ಸರ್ಕಾರ ಮುಂದುವರಿಸಬೇಕು. ನೀವು ಹೇಳಿದ್ರಿ ಬಡವ್ರ ಮಕ್ಳಿಗೋಸ್ಕರ ಏನ್ ಮಾಡಿದಾರೆ ನಯನ ಅಂತ. ಸರ್ಕಾರಿ ಶಾಲೆಗಳಿಗೋಸ್ಕರನು 10 ಕೋಟಿ ರೂಪಾಯಿ. ನಂದು ಅದಲ್ಲ ಪ್ರಶ್ನೆ ಚಂದ್ರ, ಅದಲ್ಲ. ಮೂಡಿಗೆರೆ ಮೀಸಲು ಕ್ಷೇತ್ರದಲ್ಲಿ ದುಡಿಯೋ ವರ್ಗದ ಒಂದ್ ನಿಮಿಷ ಹೋರಾಟಗಳು ಮಾಡಿದ್ರಿ ನಿರಾಶ್ರಿತರಿಗೋಸ್ಕರ. 20 ವರ್ಷದಿಂದೆಲ್ಲ 510ಕ್ಕೂ 520ಕ್ಕೂ ಹೆಚ್ಚಾದಂತ ಹಕ್ಕುಪತ್ರಗಳನ್ನ 20 ವರ್ಷದಿಂದ ಕೊಟ್ಟಿದ್ದಾರೆ. ನೀವು ಅದನ್ನ 20 ವರ್ಷದಿಂದ ಕೊಟ್ಟಿದ್ದಲ್ಲ, ಅದು ನಯನವ್ರು ಮಾಡಿದ್ದಲ್ಲ. ನಾನು ಅದನ್ನೇ ಹೇಳಲಿಕ್ಕೆ ಬಂದೆ. ನಮ್ಮ ಹೋರಾಟ ಇದ್ದಾಗ ಏನಂದ್ರು 100 ಎಕರೆ ಇಟ್ಟಿವಿ ಅಂದ್ರು. 100 ಎಕರೆ ನೀವು ಕಾಂಗ್ರೆಸ್ ಅವ್ರಿಗೆ ಕೇಳ್ತೀರಿ, 100 ಎಕರೆ ಸರ್ವೆ ನಂಬರ್ ಹೇಳಿ, ಯಾವ ಪಂಚಾಯತಿ ಎಷ್ಟು ಅಂತ ಹೇಳಕ್ ಸಾಧ್ಯ ಇದೆಯಾ? ಗೊತ್ತಿದೆ ಬಿಡಿ. ಎಷ್ಟು ಸೈಟ್ ಕೊಟ್ಟಿದ್ರಿ? ಎಷ್ಟು ಸೈಟ್ ಕೊಟ್ರಿ? ಸೈಟ್ ಕೊಟ್ಟು ನಿಮ್ಮನ್ನೇ ಕೇಳೋದು. ಅನಧಿಕೃತವಾಗಿ 510ರಿಂದ 520 ಹಕ್ಕುಪತ್ರ ಕೊಟ್ಟವ್ರನಿಗೆ ಅಕ್ರಮ ಸಕ್ರಮ ಮಾಡ್ಕೊಡ್ತಕ್ಕಂಥದ್ದು ಒಂದು ಜವಾಬ್ದಾರಿ ಅಲ್ವಾ? ಅದು ಮಾಡಿದ್ದಾರೆ. ರುದ್ರೇಂದ್ರ ನಯನರು ಕೆಲಸ ಮಾಡಿಲ್ಲ ಅಂತಲ್ಲ, ನಯನರು ಕೆಲಸ ಮಾಡಿದ್ದಾರೆ. ಯಾರು ಪರ ಮಾಡಿದ್ದಾರೆ? ಶ್ರೀಮಂತರಿಗೆ 33 ಎಕರೆ 30 ವರ್ಷಕ್ಕೆ ಲೀಸಿಗೆ ಕೊಡಕ್ ಮಾಡಿದ್ದಾರೆ. ಅದನ್ನ ಹೇಳ್ಬೇಕು ಚಂದ್ರ ಅವರು. ಕಾಂಗ್ರೆಸ್ ಇರೋದು ನಾವು ಶ್ರೀಮಂತರ ಪರ. ಯಾವ್ದಾರು 1 ಕೋಟಿ ಹೇಳ್ಬಿಡಿ ಸರ್. ಅಲ್ಲ ಮಾಡಿದ್ದಾರೆ ಅಲ್ಲಲ್ಲ, ಯಾಕಂದ್ರೆ ಪಾರ್ಲಿಮೆಂಟ್ ವಿಧಾನಸೌಧದಲ್ಲಿ ಧ್ವನಿ ಎತ್ತಿ ಮಾತಾಡಿದ್ ಯಾರು? ನಿವೇಶನ ರೈತರಿದ್ದಾರೆ, ನಿವೇಶನಕ್ಕೆ ಜಾಗ ಉಳಿಸ್ಬೇಕು. ಕಂದಾಯ ಭೂಮಿ, ಗೋಮಾಳ, ಕೆರೆ ಅಂಗ್ಲ, ಉಳುಮನೆ, ಊರು ಉಡುಬೆ ಜಾಗ ಎಲ್ಲ ಒತ್ತುವರಿ ಆಗಿದೆ ಅಂತೆಲ್ಲ ಮಾತಾಡ್ಬೇಕಾದ ಶಾಸಕರು ಸರ್ ಇವತ್ತಿಗೂ ಮಾತಾಡ್ಲಿಲ್ಲ. ಅಲ್ಲಿ 30 ವರ್ಷ ಪ್ಲಾಂಟ್ ಸಮಸ್ಯೆ ಅಂತ ಹೇಳ್ತೀರಿ. ನಮ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒತ್ತುವರಿ ಭೂಮಿ ಇದ್ದಿದ್ನ 5 ಎಕರೆ ಪಟ್ಟಣ ಪಂಚಾಯತಿ, 5 ಎಕರೆ ಮತ್ತು ಗ್ರಾಮ ಪಂಚಾಯತಿಗೆ ಅಂತೇಳಿ ಇಷ್ಟು ವರ್ಷದಿಂದ ಆಗ್ತಾ ಇದ್ದು ಮೀಸಲಿಟ್ರು. ಅದ್ಯಾರೋ ಖಾಸಗಿ ವ್ಯಕ್ತಿಗಳು ಈಗ ಅದು ಕೋರ್ಟಿಗೆ ಹೋಗಿದ್ದಾರೆ, ಅದು ಇದಾಗಿದೆ, ನಿಂತೋಗಿದೆ. ಅದನ್ನ ಅವ್ರಿಗೆ ಸೂರಿಲ್ದಿದ್ದವ್ರಿಗೆ ಒಂದು ಸೂರು ಕಲ್ಸ್ಬೇಕನ್ನೋ ಕಲ್ಪನೆ ತಾನೆ. ನೀವು ಒಂದೊಂದು ಹೇಳ್ಬೇಡಿ. ನಾನು ಹೇಳೋದು 100 ಎಕರೆ 3 ವರ್ಷಕ್ಕಾಗದೆ ನೀವು 100 ವರ್ಷದಿಂದ ನೀವೇನು ಮಾಡ್ದಲ್ಲಿ 3 ವರ್ಷಕ್ಕೆ ಬಂದು ನಯನಕ್ಕೆ ಪೂರ್ತಿ ನಯನ ಅಲ್ಲ, ನಯನ ರಾಜ. ಒಂದ್ ನಿಮಿಷ, ನಯನ ರಾಣಿ ಅಲ್ಲ, ಪ್ರಜಾಪ್ರಭುತ್ವದಲ್ಲಿ ಪ್ರತಿನಿಧಿ ವ್ಯವಸ್ಥೆ ಕಾಂಗ್ರೆಸ್ ಆಳ್ವಿಕೆ ಮಾಡಿದ್ದಾರೆ ಸುಮಾರು. ಬಿಜೆಪಿ 15 ವರ್ಷ ಮಾಡಿದ್ದಾರೆ, ಉಳಿದವರೆಲ್ಲ ಕಾಂಗ್ರೆಸ್ ಮಾಡಿದ್ರು. ಕಾಂಗ್ರೆಸ್ ಮಾಡಿರಲ್ಲ, ಈಗ ಇದೃಷ್ಟ ಮಾಡ್ತಿರಲ್ಲ. 15 ವರ್ಷ ನೀವು ಇಂಪ್ಲಿಮೆಂಟ್ ಮಾಡಿ ಒಂದು ಫೈಲ್ ಬಿಲ್ಡ್ ಮಾಡಿದ್ರು ಬಂದ್ರೆ ಮುಂದರ್ಸ್ಕೊಂಡು ಹೋಗಾರಲ್ಲ ನಿರಾಶ್ರಿತರದು. ಕಾಂಗ್ರೆಸ್ ಅಲ್ಲಿ ಇದ್ದಂತವ್ರು ನಾವು ಕೇಳ್ತಿರೋದು ನೋಡಿ, ನಿಮ್ ತಾಳ್ಮೆ ಇರ್ಲಿ. ನೀವು ಆಡಳಿತ ಪಾರ್ಟಿಯವರು ನಮ್ಮ ಸವಾಲುಗಳನ್ನ ಸ್ವೀಕಾರ ಮಾಡಿ, ನಿಮ್ಮ ಶಾಸಕರಿಗೆ ಹೇಳಿ ಕೆಲಸ ಮಾಡಿಸಿ. ಸಲಹೆಗಳು ವಿರೋಧ ಪಕ್ಷದವರ ಚರ್ಚೆ, ಆಡಳಿತ ಪಕ್ಷ ಹೋರಾಟಗಾರ. ನಾನೊಬ್ಬ ಹೋರಾಟಗಾರರ ಪ್ರತಿನಿಧಿ, ಎಲ್ಲಾ ಸಂಘ ಸಂಸ್ಥೆಗಳ ಪ್ರತಿನಿಧಿ. ನಾನೊಬ್ಬನೇ ನನ್ನ ಸಲುವಾಗಿ ಮಾತಾಡಿ. ಇಂಡಿವಿಜುವಲ್ ಯಾವುದೇ ನಯನದ ಮೇಲೆ ಅಗೌರವವಾಗಿರ್ಲಿ, ಟೀಕೆ ಟಿಪ್ಪಣಿಗಳೆಲ್ಲ ನಮಗೂ ಅವ್ರ ವೈಯಕ್ತಿಕ ದ್ವೇಷ ಇಲ್ಲ. ನಮ್ಮ ನಿರೀಕ್ಷೆ ಏನಂದ್ರೆ, ನಮ್ಮಂತವ್ರ ಆಯಸ ಮುಗಿತ ಬಂತು. ನಾವು ಹುಟ್ಟದಾಗ ಹೆಂಗಿದೀವಿ ಹಂಗೆ ಮುಗಿದರೆ ಅಭಿವೃದ್ಧಿ ಯಾವಾಗ ಮಾಡ್ತೀವಿ? ನಮ್ಮ ಪ್ರಶ್ನೆ, ಮೂಡಿಗೆರೆನಲ್ಲಿ ಒಂದು ITI ಕಾಲೇಜ್, ಗೌರ್ಮೆಂಟ್ ಕಾಲೇಜ್ ಬಂತ, ಒಂದು ಡಿಪ್ಲೊಮಾ ಕಾಲೇಜ್ ಬಂತ, ಒಂದು ನರ್ಸಿಂಗ್ ಕಾಲೇಜ್ ಬಂತ. ಬೇಡ, ಕಾಫಿ ಬೆಳೆಯುವಂತ ಪ್ರದೇಶ, ಕಾಫಿ ಬೆಳೆ ಅಲ್ಲ ಸರ್. ರುದ್ರಯ್ಯರು ಕೇಳೋದು ಒಂದ್ ಹಂತದಲ್ಲಿ ಜನಸಾಮಾನ್ಯರಿಗೆ ಏನಾದ್ರೂ ಉಪಯೋಗ ಆಗಬೇಕು, ಓದ ಮಕ್ಕಳಿಗೆ
ಒಂದು ಕಾಲೇಜುಗಳು ಹೊಸದಾಗಿ ಹುಟ್ಟಬೇಕು, ಬಡವ್ರ ಕೈಗೆ ದುಡಿಯೋ ಕೆಲಸ ಸಿಗ್ಬೇಕು ಅನ್ನೋದು ಇವ್ರ ನೆಟ್ಟಿದೆ. ಅದಕ್ಕೆ ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ಇವ್ರ ಸವಾಲನ್ನ ಸ್ವೀಕರಿಸ್ಕೊಂತೀವಿ. ಈಗ ಈ ಲೈವಲ್ಲಿ ಕೂಡ ನಾವು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನು ಶಾಸಕರಿಗೆ ಗೊತ್ತಾಗುತ್ತೆ, ಇಲ್ಲ ನಮ್ಮಂತಾರಾದ್ರೂ ಮೇಡಮ್ ಹಿಂಗಿದೆ ಒಂದು 5 ಅಡಿ ಕಾಲ ತರನ ಇವತ್ತು ವಿಚಾರ ಅಲ್ಲ, ಈಗ ನೀವು ಮಾತಾಡೋದು ನಾನು ಕೇಳಿದೀನಿ, ನಂದೊಂದು ಸ್ವಲ್ಪ ಕೇಳ್ಬೇಕು ನೀವು. ಯಾಕಂದ್ರೆ ನಾವು ಜನರ ಪರವಾಗಿ ಸಲಹೆಗಳೇನಂದ್ರೆ, ಚಂದ್ರಲೋಕದಲ್ಲಿ ಪದೇ ಅವರು ವೈದ್ಯಕೀಯ ಮೊನ್ನೆ ಅಂಬೇಡ್ಕರ್ ಜಯಂತಿಲಿ ಮಾತಾಡಿದ್ರು, ಆಗಸ್ಟ್ 15 ಮಾತಾಡಿದ್ರು. ನಾ ಚಂದ್ರಲೋಕದಲ್ಲಿ ಯಾರು ಭೂಮಿ ಕೊಡ್ತಾರಂತ ಟೀಕೆ ಮಾಡಿದ್ರು, ನಾನು ಇಲ್ಲೇ ಕೊಟ್ಬಿಟ್ಟೆ ಅಂದ್ರು. ನಾನು ಹೇಳಿದ್ದೇನೆಂದ್ರೆ, ಆಕ್ಚುಲಿ ನಾವೇ ಅದು ಮಾತು ತೆಗೆದಿದ್ದು ನಾನೇ ಹೋರಾಟದಲ್ಲಿ ಇದ್ದಾಗ 100 ಎಕರೆ ಇಟ್ಟಿದ್ದೀನಂದ್ರೆ, ನಾನು ಹೇಳ್ದಂಗೆ ಇಲ್ಲಿಗೆಲ್ಲ ಮೂಡಿಗೆರೆ ಹಗರಣ ಗೊತ್ತಿದೆ. ಭೂ ಹಗರಣ ಇಡೀ ರಾಜ್ಯದಲ್ಲಿ ಮಾನ ಮರ್ಯಾದೆ ಕಳೆದು ಹೋಗಿದೆ. ಮೂಡಿಗೆರೆ ತಾಲೂಕಿನ ಅಷ್ಟು ಭ್ರಷ್ಟಾಚಾರ ನಡೆದು ಹೋಗಿದೆ. ಇಲ್ಲಿ ಯಾವ ಪಾರ್ಟಿ, ಎಲ್ಲ ಪಾರ್ಟಿಗಳು ಸೇರಿ, ಕಾಂಗ್ರೆಸ್ ದಳ ಬಿಜೆಪಿ ಸೇರೇ ಮಾಡಿದ್ರಿ. ಮೂಡಿಗೆರೆ ಮಾನ ಹರಾಜು ಹಾಕಿದ್ರಿ ರಾಜ್ಯದಲ್ಲಿ. ಈಗ ಅಷ್ಟು ಹಾಕಿ ಭೂಮಿಯಲ್ಲಿದೆ. ಒಂದು ಅರ್ಜಿ ಪಂಚಾಯತಿಗೆ ಹಾಕಿದ್ರೆ, ನಿವೇಶನಕ್ಕೆ ಜಾಗ ಕಾಯ್ದಿರಿಸಿಂದ ಅರ್ಜಿ ಹಾಕಿದ್ರೆ ಅಂದ್ರೆ ಏನ್ ಕೊಡ್ತಾರಂದ್ರೆ ಭೂಮಿ ಇಲ್ಲ ಅಂತ ಬರ್ತಾರೆ. ಅದಕ್ಕೆ ನಾವು ಕೇಳಿದ್ವಿ ಶಾಸಕರನ್ನ, ಭೂಲೋಕದಲ್ಲಿ ಭೂಮಿ ಇಲ್ಲ ಮೂಡಿಗೆರೆಯಲ್ಲಿ, ನೀವು ಚಂದ್ರಲೋಕದಲ್ಲಿ 100 ಎಕರೆ ಇಟ್ಟಿದ್ದೀರೇನು? ಚಂದ್ರಲೋಕದಲ್ಲಿ ನಾವು ಬಡವರು ಅಲ್ಲಿ ಮನೆ ಕಟ್ಟಿ ಹೋಗಿ ಬರಕ್ಕಾಗಲ್ಲ, ಅದನ್ನ ಶ್ರೀಮಂತರಿಗೆ ಕೊಡಿ, ಬಡವರಿಗೆ ಭೂಲೋಕದಲ್ಲಿ ಕೊಡಿ ಅಂತ ಕೇಳಿದ್ವಿ. ಇದನ್ನ ಸವಾಲು ತಗೊಳ್ಬೇಕು ಅವ್ರು. ಮಾಡಿದ್ರು 510 ಹಕ್ಕುಪತ್ರ ಕೊಟ್ಟಿರೋದಲ್ಲ ಗುರುಗಳೇ. 510 ನೀವು ಮಾಡಿದ್, ಶಾಸಕರು ಮಾಡಿದ್ದಲ್ಲ. ದಾರದಳ್ಳಿ ಪಂಚಾಯತಿ ಅವರು, ದಾರದಳ್ಳಿ ಪಂಚಾಯತಿ ಇಂಪ್ಲಿಮೆಂಟ್ ಮಾಡಿ ನಿಮ್ಗೆ ಗೊತ್ತಿದೆ. ಹಕ್ಕುಪತ್ರ ಕೊಡೋದು ಅಷ್ಟೇ ಕೆಲಸ ಅವ್ರದ್ದು. ಅದು ಶಾಸಕರು ಪ್ರಯತ್ನ ಇಲ್ವಾಗ, ಶಾಸಕರ ಪ್ರಯತ್ನ ಅಲ್ಲ, ಪಂಚಾಯತರ ಪ್ರಯತ್ನ ಮಾಡಿ ಲೆವೆಲ್ ಮಾಡಿದ ಮೇಲೆ ಹಕ್ಕುಪತ್ರ ಕೊಡೋ ಹಕ್ಕಿರೋದು ಮಾತ್ರ ಶಾಸಕರಿಗೆ. ರಾಜಕೀಯ ನಾವು ಕಲ್ತಿದೀವಿ. ಶಾಸಕರು ಪಂಚಾಯತಿ ಆಡಳಿತ ವ್ಯವಸ್ಥೆನಲ್ಲಿ ಹಸ್ತಕ್ಷೇಪ ಮಾಡಂಗಿಲ್ಲ. ಪಂಚಾಯತಿ ಏನ್ ತೀರ್ಮಾನ ತಗೊಳ್ತಾರೆ ಮಾಡಿದ್ರೆ ಕೊಟ್ಟು ಸಂತೋಷ. ನಾವು ನಯನರು ಮಾಡಿಲ್ಲ, ಈ ಹಕ್ಕುಪತ್ರ ಕೊಟ್ಟು ತಪ್ಪು ಅಂತ ಹೇಳ್ತಿಲ್ಲ, ಕೆಲಸ ಮಾಡಬೇಕು. ಆದ್ರೆ ಸಾರ್ವಜನಿಕರ ಸಮಸ್ಯೆಗಳನ್ನ ಆಲಿಸ್ಬೇಕು. ಒಂದು ಫಸ್ಟ್ ವೀಕ್ನೆಸ್, ಮನೆಗೆ ಹೋದ್ರೆ ಯಾರಾದ್ರೂ ಒಂದು ಸಮಸ್ಯೆಗಳು ಇಟ್ಕೊಂಡು ಹೋದ್ರೆ ಒಂದು ಯಾರೇ ಎಲೆಕ್ಷನ್ ಗೆದ್ರೆ, ಅದು ದೊಡ್ಡಯ್ಯನವ್ರು ಗೆದ್ರೆ, ನಯನವ್ರು ಗೆದ್ರೆ, ಕುಮಾರಸ್ವಾಮಿ ಗೆದ್ರೆ, ಬಿಬಿನಿಗೇರ್ ಗೆದ್ರೆ, ಮೋಟಮ್ಮವ್ರು ಗೆದ್ರೆ, ಚುನಾವಣೆ ಬರೋ ತನಕ ಮಾತ್ರ ಆ ಪಾರ್ಟಿ ಪ್ರತಿನಿಧಿ. ಚುನಾವಣೆ ಆಗಿ ಗೆದ್ದ ಮೇಲೆ ನಮ್ಮ ತಾಲೂಕಿನ ಎಮ್ಮೆಲ್ಲೆ, ಕ್ಷೇತ್ರದ ಎಮ್ಮೆಲ್ಲೆ, ಈ ರೀತಿ ಕಾರ್ಯಸೂಚನೆ ಮಾಡೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಯಾವುದೇ ಪಕ್ಷದವ್ರು ಯಾರೇ ಮಾಡ್ಬೇಕು. ನಯನವ್ರ ಜೊತೆ ಹೋದ್ರೆ ನೀವು ಹೋಬಳಿ ಅಧ್ಯಕ್ಷನ ಕರ್ಕೊಂಡ್ ಬನ್ನಿ ಅಂದ್ರೆ ನಾವು ಕಾಂಗ್ರೆಸ್ ಸುಮ್ಮನೆ ಹೇಳಿರೋದು. ಯಾಕಂದ್ರೆ ನಮಗೆ ಕೇಳಿದರೆ ನಮ್ಮೊಟ್ಟಿಗೆ ಚರ್ಚೆ ಮಾಡಿದ್ದಾರೆ. ಒಂದ್ ನಿಮಿಷ, ಶಾಸಕರು ಅವ್ರ ಕಚೇರಿ ರತ್ತಿಗೆ ನೀವು ಬೇಕಾದ್ರೆ ಯಾವಾಗ ಬೇಕಾದ್ರೆ ಭೇಟಿ ಕೊಡಿ, 100 ಜನ ಬಂದು ಹೋಗ್ತಾರೆ, ಅಹವಾಲ್ಗಳನ್ನ ಹೇಳ್ತಾರೆ. ಅಪಪ್ರಚಾರ ಅಲ್ಲ ನೋಡಿ. ಅವರ ತಾಯಿ 100 ಜನನು ಅಲ್ಲಲ್ಲ, ಇಲ್ಲಿ ಕೇಳಿ ಚಂದ್ರ, ಕೇಳಿ, ಯಾರೋ ಒಲ್ಲದ ಮನ್ಸು ಯಾರೋ ಒಬ್ರನ್ನ ಅಲ್ಲೇ ಬಿಟ್ಟಿದ್ದಾರೆ, ಅದು ಪ್ರಚಾರವಾಗಿ ಸುತ್ತಾ ಇದೆ. ಅಲ್ಲಲ್ಲ, ಅದಲ್ಲ ಮಾತು ನಾನೇನ್ ಹೇಳ್ತಿದ್ವಿ. ಅವ್ರ ತಾಯಿ ಮೋಟಮ್ನವ್ರು ಕೆಲಸ ಮಾಡುವಾಗ ಸಂಘ ಸಂಸ್ಥೆಗಳ ಸಮಸ್ಯೆಗಳನ್ನ ಆಲಿಸ್ಲಿಕ್ಕಾಗೇನೆ ವರ್ಷಕ್ಕೆ 4 ಸಭೆಗಳನ್ನ ಕರಿತೀವಿ. 4 ಸಭೆ ಕರೆದು ಏನೇನು ಸಮಸ್ಯೆ ಇದೆ, ಎಷ್ಟು ಮಾಡ್ಲಿಕ್ಕಿದೆ, ಏನ್ ಸಮಸ್ಯೆ ಅಂತ ಇಲ್ಲಿ ಸಂಘ ಸಂಸ್ಥೆಗಳು ಕರಿತಿದ್ರು. ಬಿಬಿ ನಿಂಗೇರು MLA ಆದ್ಮೇಲೆ ಸಚಿವರಾದ್ಮೇಲೂ ಕೂಡ ಸಭೆಗಳು, ಸಾರ್ವಜನಿಕ ಸಭೆಗಳು ಕರೆದ್ರು. ಎಸ್ಪೆಷಲಿ SC STಗಳ ಸಮಸ್ಯೆಗಳೇನಿದೆ ಸಮಸ್ಯೆ ಬಗೆಹರಿಸಕ್ಕೆ ಸಭೆ ಕರೆಯೋದು. ಆದ್ರೆ ನಾವ್ ಹೇಳ್ತಿರೋದೇನಂದ್ರೆ, ಅವ್ರು ಕರೆಯೋದು ಬೇಡ, ನಾವು ಕರೆದು ಸಭೆಗಾದ್ರೂ ಬರ್ಬೇಕಲ್ಲ, ನಮ್ಮ ಮನವಿ ಸ್ವೀಕಾರ ಮಾಡಕ್ಕಾದ್ರೂ ಬರ್ಬೇಕಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಮಾತಾಡೋ ಹಕ್ಕು ನಮಗಿದೆ, ಮತದಾನ ಮಾಡಿದ ಮೇಲೆ ನಾವು ಮಾತಾಡೋ ಹಕ್ಕು ನಮಗಿದೆ. ನಾವೇ ಹೇಳ್ತಿರೋದೇನೆಂದ್ರೆ, ಉದಾಹರಣೆಗೆ ನಿಮಗೂ ಬಿಜೆಪಿ ಏನ್ ವ್ಯತ್ಯಾಸ ಇದೆ? ಮೀಸಲು ಕ್ಷೇತ್ರದಲ್ಲಿ ಬಿಜೆಪಿಯನ್ನು ವಿರೋಧ ಮಾಡಿ ಅಧಿಕಾರಕ್ಕೆ ಬಂದ್ರಿ, ಅಧಿಕಾರಕ್ಕೆ ಬಂದ್ಮೇಲೆ ಬಿಜೆಪಿ ನಿಮಗೆ ವ್ಯತ್ಯಾಸ, ಪಾಲಿಸಿ ವಿಷಯದಲ್ಲಿ ಏನ್ ವ್ಯತ್ಯಾಸ ಇದೆ? ಸಾಧ್ಯವಾದಷ್ಟು ಬಗೆಹರಿಸಿ ಸರ್. ಇನ್ನೊಂದು ಭೂಮಿನೇ ಇಲ್ಲ ಅಂದ್ರೆ ನೀವು ಭೂ ಹಗರಣದಲ್ಲಿ ಭ್ರಷ್ಟಾಚಾರ ದೊಡ್ಡದಾಗಿ ನಡೆದೋಗಿದೆ ಅಂತ. ಅವಾಗ ನಡೆದಿರೋದು ಯಾವ್ದು? ಎಲ್ಲ ಅಕ್ರಮ ಸಕ್ರಮ ಸಮಿತಿ ಯಾವ್ದು ಬಾಡಿ ಇತ್ತು ಅವಾಗ? ಯಾರು ಶಾಸಕರು ಇದ್ರು? ಇವಾಗ ಅವ್ರು ಮಾಡಿದ್ನಲ್ಲ, ಇದು ಹೆಂಗಂದ್ರೆ ಕರ್ಮದ ಫಲ ಇನ್ನೊಬ್ಬ ತೊಳಿಬೇಕು ಅನ್ನೋದಿಗೆ 3 ವರ್ಷದಿಂದ ಎಲ್ಲ ನಾವು ತಲೆ ಮೇಲೆ ಬರ್ಬೇಕಾಗಿದೆ. ನಿಮ್ಮಂತ ಹೋರಾಟಗಾರರ ಹತ್ರ ಉತ್ತರ ಕೊಡ್ಬೇಕಾಗಿದೆ, ಬಯಸ್ಕೋಬೇಕಾಗಿದೆ, ಜಗಳ ಬರ್ಬೇಕಾಗಿದೆ. ಅಧಿಕಾರ ಬೇಕಾದ್ರೆ ಅಲ್ಲ, ನಾವು ಬಯಸ್ಕೊಳಕ್ ರೆಡಿ ಇಲ್ಲ ಅಂದ್ರೆ ಅಧಿಕಾರ ಬಯಸ್ಕೊಳಕ್ಕಿದೀವಿ, ನಿಮ್ ಸಲಹೆ ಸ್ವೀಕಾರ ಮಾಡ್ಲಿಕ್ಕಿದೀವಿ, ಜನ ಕೆಲಸ ಮಾಡಕ್ ಇದೀವಿ, ಎಲ್ಲದಕ್ಕೂ ಇದೀವಿ. ಆದ್ರೆ ನಾವ್ ಹೇಳ್ತಿರೋದು ನಿಮ್ಗೆ ಹೆಂಗೆ, ಇಷ್ಟೆಲ್ಲೋ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿಟ್ಟು 3 ವರ್ಷದಲ್ಲಿ ಅದನ್ನೆಲ್ಲ ತೊಳೆದು ನೀವೆಲ್ಲರಿಗೂ ಅಡ್ಡಾಡಕ್ಕೆ ಜಾಗ ಕೊಡಿ ಅಂದ್ರೆ ನೀವೇ ಜನರಲ್ ಥಿಂಕ್ ಮಾಡಿ ಸಾಧ್ಯ ಇದೆಯಾ? 3 ಪಾರ್ಟಿ ಅವ್ರು, ನಾನು ಹೇಳ್ದಂಗೆ ಒಂದು ಪಾರ್ಟಿ ಹೇಳಿಲ್ಲ. ಆಗ್ಲಿ ಸರ್, 3 ಪಾರ್ಟಿ ಸಾಧ್ಯ ಇದೆಯಾ? ಇರುತ್ತೆ. ಈಗ ಶಾಸಕರು ಕೆಲಸ ಮಾಡಿದ್ರೆ ಪ್ರಶ್ನೆ ನಾವು ಯಾವ್ದಾರ ವಿರೋಧ ಮಾಡಕ್ಕೆ ಇನ್ನೊಂದು ಒಡೆಯರು ಪಡ್ತಾನೆ ಇದಾರೆ. 3 ವರ್ಷದಲ್ಲಿ ಸಾಧನೆ ಮಾಡಿದ್ದಾರೆ. ಒಂದೇ ಸತಿ ಮಾಡಿ ಅಂದ್ರೆ ಅಲ್ಲಲ್ಲ, ಅವರು ರುದ್ರಯ್ಯನವರಾಗ್ಲಿ ದೊಡ್ಡಯ್ಯನವರಾಗ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ,
ಸಮಸ್ಯೆಗಳನ್ನೆಲ್ಲ ಸರಿ ಮಾಡಿಬಿಡಿ ಅಂತ ಹೇಳ್ತಾ ಇಲ್ಲ ಅವರು. ಪ್ರಯತ್ನ ಮಾಡಿ ಮಾಡಿ. ಕೇಳಿ, ಸಮಸ್ಯೆನ. ನೀವು ಕೇಳಿಸ್ಕೊಬೇಕು. ಯಾಕಂದ್ರೆ ನೀವು ಅಹವಾಲನ್ನ ಸ್ವೀಕರಿಸಂತ ಪಕ್ಷದಲ್ಲಿದ್ದೀರಿ, ಆಡಳಿತ ಪಕ್ಷದಲ್ಲಿರೋದ್ರಿಂದ ಒಂದು ಅಹವಾಲುಗಳನ್ನ ಯಾಕೆ ಸ್ವೀಕರಿಸಲ್ಲ, ಇದನ್ನ ನೀವು ಮೈಂಡ್ ಇಟ್ಟು ಚಂದ್ರ ಒಡೆಯರ್ ಅವರೇ ಇದನ್ನೆಲ್ಲ ಬರೆದಿಟ್ಕೊಳ್ಳಿ. ಸಂಘ ಸಂಸ್ಥೆಗಳ ಮೀಟಿಂಗ್ನ ಯಾಕೆ ಕರೆಯಲ್ಲ? ಒಂದು ಇಲ್ಲ ರುದ್ರೇಂದ್ರಹಳ್ಳಿ ಸಂಘ ಸಂಸ್ಥೆಯವರು ಕರೆದ ಮೀಟಿಂಗಿಗೆ ಶಾಸಕರು ಯಾಕೆ ಹೋಗಲ್ಲ? ನೀವು ಅವರು ಮೀಟಿಂಗ್ ದಿವಸ ಇವ್ರು ಬೆಂಗಳೂರಲ್ಲಿ ಇರ್ತಾರೆ, ಕಾರಣ ಬೇಡ. ಈ ರುದ್ರೇನವರು ಕೂಡ ಈ ಮೀಟಿಂಗ್ ಇಡ್ಬೇಕಾದ್ರೆ ಶಾಸಕರನ್ನ ಗಮನಕ್ಕೆ ತಂದು ನೀವು ಯಾವತ್ತು ಇರ್ತೀರಿ ಅಂತ ಹೇಳಿ ಅವ್ರು ಮೀಟಿಂಗ್ ಕರೀತಾರೆ. ಹಾಗಾಗಿ ಜನಸಾಮಾನ್ಯರ ಜೊತೆ ರುದ್ರಯ್ಯನವರಾಗ್ಲಿ ದೀಪಕ್ ದೊಡ್ಡ ಇರೋದ್ರಿಂದ ಅವ್ರು ಕರೆದ ಸಭೆಗೆ ಶಾಸಕರು ಹೋಗಂಥದ್ದು ಓಕೆ. ಈಗ ನೀವೇನಾಗುತ್ತೆ ಅಂದರೆ ಪಕ್ಷದಿಂದ ಏನೋ ವಿತರಣೆಗಳು, ಹಕ್ಕುಪತ್ರ ವಿತರಣೆ, ಸಬ್ಬಲ್ಲು ಗಿಡ ಇದ್ರಲ್ಲಿ ಮಾತ್ರ ಹೋಗ್ತಾರೆ. ಮತ್ತು ಇನ್ನೊಂದು ವಿಶೇಷವಾಗಿ ನಾನು ನಯನ ಮೋಟಮ್ನವರ ಬಗ್ಗೆ ಅವರು ಎಲೆಕ್ಷನ್ನು ಆಗೋಕ್ಕಿಂತ ಮುಂಚೆನೂ ಹೇಳಿದ್ರು, ನನಗೆ ಸಾವು ಮದುವೆ ತಿಥಿ ತಿರುಗೋದೆಲ್ಲ ಕೆಲಸ ಸಂವಿಧಾನಾತ್ಮಕವಾಗಿ ನಾನು ಕೆಲಸ ಮಾಡಬೇಕು, ಹಾಗಾಗಿ ಮಾಡ್ತೀನಿ ಅಂತ. ಅಂದರೆ ಸರ್ಕಾರಿ ಪ್ರೋಗ್ರಾಮ್ಗಳು, ಅಂಗನವಾಡಿ ಪ್ರೋಗ್ರಾಮ್ ಇರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ ಪ್ರೋಗ್ರಾಮ್ ಇರ್ಬೋದು, ಸರ್ಕಾರಿ ಶಾಲೆಯ ಪ್ರೋಗ್ರಾಮ್ ಇರ್ಬೋದು, ಎಲ್ಲೂ ಗೈರು ಹಾಜರು ಆಗಲ್ಲ. ಬೇರೆ ಪರ್ಸನಲ್ ಪ್ರೋಗ್ರಾಮಿಗೆ ಹೋಗದೇ ಇರ್ಬೋದು. ಹಾಗಾಗಿ ನೀವು ಇವತ್ತಿನ ಡಿಬೇಟಲ್ಲಿ ನಾವೇನು ಗೊತ್ತಾ, ನೇರವಾಗಿ ನಯನ ಮೊಟ್ಟಮ್ಮಗೆ ಈ ರುದ್ರಯ್ಯಗಾಗಲಿ ದೀಪಕ್ ದೊಡ್ಡಯ್ಯನವ್ರಿಗೂ ಹೇಳೋ ತಾಕತ್ತಿದೆ, ಅದು ಬೇರೆ ವಿಚಾರ. ಆದರೆ ನಿಮ್ಮ ಮೂಲಕ ನೀವು ಕೂಡ ಒಂದಷ್ಟನ್ನ ಪಟ್ಟಿ ಮಾಡಿ, ನೀವು ಆಫೀಸಲ್ಲಿ ಕೂತ್ಕೊಂಡು ಅದು ಯಾರು PA ಇದ್ದಾರೆ ಒಂದಷ್ಟು ಬರೆದು ಅದನ್ನು ನಯನ ಮೊಟ್ಟಮ್ಮ ಕೊಟ್ಟರೆ ಅವ್ರೇನು ಇಲ್ಲ ಅಂತ ಹೇಳಲ್ಲ. ಈಗ ಸಮಸ್ಯೆಗಳಿದೆ ಚರ್ಚೆ ಮಾಡೋಣ ಅಂತ ಹೇಳಿದರೆ ನಯನ ಮೊಟ್ಟಮ್ಮ ಮೋಸ್ಟ್ಲಿ ಇಲ್ಲ ಅಂತ ಹೇಳಲ್ಲ. ಯಾಕೆಂತಂದರೆ ಒಂದು ಸಹಾಯ ಮಾಡೋ ವಿಚಾರದಲ್ಲಿ ಕೂಡ ಅವರು ಯಾವತ್ತೂ ಇಲ್ಲ ಅಂದಿಲ್ಲ ಇದುವರೆಗೂ. ಇಲ್ವಾ ಪ್ರಶ್ನೆ ಇಲ್ಲ, ಒಂದಷ್ಟು ಸಹಾಯ ಮಾಡಿದೆ. ಇರಲಿ ದೀಪಕ್ ದೊಡ್ಡಯ್ಯನವರೇ, ಅಲ್ಲ ಇನ್ನೊಂದು ಪ್ರಶ್ನೆ ಹೇಳಿ ಸರ್, ನೀವು ಮುಗಿಸಿ. ಒಂದೇ ಏನು ನೀವು ಮುಗಿಸಕ್ ಬಿಡಲ್ಲ ನಮ್ಮ ಚಂದ್ರ ಅವರು ಕೇಳ್ಬೇಕೀಗ. SC/STಗಳ ಅಧಿಕಾರಿಗಳ ಸಭೆ ಕರೀತಾರೆ, ಚಿಕ್ಕಮಗಳೂರು ಮತ್ತೆ ಜಿಲ್ಲೆ ಮಟ್ಟದಲ್ಲಿ ಕರೀತಾರೆ, ತಾಲೂಕು ಮಟ್ಟದಲ್ಲೂ ಕರೆದಿದ್ದಾರೆ. ನಾವು 2 ಬಾರಿ ತಹಸೀಲ್ದಾರ್ ಗಮನಕ್ಕೆ ತಂದಿವಿ. ಶಾಸಕರು ಇಲ್ಲಿ ಇರಬೇಕು, ಶಾಸಕರು ನಮ್ಮ ಜೊತೆ ಮುಖಾಮುಖಿ ಮಾತಾಡಬೇಕು, ನಮ್ಮ ಅಹವಾಲುಗಳನ್ನ ಕೇಳಬೇಕು. ಕಂದಾಯ ಅಧಿಕಾರಿಗಳು ಬರ್ತಾರೆ, ಬೇರೆ ಅಧಿಕಾರಿಗಳು ಬರ್ತಾರೆ. ಅಧಿಕಾರಿಗಳು ರಾಜಕಾರಣಿಗಳ ಕೆಳಗಿರ್ತಾರೆ. ಉದಾಹರಣೆಗೆ ಒಂದು ಸ್ಮಶಾನ ಸಮಸ್ಯೆ ಇದೆ, ಹೌದಾ? ಮಲೆನಾಡಲ್ಲಿ ಸ್ಮಶಾನ ಸಮಸ್ಯೆ ಇದೆ. ಈ ಸಮಸ್ಯೆನ ನಾವು ಅಧಿಕಾರಿಗಳಿಗೆ ಕೊಟ್ಟರೆ ಅವ್ರು ಹಿಂಸರಿತಾರೆ. ಅದು MLAಗಳು ಬಂದ್ರೆ ನೇರವಾಗಿ ಅವ್ರ ಗಮನಕ್ಕೆ ತರ್ಬೋದು ಅಂತೇಳಿ ಅಲ್ಲಿಗೆ ಬರಲ್ಲ. ಅದಕ್ಕೆ ನಾವು ಕಳೆದ ಮೂಡಿಗೆರೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಕೇಳಿದ್ರು, ನೆಕ್ಸ್ಟ್ ಏನಾದರೂ ಅಧಿಕಾರಿಗಳು ಮೀಟಿಂಗ್ ಕರೆದ್ರೆ ಎಲ್ಲ ಬಹಿಷ್ಕಾರ ಮಾಡಿ, ಯಾರೊಬ್ಬ ಶಾಸಕರು ಬರಬೇಕು. ನಾವೇನು ಗಲಾಟೆ ಮಾಡೋದು, ಧಿಕ್ಕಾರಕ್ಕೆ ಹೋಗೋದು ಪ್ರಶ್ನೆ ಬೇರೆ. ಉದಾಹರಣೆಗೆ ನಾವು ಚಳುವಳಿಯಿಂದ ಬಂದವ್, ನಾವು ಮೋಟಮ್ನವ್ರಿಗೆ ಎಷ್ಟು ಗೆರವ್ ಮಾಡಿರ್ಬೋದು, ಮೋಟಮ್ನ ಎಷ್ಟು ಕೂಡ ಹಾಕಿರ್ಬೋದು, BB ನಿಂಗೇರಿಗೆ ಎಷ್ಟು ಗೆರವ್ ಮಾಡಿರ್ಬೋದು. ನಾವು ಆ ಕಾಲದಲ್ಲಿ ನಮ್ಮನ್ನು ಮನೆಯಲ್ಲಿ ಮಲಗಕ್ಕೆ ಬಿಟ್ಟಿಲ್ಲ ಪೊಲೀಸರು, ರಾತ್ರೆಲ್ಲ ಎತ್ತಕೊಂಡೋಗಿ ನಮ್ಮನ್ನು ಕೂಡ ಹಾಕಿದ್ದಾರೆ, ಗೆರವ್ ಮಾಡ್ತಾರಂತೇಳಿ. ಆ ಥರದ ಗೆರವ್ಗಳು ನಿಮಗೆ ನಿಮಗೆ ಗೌರವ ತರ್ತದೆ, ನಿಮಗೆ ಪ್ರಶಸ್ತಿ ಇದ್ದಂಗಂದ್ರೆ ಅದಕ್ಕೆ ರೆಡಿ ಆಗ್ಬೇಕಂದ್ರೆ ಖಂಡಿತ ಅದು ನಾವು ರೆಡಿ ಚುರುಕು ಮಾಡುತ್ತೆ, ಮಾಡ್ಬೇಕಂದ್ರೆ ನಾವು ರೆಡಿ. ನಾವು ಕೆಲಸ ಚುರುಕು ಮಾಡುತ್ತೆ ಅದು, ಅದನ್ನ ಮಾತೇ ಇಲ್ಲ. ಕೆಲವೊಂದು ಸಹಕಾರ ಸಲಹೆಗಳನ್ನ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ತನ್ನ ಹಕ್ಕನ್ನ ಕೇಳುವಂಥದ್ದು, ಅಲ್ಲಿಯ ಸಂಬಂಧಿತ ಶಾಸಕರು ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾಗ ಅವ್ರನ್ನ ಅಡ್ಡ ಹಾಕುವಂಥದ್ದು, ಅವ್ರಿಗೆ ಗೆರವ್ ಹಾಕುವಂಥದ್ದು ಸ್ವಾಭಾವಿಕ. ಅದನ್ನ ಎದುರಿಸ್ಬೇಕು, ಅದನ್ನ ಸ್ವೀಕಾರ ಮಾಡ್ಬೇಕು. ಇನ್ನೊಂದು ಇಂಪಾರ್ಟೆಂಟ್, BJP ಅಧಿಕಾರದಾಗ ಬಂದಾಗ ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು ಬಹಳ ಭಯಭೀತರಾಗಿದೆ. ಬಹುಶಃ ದೊಡ್ಡವರು ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇಡೀ ರಾಜ್ಯದಲ್ಲಿ ದಾಳಿಗಳ ಮೇಲೆ, ಚರ್ಚ್ ಮೇಲೆ ದಾಳಿ, ಎಲ್ಲ ಕಡೆ ದಾಳಿ ಆಯಿತು. ಮೂಡಿಗೆರಲ್ಲೂ ಗಲಾಟೆಗಳಾಯಿತು, ಗೋಹತ್ಯೆ ನಿಷೇಧ ಗಲಾಟೆಗಳಾಯಿತು. ಮೂಡಿಗೆರಿನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಸಿಗ್ತದೆ, ದಲಿತರ ರಕ್ಷಣೆ ಸಿಗ್ತದೆ ಅಂತಿತ್ತು. ಸಮಸ್ಯೆ ಏನಾಗಿದೆ ಯಾರು ಬೆಂಕಿ ಹತ್ತಿದ್ರು ಅವ್ರನ್ನೇ ತಂದು ಕೂರಿಸ್ಕೊಂತಾರೆ ಪಕ್ಕ. ಇದೊಂದು ತಮ್ಮ ಮಾತಿಗೆ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರು ಶಾಸಕರು ಅಂತ ಈ ಮಾತು ನಾನು ಇಲ್ಲ, ನಾನಂತೂ ಖಂಡಿತ ಗೆದ್ದಾಗ ನೀವೇ ಅಂದ್ರೆ ಗೆಲ್ಲ ಗೆದ್ದಾಗಿದ್ಮೇಲೆ ಒಂದೇ ಅಂತೇಳಿ ಸಂವಿಧಾನದಲ್ಲಿ ಪ್ರತಿಯೊಬ್ಬರ ಜೊತೆ ಮಾತಾಡ್ಲಿಕ್ಕೆ, ಸಭೆ ಸಮಾರಂಭದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಇದೆ. ಕಾನೂನಾತ್ಮಕವಾಗಿ ಅವರ ಶಾಸಕರ ಸ್ಥಾನದಿಂದ ಏನಾರು ಹೊರತುಪಡಿಸಿ ಏನಾರು ಅದು ಏನು ಮೆಡಮಸ್ ನನ್ನ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಅವ್ರೇನಾರು ಮಾಡ್ತಿದ್ದಾರಾ? ನೀವು ಖಂಡಿತ ಹೇಳಿ, ನಾವು ನಿಮ್ ಜೊತೆ ಇದ್ದೀವಿ. ಸರಿ, ನಾನು ಇದೇ ಮಾತು ಹೇಳಿದ್ರಲ್ಲ, ರುದ್ರಯ್ಯನವರಿಗೆ ಇವ್ರೊಂದು ಮಾತು ಕೇಳ್ತೀನಿ. ನೀವ್ ಹೇಳಿದ್ರಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಿದ್ದಾಗ
ಅಲ್ಪಸಂಖ್ಯಾತರು ಭಯಭೀತರಾಗಿರು. ಇದು Yes. ತಪ್ಪು ಕಲ್ಪನೆ. ಸತ್ಯ. ಇದನ್ನ ನಾನು ಒಪ್ಪೋದಿಲ್ಲ. ಬಿಜೆಪಿಯ ಕಾರ್ಯಕರ್ತನಾಗಿ ಅದನ್ನ ಒಪ್ಪೋದಿಲ್ಲ. ನೀವ್ ಯಾವ ರೀತಿ ಅರ್ಥ ಮಾಡ್ಕೊಂಡು ನಂಗೆ ಗೊತ್ತಿಲ್ಲ. ಇಡೀ ಇದೀಗ ಹಿಜಾಬ್ ಪ್ರಕರಣ, ಗೋಹತ್ಯೆ ಪ್ರಕರಣ, ಗೋಹತ್ಯೆ ಪ್ರಕರಣ, ಆಮೇಲೆ ಹಿಜಾಬ್ ಹಲಾಲ್, ಉಡುಪಿನಲ್ಲಿ ಯಾವುದೋ ಒಂದು ಸಿಡಿ ಇದನ್ನ ಫೋಟೋ ತೆಗೆದ್ರನ್ನ ಪ್ರಕರಣ ಏನಿದೀವಲ್ಲ. ಏನಕ್ಕಾಯ್ತು? ಯಾರೋ ಒಬ್ಬ ಕೇಸರಿ ಶಾಲೆ ಹಾಕೋ ಬಂದ್ರೆ ಬರ್ಬೇಡ ಅಂತಾರೆ ಶಾಲೆಗೆ, ಕಾಲೇಜ್ಗೆ. ಯಾರೋ ಒಬ್ಬ ಕೇಸರಿದು ಒಂದು ಶರ್ಟ್ ಹಾಕೋ ಬಂದ್ರೆ ಬರ್ಬೇಡ ಅಂತಾರೆ. ಹಾಗಾದ್ರೆ ಇದೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಅಲ್ಲ, ಅದಲ್ಲ. ಬಿಜೆಪಿ ಅಧಿಕಾರದಲ್ಲಿರುವಾಗ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರು ಭಯಭೀತರಾಗಿರುವಂತ ತಪ್ಪು ನೂರು ಸತ್ಯ. ಇಡೀ ರಾಜ್ಯದಲ್ಲಿ ಓಕೆ, ಇರ್ಲಿ. ಇದು ಅದು ಒಂದು ರಾಷ್ಟ್ರದ ಸಮಸ್ಯೆ ಇರ್ಲಿ. ನಯನಾ ಮೋಟಮ್ಮ MLA ಆದ್ಮೇಲೆ ಇವ್ರು ಹೇಳಿದ್ರು 80% SC STಗಳೇ ಇಲ್ಲಿರೋಂಥದ್ದು ಅಂತ. ಅದೇನಾದ್ರು ಭಯಭೀತರಾಗಿದ್ದಾರೆ ರುದ್ರೇನರೇ? ಅಲ್ಲ, ಅವರು ರಕ್ಷಣೆ ಇಲ್ವಾ? ಹಾಗಾದ್ರೆ ನನ್ನ ರಕ್ಷಣೆ ಅಂದ್ರೆ ಹೀಗೆ ಮೀಸಲು ಕ್ಷೇತ್ರದ ಉದ್ದೇಶ ಇತ್ತು. ಹಾಗಾದ್ರೆ ಮೀಸಲು ಕ್ಷೇತ್ರ ನೀವು ಕರ್ನಾಟಕದಲ್ಲಿ ಎಲ್ಲಾ ರಾಜ್ಯಗಳನ್ನು ಎಲ್ಲಾ ಜಿಲ್ಲೆ ತಿರುಗಿದಿರಿ. ಎಲ್ಲಾ ಮೀಸಲು ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಆಗಿದೆ. ಆದ್ರೆ ಮೂಡಿಗೆರೆಯಲ್ಲಿ ಮಾತ್ರ ಆಗ್ತಾ ಇಲ್ಲ ಅಂತ ಹೇಳ್ತೀರಾ? ಅಲ್ಲ, ನಿರ್ದಿಷ್ಟ ಮೂಡಿಗೆರೆ ಅಲ್ಲ. ನಾನು ಸಾಮಾನ್ಯವಾಗಿ ಕರ್ನಾಟಕದ ಒಂದು 25-26 ಜಿಲ್ಲೆಗಳನ್ನು ಸುತ್ತಿದ್ದೀನಿ. ಹೌದು. ತೀರಾ ನೀವು ಇತ್ತೀಚೆಗೆ ಏಷ್ಯಾ ಖಂಡದಲ್ಲೇ ಹಿಂದುಳಿದ ತಾಲೂಕು ಅನ್ನುವ ರಾಯಚೂರಿನ ದೇವದುರ್ಗ ತಾಲೂಕು ಕೂಡ ಹಿಂದುಳಿದಿತ್ತು. ಹೈಯೆಸ್ಟ್ ಏಷ್ಯಾ ಖಂಡದಲ್ಲೇ ಅದು ಹಿಂದುಳಿದ ತಾಲೂಕು ಅಂತ ಕರೆದಿದ್ರು. ಆ ತಾಲೂಕು ಡೆವಲಪ್ ಆಗಿದೆ. ನಾನು ಕೇಳೋದು, ಇಲ್ಲಿಂದ 30 ಕಿಲೋಮೀಟರ್ ಚಿಕ್ಕಮಗಳೂರು, ಇಲ್ಲಿಂದ 60 ಕಿಲೋಮೀಟರ್ ಕಡೂರು, ಹೊಸದುರ್ಗ, ಚಳ್ಳಕೆರೆ, ಈ ಭಾಗದ ಡೆವಲಪ್ಮೆಂಟ್ ನೋಡಿ. ನಾನು ಹೇಳ್ತಾರೆ, ನೀವು ಮೀಸಲು ಕ್ಷೇತ್ರ ಗೆದ್ದುಬಿಟ್ಟು ಕಾಲೇಜ್ ತಂದಿನಿ 400 ಕೋಟಿ ತಂದಿನಿ ಅಂತ ನೀವು ಉಂಡೋರ್ಗೆ ಊಟ ಉಣಿಸೋದಲ್ಲ. ಉಪವಾಸ ಇದ್ದವನಿಗೆ ಅನ್ನ ಬಟ್ಟೆ ಕೊಡ್ಬೇಕು. ಸರ್, ಈಗ ಹಾಸ್ಟೆಲ್ ಯಾರಿಗೂ ಉಪಯೋಗ ಆಗುತ್ತೆ ಸರ್? ಯಾರಿಗಾಗುತ್ತೆ? ಹಾಸ್ಟೆಲ್ ಯಾರಿಗೂ ಉಪಯೋಗ ಆಗುತ್ತೆ? ಇದ್ದ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಮಾಡಿಲ್ಲ. ಇದ್ದ ಬಿಲ್ಡಿಂಗ್ ಕೇಳಿವಿ, ಹೊಸ ಬಿಲ್ಡಿಂಗ್ ಯಾವ್ದನ್ನ? ಈಗ ಇದ್ದ ಬಿಲ್ಡಿಂಗ್ ಅದು ದುರಸ್ತಿ ಹಾಕ್ಬೇಕು ಅನ್ನೋದಕ್ಕೆ ತಾನೆ. ಯಾವ್ದು ಕರೆಕ್ಟ್ ಆಗಿ ವ್ಯವಸ್ಥೆ ಇಲ್ಲ. ಹೇಳಿ, ರಿಪೀಟ್ ಮಾಡಿ. ಫಂಡ್ ತಂದಿರೋದಲ್ಲ ಅಂತ ಹೇಳಿ. ಅಲ್ಲ, ಅದು ನಾವೇ ಈಗ ಫಂಡ್ ಯಾಕೆ ಬಂದಿದೆ? ಈ ತರ ತುರೆ ಕೆಲಸ ಮಾಡ್ತಿದ್ದೀರಿ. ನನ್ನ ಪ್ರಶ್ನೆ ಗುರುಗಳೇ, ಸಮಸ್ಯೆಗೆ ಪಾಪ ಒಂದು ನಿಮಿಷ ಇನ್ನೊಬ್ರದ್ದು ಎಂತದು ಹೆಗಲ್ ಮೇಲೆ ಇಟ್ಟು ಒಂದು ಕಲ್ಕೊಂಡೋಣ ಸರ್. 3 ವರ್ಷಕ್ಕೆ ನೀವು ಇಷ್ಟಿಂಗ್ ಅನ್ನೋರು, ಹಾಗಾದ್ರೆ 15 ವರ್ಷದಲ್ಲಿ ನೀವು ಎಷ್ಟು ಫಂಡ್? ಹಾಗಾದ್ರೆ ನೀವು ಹಾಗಾದ್ರೆ ಕಮಿಷನ್ಗೋಸ್ಕರ ರಾಜಕಾರಣದಲ್ಲಿ ಬಂದ್ರ? ಎಲ್ಲ ರಾಜಕಾರಣಿಗಳು ಇದೆ. ನೀವು ರಾಜಕಾರಣದಲ್ಲಿ ಇದೆ. ನೀವು ಕಮಿಷನ್ ಆಯ್ತು. ನೀವು 3 ವರ್ಷದಲ್ಲಿ ನೀವೇನ್ ಮಾಡ್ತಿದ್ರಿ? ಅವ್ರಿಲ್ಲ. ನಿಮ್ಮ ಕಲ್ಪನೆಗಿಂತ ಹೆಚ್ಚಾಗಿ ಗುರುಗಳ ನಾನೀಗ ನೋಡಿ 3 ವರ್ಷದಲ್ಲಿ ಒಬ್ಬೊಬ್ರು ಮಹಿಳಾ ಶಾಸಕರಾಗಿ ಕ್ಷೇತ್ರಕ್ಕೆ ಎಷ್ಟು ಅನುದಾನ ತರಬೇಕು, ಯಾವ್ದಾವ್ದು ವ್ಯಯ ಮಾಡಬೇಕು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಆರೋಗ್ಯ ಇರ್ಬೋದು, ಮತ್ತೆ ಪ್ರಯಾಣದಿರ್ಬೋದು, ಪ್ರತಿಯೊಂದನ್ನು ಕೂಡ ನಯನಾ ಮೋಟಮ್ ಇಲ್ಲಿ ತನಕ ಅಚ್ಚುಕಟ್ಟಾಗೇನೆ ಅವರ. ಹೌದು, ಮೂಡಿಗೆರೆ ಹಾಸ್ಪಿಟಲ್ ಹೈಟೆಕ್ ಆಗಿದೆ. ಎಲ್ಲ ಡಯಾಲಿಸಿಸ್ ಇದೆ, ಸ್ಕ್ಯಾನಿಂಗ್ ಇದೆ, ಎಲ್ಲ ಇದೆಯಾ ಮೂಡಿಗೆರೆ ಹಾಸ್ಪಿಟಲ್ ಅಲ್ಲಿ? ಡಯಾಲಿಸಿಸ್ ಇದೆ. ನನ್ ಎಲ್ಲಿ ಮಾಡ್ತಿದ್ದಾರೆ? ಯಾವ್ದು ಆಪರೇಟ್ ಮಾಡೋರಿಲ್ಲ ಅಲ್ಲಿ. ಯಾರು ಆಪರೇಟ್ ಇಲ್ಲ ಸರ್? ನೀವು ಬಂದು ನೋಡ್ಬೇಕು ಸರ್, ದಯವಿಟ್ಟು. ನಾನು ಅಲ್ಲಿದ್ದೀನಿ. ಆಪರೇಟರ್ ಸರ್, ನಾವು ಪೇಷಂಟ್ ಡಯಾಲಿಸಿಸ್ ಪೇಷಂಟ್ಗೆ ನಾವು ಸಮಯ ಕೊಡಕ್ ಆಗ್ತಾ ಇಲ್ಲ, ಅಷ್ಟು ಕ್ಯೂ ಇದೆ. ದಯವಿಟ್ಟು ಬಂದು ನೋಡ್ಬೇಕು ತಾವೆಲ್ಲ. ಕೇಳಿ, ಮೂಡಿಗೆರೆ ಗೌರ್ಮೆಂಟ್ ಹಾಸ್ಪಿಟಲ್ ವಿಚಾರ ಅವ್ರು ಗೆದ್ದ ಮಾರನೇ ದಿವಸ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದ್ರು. ಯಾರಿಗೂ ಹೇಳಿರ್ಲಿಲ್ಲ. ಅದು ನಾನು ಹೋಗಿ ಲೈವ್ ಮಾಡಿದ್ವಿ. ಸಾಕಷ್ಟು ಕೆಲಸ ಮಾಡಿದ್ದಾರೆ. 14 ಜನ ಡಾಕ್ಟರ್ಸ್ ಇರಬೇಕು ಅಂತ ದಿನ ಬೆಳಿಗ್ಗೆ ಪಟ್ಟಿ ಬರುತ್ತೆ ನೋಡಿ. 9 ರಿಂದ 12 ಜನ ಡಾಕ್ಟರ್ಸ್ ಇವತ್ತು ಮೂಡಿಗೆರೆ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಇದ್ದಾರೆ. ಹಾಲಿ ಅವ್ರು ಕೆಲಸ ಮಾಡ್ತಾರೆ ಬಿಡ್ತಾರೆ ಬೇರೆ ವಿಚಾರ, ಡಾಕ್ಟರ್ಸ್ ಇದ್ದಾರೆ. ಹಾಗಾಗಿ ಈ ತರದ ಗಣನೀಯ ಏರಿಕೆನ ನೋಡಿರಲಿಲ್ಲ ನಾವು ಕೂಡ. 9 ರಿಂದ 12 ಇದ್ದಾರೆ. ಇವತ್ತು ಕೂಡ ಡಾಕ್ಟರ್ಸ್ ಇದ್ದಾರೆ. ಅಲ್ಲಿ ಹೋದಾಗ ಯಾರೋ ನೌಕರರು ಕೆಲಸ ಮಾಡದೇ ಇರ್ಬೋದು. ರಕ್ಷಣಾ ಸಮಿತಿಯ ಅಧ್ಯಕ್ಷರು ಚಂದ್ರು ಆದ್ಮೇಲೆ ಕೂಡ ಒಂದಷ್ಟು ಆಗಿದೆ. ಎಲ್ಲದ 100% ಸರಿಯಾಗಿದೆ ಅಂತಿಲ್ಲ, ಒಂದ್ ಪ್ರಯತ್ನ ಮಾಡಿದ್ದಾರೆ. ಚಂದ್ರು ಅವರೇ ಬೇಕು ಅಂತ ಕೇಳಲ್ಲ. ಚಂದ್ರು ಅವ್ರಿಗೆ ನಾನು ಹೇಳೋದಕ್ಕೆ ದೀಪಕ್ ದೊಡ್ಡಯ್ಯ ರುದ್ರಯ್ಯ ಹೇಳ್ತಿರೋದು ಏನಂದ್ರೆ, ಸಮಸ್ಯೆನ 100% ನಾವು ಬಂದ್ರು ಪರಿಹಾರ ಮಾಡಕ್ಕಾಗಲ್ಲ. ಆದ್ರೆ ಏನ್ ಸಮಸ್ಯೆ ಇದೆಯಲ್ಲ, ಪ್ರಯತ್ನ ಪಡುವಲ್ಲಿ ತಾವು ಒಂದ್ ಹೆಜ್ಜೆ ಮುಂದಿಡಿ. ಈ 3 ಜನ ಶಾಸಕರುಗಳು ಮಾಡ್ಲಿಲ್ಲ, ಹೋಗ್ಲಿ ಬಿಡಿ. ನೀವ್ ಹೇಳ್ತಿರಲ್ರಿ 20 ವರ್ಷ ನಮ್ಗೆ ಅಧಿಕಾರ ಇಲ್ಲ ಅಂತ. 12 ವರ್ಷ MLC ಆಗಿರ್ಲ್ವಾ? 12 60 ಕೋಟಿ ರೂಪಾಯಿ ದುಡ್ಡು ಬಂದಿರ್ಲ್ವಾ? 60 ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಕ್ಕೆ ತಾನೇ ಹಾಕಿರ್ತಾರೆ. ಈಗ ಬಂದಿದೆಯಲ್ಲ, ನಾಳೆ ಬೆಳಗ್ಗೆ ರುದ್ರಯ್ಯ ಸರ್ ಬೇಕಾರೆ ಅವ್ರ ಸಲಹೆ ಸಹಕಾರ ತಗೊಂಡು ನಾವೆಲ್ಲ ಇನ್ನೂ ಒಂದ್ ಸ್ವಲ್ಪ ಒಂದ್ ಹೆಜ್ಜೆ ಮುಂದೆ ಇಟ್ರು ಇವ್ರು ಬೇಕಾದ್ರೆ ಅವ್ರನ್ನ ಏನೋ ಕೆಲಸ ಮಾಡಿದ್ ಬಂದದ್ದು. ವಿರೋಧ ಪಕ್ಷದವ್ರು ದೀಪಕ್ ದೊಡ್ಡಯ್ಯ ಸರ್ ಅಂತೂ ಯಾವುದೇ ಕಾರಣಕ್ಕೂ ಇನ್ನೂ ಇದ್ರಷ್ಟು 10 ಪಟ್ಟು ಮುಂದುವರೆದು ನಯನವರು ಇದ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಪ್ರಮುಖವಾದ ಮೂಡಿಗೆರೆಯ ವಿರೋಧಿಸೋದಿಲ್ಲ. ಹೌದಲ್ಲ, ವಿರೋಧ ಮಾಡ್ಲಿಕ್ಕೂ ಕಾರಣ ಇದೆ. ವಿರೋಧ ಒಂದು ಪಾರ್ಟಿ ಅಂದ ಮೇಲೆ
ಕೆಲಸ ಮಾಡ್ಲಿ ಅನ್ನೋ ಉದ್ದೇಶದಿಂದ ಮಾತಾಡ್ತಾರೆ ಅವ್ರನ್ನ ಹತ್ತಿಕ್ಕೋ ಸಲುವಾಗಲ್ಲ. ಅಲ್ಲ ಅಲ್ಲ ನಮ್ಮ ತಾಲೂಕು ಡೆವಲಪ್ ಆಗಲಿ, ಅಭಿವೃದ್ಧಿ ಆಗಲಿ ಅನ್ನೋ ಕಾರಣಕ್ಕಾಗಿ ಚರ್ಚೆ, ತೀವ್ರದ ಚರ್ಚೆ ಇನ್ನೊಂದು ಆಗ್ಲಿ ಅಂತ. ಯಾರು ನಾವು ಪರ್ಮನೆಂಟ್ ಇಲ್ಲಿ ಇರೋದಿಲ್ಲ. ಮತ್ತೆ ಚಂದ್ರು ಹೇಳಿದ್ರಿ ಒಂದು ಮಹಿಳಾ MLA ಅಂತ. ಮಹಿಳಾ MLA ಅಂತಂದ್ರೆ ಎಲ್ಲೋ ಫೆಸಿಲಿಟೀಸ್ ಇದೆ, ಸೆಕ್ಯೂರಿಟಿ ಆದಿಯಾಗಿ, ಬಾಡಿಗೆ ಆದಿಯಾಗಿ, ವೆಹಿಕಲ್ ಆದಿಯಾಗಿ ಎಲ್ಲದೂ ಇದೆ. ಏನಾಗುತ್ತದೆ, ಪುರುಷರಿಗೆ ಏನಾಗುತ್ತೆ ಅಂದ್ರೆ ರಾತ್ರಿ ನಮ್ಮ ಮಲೆನಾಡ ಸಭೆ ಚೌಡಿ ಹಬ್ಬ ಅಲ್ಲಿ ಇಲ್ಲಿ ಹೋಗಿ ಸ್ವಲ್ಪ ಎಣ್ಣೆ ಹಾಕರೇನ, ಅದಕ್ಕೆ ಇವ್ರು ಹೋಗ್ತಾ ಇಲ್ಲ ಹೊರತು ಮಹಿಳಾ MLA ಆದ ತಕ್ಷಣ ಪವರ್ ಏನ್ ಕಡಿಮೆ ಇಲ್ಲ ಸರ್, ಎಲ್ಲಿ ಪವರ್ ಕಡಿಮೆ ಆಗಿದೆ. ಹಾಗಾಗಿ ನೀವು ಮಹಿಳಾ MLA ಅಂತ ಹೇಳಿ ಸರಿಯಲ್ಲ. ಬಿಂಬಿಸಿದಲ್ಲ, ನೀವು ತಪ್ಪರ್ಥೈಸ್ಕೊಂಡಿದ್ದೀರಿ. ಮಹಿಳಾ MLA ಆಗಿದ್ರು ಸಮಯ ಗಂಟೆ ಗೊತ್ತಿಲ್ಲದಲ್ಲದ್ರು ಮೂಡಿಗೆರೆ ಕ್ಷೇತ್ರ ಎಷ್ಟು ದೊಡ್ಡದು ಅನ್ನೋದು ನಿಮ್ಗೆ ಗೊತ್ತಿದೆ. ಹೌದು, ಪ್ರತಿ ಕ್ಷೇತ್ರಕ್ಕೂ 3 ಬ್ಲಾಕಿಗೂ ಖಾಲಿ ಗೆಜ್ಜೆ ಕಟ್ಕೊಂಡು ಹಂಗೆ ತಿರುಗಾಡ್ಕೊಂಡು ಏನಾಗ್ಬೇಕು ಸರ್, 100 ಗ್ರಾಮದಲ್ಲಿ ಕರೆದು ನೀವು ಅಂಕಿಅಂಶ ಚಂದ್ರ ಸಭೆ ಮಾಡ್ಯಾರ. ಜನಸಂಪರ್ಕ ಸಭೆ ಮಾಡಿದಿರಲ್ಲ, ಏನ್ ಸಮಸ್ಯೆ ಬಗೆಹರಿಸಿರಿ ಪಟ್ಟಿ ಆಗಿದೆ ಸಾಕಷ್ಟು ಹೇಳಿ ಸರ್. ಅಲ್ಲಿ ಬಂದಂತ ನೀವು ಅಂತಕ್ಕೆ ಗಾಳಿಯಲ್ಲಿ ಕುಂಡೋಡಿ ಮಾಡಿ ಮತ್ತೆ ಮಾತಾಡಿ, ಅಂಕಿಅಂಶ ಇಡಿ, ಇಂಥ ಊರಲ್ಲಿ ಇಂಥ ಪಂಚಾಯತ್ ಮಾಡಿ ಹೇಳಿ. ಏನು ಬೇಡ, ಒಂದೇ ನಿಮಿಷ ಕೇಳಿ, ಒಂದ್ ನಿಮಿಷ ರೀ. ನೀವು ಆಲ್ದೂರಿಂದ ಹಾಂದಿ ತನಕ ರಸ್ತೆನಲ್ಲಿ ಬಂದ್ರಿ, ಆಲ್ದೂರಿಂದ ಹಾಂದಿ ತನಕ ಬನ್ನಿ, ಅರ್ಥ ಆಯ್ತಾ ನಿಮಗೆ? ಆಯ್ತಾ? ಅದೇ ಆಲ್ದೂರಿಂದ ಬಾಳೆನೂರ್ ತನಕ ಹೋಗಿ ರಸ್ತೆನಲ್ಲಿ ಸರ್. ಅದು ಅವ್ರ ಅಭಿವೃದ್ಧಿ ಕಾರ್ಯಕ್ರಮ ಆಗ್ಲಿ ಆಗ್ಲಿ, ಈಗ ನಾವು ಕೇಳ್ತಿರೋದು 3 ವರ್ಷ. ನೀವು ಹೇಳೋದು ನಾವು ಸ್ವೀಕಾರ ಮಾಡ್ತೀವಿ. ಒಂದ್ ನಿಮಿಷ ಆಗ್ಲಿ, 3 ವರ್ಷದ ಹೇಳಿ, 3 ವರ್ಷದ ಹೇಳಿ. ಏನ್ ಮಾಡಿದ್ರಿ? ಪ್ಯಾಚ್ ಹಾಕಿದಾರ ಒಂದ್ ಸಮಯ ಇರುತ್ತೆ ಪ್ಯಾಚ್ ಹಾಕಕ್ಕೆ. ನಾನೊಬ್ಬ ಇಂಜಿನಿಯರ್, ಪ್ಯಾಚ್ ಅಲ್ಲಷ್ಟು ಇಲ್ಲಷ್ಟು ಬಿಸಾಕಿದ್ರೆ ಬಸ್ತಾರೆಯಿಂದ ಆಲ್ದೂರ್ಗೆ ಹೋಗ್ತಾ ಒಂದಷ್ಟು ಪ್ಯಾಚ್ ನೀವು ಹೋಗಿ ನೋಡಿ. ಕಾಂಗ್ರೆಸ್ ಸರ್, ಈಗ ಆ ಭಾಗದಲ್ಲಿ ಮರ ಗಿಡಗಳು ನೀವೇ ನೋಡಿದ್ದೀರಿ. ಪ್ಯಾಚ್ ಹಾಕಿ ಒಂದ್ ವಾರಕ್ಕೆ ಹೋದ್ರು ಸಂಪೂರ್ಣ ಪ್ರಮಾಣದ ರಸ್ತೆ ಮಾಡಿ ಅಂತ ಹೇಳೋರು ನೀವೇ. ಚಿಕ್ಕಮಗಳೂರಿನ ಮೂಡಿಗೆರೆ ಪ್ಯಾಚ್ ಹಾಕಿದ್ರೆ ನೀವು ನೋಡಿ, ನ್ಯಾಷನಲ್ ಹೈವೇ ಸ್ಟ್ಯಾಂಡರ್ಡ್ ಪ್ಯಾಚ್. ನೀವು ಅಲ್ಲಲ್ಲ ಬಿಸಾಕಿದ್ರೆ ಅದು ಪ್ಯಾಚ್ ಹಾಕದ? ಯಾವ ರಸ್ತೆ? ಒಂದ್ ಹೇಳಿ ಸರ್, ಮೂಡಿಗೆರೆನಲ್ಲಿ ನಾನು ಹೇಳದಂಗೆ 70-80% ಏನು SC STಗಳು ಮೆಜಾರಿಟಿ ಇದ್ದಾರೆ. ಅವರಿಗೆ ಮಂಜೂರಾದ ಭೂಮಿ ದುರಸ್ತಿ ಆಗಿಲ್ಲ. ಆಮೇಲೆ ದಾಖಲಾತಿಗಳು ನಾಶ ಆಗೋಗಿದೆ. ಎರಡನೇದು, ಅವರು ಸ್ವಾಧೀನದಲ್ಲಿ ಇಲ್ಲ ಅಂತೇಳಿ ಇನ್ನೊಬ್ಬರು ಭೂ ಮಾಲೀಕರು ಒತ್ತುವರಿ ಮಾಡಿದ್ದಾರೆ. ಆಮೇಲೆ ಸೊಸೈಟಿ PCID ಬ್ಯಾಂಕಿನ ಮೂಲಕ ಹರಾಜಾಗಿದೆ. ಇದನ್ನ ಈ 15-20 ವರ್ಷದಿಂದ ನಾವು ಎಲ್ಲ MLAಗಳಿಗೆ, ಕಾಂಗ್ರೆಸ್ ದಳ BJP ಇದ್ದಾಗಲೂ ಅವ್ರ ಗಮನಕ್ಕೆ ತರ್ತಾನೆ ಇದೀವಿ. ಅದು ಇಂಪ್ಲಿಮೆಂಟ್ ಆಗಲಿಲ್ಲ. ಇವರು ಬಂದ ಮೇಲೆ ಒಂದು ದೊಡ್ಡ ಹೋರಾಟ ನಿಮ್ಗೆ ಗೊತ್ತಿದೆ, ತಾಲೂಕು ಕಚೇರಿ ಮುಂದೆ ಎಲ್ಲ ಭೂ ಸಂಘರ್ಷ ಸಮಿತಿ ಅಂತ ಮಾಡಿ ಹೆಚ್ಚು ಒತ್ತುವರಿ ಆಗಿದೆ. ಒತ್ತುವರಿಯನ್ನು ತೆರವು ಮಾಡಿ ಸಿಕ್ಕಿದ ಭೂಮಿಯನ್ನ ಸಾಮಾನ್ಯ ಸಣ್ಣ ರೈತರಿಗೆ, ಭೂಹೀನ ಬಡವರಿಗೆ ಕೊಡಿ ಅಂತ ಇಟ್ಟಿವಿ. ಇದುವರೆಗೂ ಭೂಮಿಗೆ ಸಂಬಂಧಪಟ್ಟದ್ದು ಒಂದೇ ಒಂದು ಚರ್ಚೆ ಈ ಶಾಸಕರಿಂದ ಆಗ್ಲಿಲ್ಲ. ಆಮೇಲೆ ಈಗ ಹಾನಿಗಳು ಬರ್ತಿದೆ, ಕಾಡು ಪ್ರಾಣಿಗಳು ಬರ್ತಾ ಇದೆ, ನಿಯಂತ್ರಣ ಮಾಡಕ್ ಆಗ್ತಿಲ್ಲ. ಹೌದಾ, ನಿಯಂತ್ರಣ ಮಾಡಕ್ ಆಗ್ತಿಲ್ಲ. ಎರಡನೇದು, ಡೀಮ್ಡ್ ಹೆಸರಿನಲ್ಲಿ ಸಣ್ಣ ರೈತರನ್ನು ಪಟ್ಟಿ ಮಾಡಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರತಿ ಇಟ್ಟುಕೊಂಡು ಅವ್ರನ್ನ ತೆರವು ಮಾಡುವಂತ ಕೆಲಸ ನಡೆದು ಭಾರಿ ಭೂಮಾಲೀಕರು ಕಂಪನಿಗಳೆಲ್ಲ ಬಂದಿದ್ದಾರೆ, ರೆಸಾರ್ಟ್ಗಳು ಬಂದಿದೆ. ಉದಾಹರಣೆಗೆ ನಾವು ಹೇಳಿದ್ವಿ, ಕಾಡು ಪ್ರಾಣಿ ಬರ್ಲಿಕ್ಕೆ ರೆಸಾರ್ಟ್ ಕಾರಣ. ಅಕ್ರಮ ರೆಸಾರ್ಟ್ಗಳನ್ನ, ದೊಡ್ಡ ದೊಡ್ಡ ಬೆಳಕು ತರುವಂಥ ರೆಸಾರ್ಟ್ಗಳನ್ನ, ಆಮೇಲೆ ಹೋಮ್ ಸ್ಟೇಗಳನ್ನ ಬಂದ್ ಮಾಡಿ, ಹೋಮ್ ಸ್ಟೇಗಳನ್ನ ಬಂದ್ ಮಾಡಲಿಕ್ಕೆ ಒಂದು ಕಠಿಣವಾದ ಕಾನೂನ ಮಾಡಿ ಅಂತೇಳಿ ಮನವಿ ಪತ್ರನ ಅವರಿಗೆ ರಿಜಿಸ್ಟರ್ ಪೋಸ್ಟ್ ಮಾಡಿ ಕೊಟ್ಟು ಕಳಿಸಿದ್ವಿ. ಈಗ ಭೂಮಿ ಕುರಿತು ಪ್ರಶ್ನೆ, ಮಲ್ನಾಡ್ ಅಂದ್ರೆ ಭೂಮಿ, ಹೊಸ ಭೂಮಿನ ಮಂಜೂರು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಪ್ರಶ್ನೆ, ಭೂಮಾಲೀಕರಿಗೆ 30 ವರ್ಷಕ್ಕೆ ಲೀಸಿಗೆ ಕೊಡ್ಬೇಕಂತೇಳಿ ಬಹಳ ಶ್ರಮ ವಹಿಸಿ ಬೇಗ ಸರ್ಕಾರದಲ್ಲಿ ಪಾಸ್ ಮಾಡಿದ MLAಗಳು, ದಲಿತರು ಭೂಮಿ ಕೈತಿಪ್ಪು ಹೋಗಿದೆ, ದಾಖಲಾತಿಗಳು ನಾಶ ಆಗಿದೆ, ಒತ್ತುವರಿ ಮಾಡಿದ್ದಾರೆ ಬೇರೆ ಭೂಮಿ ಬಲಾಢ್ಯರು, ಅದರದ್ದು ದುರಸ್ತಿ ಆಗಿಲ್ಲ ಅಂತೆಲ್ಲ ತಂದ್ರೆ ಯಾಕೆ ಮಾಡಲಿಲ್ಲ? ಒಂದು ಭೂಮಿ ಒಂದೇ ಒಂದು ಡಾಕ್ಯುಮೆಂಟ್ ತಹಸೀಲ್ದಾರ್ ಚೇಂಜ್ ಆಗ್ತಾರೆ. ತಹಸೀಲ್ದಾರ್ ಬಂದ ಕೂಡಲೇ ಒಂದು ಮೀಟಿಂಗ್ ಕರೀತಾರೆ, ನಾನು ಇನ್ನು 15 ದಿನದಲ್ಲಿ ಬಗೆಹರಿಸ್ತೀನಿ. ಒಂದು ತಿಂಗಳಿಗೆ ತಹಸೀಲ್ದಾರ್ ಟ್ರಾನ್ಸ್ಫರ್, ಇನ್ನೊಬ್ಬರು ಅರ್ಜಿ ಬರ್ತಾರೆ, ಅವ್ರಿಗೆ ಮತ್ತೆ ತರೋದು. ಕೂದಲು ಬೆಳ್ಳಗಾದ್ರೂ ಕೂಡ ನಮ್ಮ ಪ್ರಶ್ನೆ, ನಮಗೆ ಬೇಸರ ಇರೋದ್ರಂದ್ರೆ ಮೀಸಲು ಕ್ಷೇತ್ರದಲ್ಲಿ ಯಾವುದೇ ಪಕ್ಷದ MLA ಅಧಿಕಾರಕ್ಕೆ ಬಂದರೂ ಇವರ ಕಾರ್ಯಚಟುವಟಿಕೆ ಎಲ್ಲವೂ ಶ್ರೀಮಂತರ ಸುತ್ತನೇ ಸುತ್ತಾ ಇದೆ, ಬಡವರ ಬಗ್ಗೆ ಎಲ್ಲ. ನಯನನ್ನು ಕೂಡ ನಿರೀಕ್ಷೆ ಮಾಡಿದ್ದೀವಿ,
ನಯನ್ನ ಅಮೆರಿಕದಲ್ಲಿ ಹೋದ್ರಿಂದ ಇಲ್ಲ, ಅಮೆರಿಕ ನಿರೀಕ್ಷೆ ಮಾಡ್ತಾರೆ ಅಂತ ಸುಳ್ಳಾಗಲ್ಲ. ಇರ್ಲಿಲ್ಲ. ಆಗಿಲ್ಲ ಇಲ್ಲ, ಇನ್ಯಾವಾಗ ನಿಮ್ಮ ಮಾಡಿ- ನಿರೀಕ್ಷೆ ಸುಳ್ಳಾಗಲ್ಲ. ಮುಕ್ಕಾಲು ಭಾಗ ಮುಗಿದೋಯ್ತು. ಯಾವಾಗ ಮಾಡಿದ್ರು? ಖಂಡಿತ ಅವ್ರ ಮೇಲೆ ಕಾಳಜಿ ಇದೆ. ನಿಮ್ಮ ನಿರೀಕ್ಷೆ ಖಂಡಿತವಾಗ್ಲೂ ಸುಳ್ಳಾಗಲ್ಲ. ಇಲ್ಲ ನೋಡಿ, ಇನ್ನೂ 2 ವರ್ಷ ಕಾಲ ಅವಕಾಶ ಇದೆ, ಅದಾಗುತ್ತೆ. ಯಾವ್ದೇ ಕಾರಣಕ್ಕೂ ಅವ್ರಿಗೆ ನಿರೀಕ್ಷೆ ಸುಳ್ಳು ಮಾಡ್ತಾರೆ. ಕೇಳಿ, ರುದ್ರಯ್ಯ ಅವ್ರು ಹೇಳಿದ ಮಾತಿಗೆ ಸಹಮತ ಇದೆ. ಒಂದು ಮೀಸಲು ಕ್ಷೇತ್ರದಲ್ಲಿ ಪ್ರಾಥಮಿಕವಾಗಿ ಒಂದು ಮನೆ ಸೈಟ್ ಕೊಡ್ಬೇಕು, ಮನೆ ಕಟ್ಸ್ಕೋಬೇಕು, ಅವ್ರಿಗೊಂದು ಉದ್ಯೋಗ ಕಲ್ಪಿಸ್ಬೇಕು, ಅವ್ರಿಗೊಂದು ಬದುಕಕ್ಕೆ 1 ಎಕರೆ 2 ಎಕರೆ ಜಾಗ ಕೊಡಬೇಕು. ನೋಡಿ ಸರ್, ಏನ್ ಮಾಡಿದಾರೆ? ಈಗ ಒಂದ್ ನಿಮಿಷ ತಡೀರಿ. ಆಯ್ತು, ಈಗ ಶಾಸಕರ ವಿಚಾರ ಚರ್ಚೆ ನಡೀತಿರೋದು. ಈ ಶಾಸಕರದ್ದು ಒಂದ್ ಭಾಗ ನೀವು ಪ್ರಶ್ನೆ ಮಾಡ್ತೀರಿ, ಸರಿ, ಸಂತೋಷ, ಒಪ್ಕೊಳ್ಳೋಣ. ಎಲ್ಲದನ್ನು ಮುಂದುವರೆದ ಕಾರ್ಯಗಳು ಮಾಡಬೇಕು, ಜನಗಳಿಗೆ ಸೈಟ್ ಕೊಡ್ಬೇಕು, ಇವ್ರು ಹೇಳ್ದಂಗೆ ಭೂಮಿ ಮಾಡ್ಲಿಕ್ಕಿಂದ ಆಮೇಲೆ ಸರಿ. ಎಂಪಿಗೆ ಏನು ಜವಾಬ್ದಾರಿನೇ ಇಲ್ವಾ? ಎಂಪಿಗೆ ಏನು ಜವಾಬ್ದಾರಿನೇ ಇಲ್ವಾ? ಇಲ್ಲ, ನಾವು ಮಾನವ ಪ್ರಾಣಿ ಸಂಘರ್ಷ ರೋಡಿಂದ ಹೇಳಿದ್ರಲ್ಲ, ರೋಡಿಂದ ಎಂಪಿಗೂ ಸಂಬಂಧಪಡುತ್ತೆ. ಇಲ್ಲ ಈಗ ನಾವು ಈಗ ಅವರು ಆಲ್ದೂರಿಂದ ಮುಡಿಗೆರೆ ಅದೇ ರಸ್ತೆಯಲ್ಲಿ ಬರೋದಲ್ಲ ಸರ್. ಸಂಘರ್ಷ ಈಗ ನಮ್ಮ ಪ್ರಶ್ನೆ ಕಾಂಗ್ರೆಸ್ನವ್ರಿಗೆ, ಮುಂದಿನ ಚುನಾವಣೆಯಲ್ಲಿ ನಿಮ್ ಕಾಂಗ್ರೆಸ್ MLA ಬೇಕಾ, ಏನು ಬಿಜೆಪಿ JDS MLA ಬೇಕಾ? ಇಲ್ಲ, ಖಂಡಿತವಾಗ್ಲೂ ನಾವು ಜನಪರ ಕೆಲಸ ಮಾಡ್ತೀವಿ. ಇನ್ನು ಮಾಡಿದ್ರೆ ಗೆಲ್ತೀರಿ ಸರ್, ಮಾಡ್ತಾನೆ ಇದೀವಿ. ಮಾಡದೇ ಇದ್ರೆ ನಿಮ್ಮನ್ನು ಸೋಲಿಸ್ತಾರೆ ಜನ. ಖಂಡಿತವಾಗ್ಲೂ ನಿಮ್ಮಂತ ಸಲಹೆ ಸಹಕಾರ ಈಗ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ನಾವು ಆರಂಭದಲ್ಲಿ ಹೇಳಿದ್ವಿ, ನಯನ್ ಅವ್ರಿಗೆ ಉದಾಹರಣೆಗೆ ಅವ್ರು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ವೀಕ್ಷಕರಲ್ಲಿ ವಿನಂತಿ ಮಾಡ್ತೀವಿ, ಎಲ್ಲರೂ ಕಾಂಗ್ರೆಸ್ ಪಕ್ಷ ನೋಡ್ತಿದ್ರಿ, ಇದೇನು ಬಹಿರಂಗ ಮಾತಲ್ಲ. ನಯನ್ ಅವ್ರಿಗೆ ಈ ಮಲೆನಾಡಿನ ಬಗ್ಗೆ, ಈ ಮಲೆನಾಡಿನ ಸ್ಥಿತಿಗತಿ, ಜನರಿಗೆ ಸಂಬಂಧಪಟ್ಟ ಸ್ಥಿತಿಗತಿಯ ಬಗ್ಗೆ 99% ಅರಿವಿಲ್ಲ, ಅರಿವೇ ಇಲ್ಲ. ಮಾನ ಮರ್ಯಾದೆ, ಒಂದ್ ನಿಮಿಷ ಕೇಳಿ. ಎಸ್ಟೇಟಿನಲ್ಲಿ ಗುಲಾಮ್ಗಿರಿ ಜೀವನ ಮಾಡ್ದಂಗೆ, ನೀವು ಅಮೆರಿಕದ ಗುಲಾಮ್ಗಿರಿ ಇದ್ದಂಗೆ ಮಲೆನಾಡಲ್ಲಿ ಇದೆ. ಹೌದು, ಆ ಲೈನ್ ಇದ್ದಾರೆ. ಮಳೆಗಾಲದಲ್ಲಿ ನೋಡ್ಬೇಕಿಲ್ಲ, ಪರಿಹಾರ ಏನು? ಇಲ್ಲ, ಅವರು ಜೀವನ ನರಕ. ನಾವ್ ಹೇಳದ ನಿಮ್ಗೆ, ನೀವು ಎಲ್ಲಾ ಕೆಲಸ ಬಿಡಿ. ನೀವು ಹೇಳೋದ್ ಸರಿ, ನೀವು ಹುಟ್ಟು ಹೋರಾಟಗಾರರು, ನೀವು ಹೇಳೋದ್ ನಾನು ಒಪ್ತೀನಿ ಖಂಡಿತ. ಬಟ್ ನಂಗೆ ದೀಪಕ್ ಸರ್ ಹೇಳೋದು ಮಾತ್ರ ನನ್ ದೇವರಣಗಳು ನಗು ಬರುತ್ತೆ ಸರ್, ತಪ್ಪು ತಿಳಿಬೇಡಿ. ಯಾಕಂದ್ರೆ ಭಾರಿ ಕಾಳಜಿ ಇದೆ ಅವರಿಗೆ. ಲೈನ್ ಅಲ್ಲಿ ಇದ್ದಾರೆ, ಕುಡಿಯಕ್ಕೆ ನೀರಿಲ್ಲ, ಯಾವ್ದೇ ಸರ್. ಇವ್ರದೇ MLA MP ಎಲ್ಲ ಇದ್ದ ಒಂದೇ ಒಂದು ತೋರಿಸಿ ಸರ್ ನೀವು. ಬಿಡಿ ಸರ್, ಈಗಿನ ಮೇಲೆ ಈಗ ನಾನು 3 ವರ್ಷದಲ್ಲಿ, ಒಂದ್ ನಿಮಿಷ ಸರ್, 3 ವರ್ಷದಲ್ಲಿ ಒಬ್ರಿಗೆ ಮನೆ ಕಟ್ಕೊಡ್ಬೋದು. ನಾನು ಅಲ್ಲಲ್ಲ, 3 ವರ್ಷದಲ್ಲಿ ಒಬ್ರಿಗೆ ಮನೆ ಕಟ್ಕೊಡ್ಬೋದು, ನೀರ್ ಕಟ್ಬೋದು. ಬಟ್ 3 ವರ್ಷದಲ್ಲಿ 3 ತಿಂಗಳು ಮಗನ ತಗೊಂಡೋಗಿ 6 ತಿಂಗಳು ಮಾಡಿ ನಾನು ಶಾಲೆಗೆ ಸೇರಿಸ್ತೀನಿ ಅಂತ ತಪ್ಪಾಗುತ್ತೆ. ಚಂದ್ರವರೇ ಒಂದ್ ಮಾಡಿದ್ದಾರೆ. ನಿಮಿಷ MP ಫಂಡ್ ಅಲ್ಲ, ಇಲ್ಲಿ ನೋಡಿ ಈಗ ಫಂಡ್ ಬಂದಿಲ್ಲ. ಅಲ್ಲ, ಇಲ್ಲಿ ಅದಕ್ಕೆ ಇಲ್ಲ ಅದು. ಅಲ್ಲ ಚಂದ್ರವ್ರೆ, ಎಲ್ಲೂ ಚಕಾರ ಇಲ್ಲ. ಒಂದ್ ನಿಮಿಷ ಕೇಳಿ. ಬಿಜೆಪಿ ಅವರು ಕೆಲಸ ಮಾಡ್ಲಿಲ್ಲ ಅಂತಾನೆ ಅವ್ರನ್ನ ಸೋಲಿಸಿ ಕಳಿಸಿರೋದು. ನೀವೇನ್ ಮಾಡಿದ್ರಿ ಮತ್ತೆ? ಅಲ್ಲ, ಸೋಲಿಸಿ ನೀವೇನ್ ದೀಪಕ್ ದೊಡ್ಡವರು ವಿರೋಧ ಪಕ್ಷ ಕೆಲಸ ಮಾಡ್ತಾನೆ ಇದೀವಿ. ಎಲ್ಲಿ ಮಾಡ್ತಾ ಇದ್ದೀರಿ? ಏನ್ ಮಾಡ್ತಾ ಇದ್ದೀರಿ? ಕಂಡುನು ಅದ್ ಹೆಂಗ ಅಂತಾರೆ ಗೊತ್ತಾ ಸರ್? ಕಂಡುನು ಕಾಣಿಸ್ದಂಗಾಡೋರು ಇಲ್ಲ, ಇಲ್ಲಿ ಸಾಕಾಗ್ತಾ ಇಲ್ಲ. ಈಗ ಮಾಡ್ತೀವಿ, ಕೇಳಿ ಸರ್, ಇಲ್ಲಿ ಖಂಡಿತವಾಗ್ಲೂ ಮಾಡ್ತೀವಿ. ನಿಮ್ ಸಹಕಾರ ಇರ್ಲಿ. ಮಾಡ್ತೀವಿ. ನೀವು ಜೊತೆಲಿ ಅಲ್ಲ, ಇಲ್ಲಿ ಕೇಳಿ ಒಂದು ಖಂಡಿತವಾಗ್ಲೂ ಮಾಡ್ತೀವಿ. ಅಭಿವೃದ್ಧಿ ನಿಮ್ಗೆ- ಕೆಲಸಕ್ಕೆ ಅವ್ರು ಇವ್ರು ಅಂತಲ್ಲ. ನಿಮ್ಗೆ ನೀವು ಸಹಕಾರ ಕೊಡಿ. ನಿಮಗೊಂದು ತಾಕತ್ ಬಂದಿದೆ. ಈಗ ರುದ್ರಯ್ಯನವ್ರು ಹೇಳಿರು, ನನಗೆ ಆಯಸ್ಸೆ ಮುಗಿತಾ ಬಂತು, ಹೋರಾಟ ಮಾಡಿ ಅಂತೇಳಿ ಮೋಟಮ್ಮನರ ಪರವಾಗಿ ಕೆಲಸ ಮಾಡಿರು, ಗೆದ್ದಾಯ್ತು ಮೋಟಮ್ಮ. ಆಮೇಲೆ ವಿರೋಧವಾಗಿ ಕೆಲಸ ಮಾಡಕ್ ಶುರು ಮಾಡಿರು, ಆಮೇಲೆ ಲಿಂಗಯ್ಯನವ್ರ ಪರವಾಗಿ ಕೆಲಸ ಮಾಡಿರು, ಆಮೇಲೆ ಕುಮಾರಸ್ವಾಮಿಗೂ ಬೆಂಬಲ ಕೊಟ್ಟರು. ಕೊನೆಗೆ ಈಗ ಸೋತು ಸುಣ್ಣಾಗಿ ಏನಾದ್ರೂ ಒಂದು ಈ ಕ್ಷೇತ್ರಕ್ಕೆ ಒಂದು ಹೋರಾಟ ಮಾಡೋಣ, ಈ ಶಕ್ತಿಗಳು ಇದಾವೆ ನಮ್ಮ ಜೊತೆ ಅಂದ್ರೆ ಲಿಂಗಯ್ಯನ ಹೋಗಿ ಕಾಂಗ್ರೆಸ್ ಸೇರ್ಕೊಂಡ್ರು, ಕುಮಾರಸ್ವಾಮಿ ಹೋಗಿ ಕಾಂಗ್ರೆಸ್ ಸೇರ್ಕೊಂಡ್ರು. ಈಗ ಕೇಳಕ್ ಹೋಗೋಣ ಅಂದ್ರೆ ಎಲ್ಲ ವಿರೋಧ ಪಕ್ಷದಲ್ಲೇ ಕೂತಾರೆ ಇವರು. ಈಗ ಹೊರಗಡೆ ಒಂದು ಹೋರಾಟ, ಒಂದು ಜನ ಮನಸ್ಸಲ್ಲಿ ಜನರ ಜೊತೆ ದೀಪಕ್ ದೊಡ್ಡಯ್ಯನವ್ರು ಇದ್ದಾರೆ ಅಂತೇಳಿ ದೀಪಕ್ ದೊಡ್ಡಯ್ಯನವ್ರನ್ನ ಇವತ್ತು ರುದ್ರಯ್ಯನವ್ರು ಹೊಗಳಿ ಹೊನ್ನ ಶೂಲಕ್ಕೆ ಏರಿಸ್ಯಾರೆ ಅಂತ ಏನಿಲ್ಲ, ವಿಚಾರವನ್ನ ಹೇಳ್ತಾ ಇದ್ದಾರೆ. ಈಗ ದೀಪಕ್ ದೊಡ್ಡಯ್ಯನವರು ಅಥವಾ ರುದ್ರಯ್ಯನವರು ಇಷ್ಟೊತ್ತು ಚರ್ಚೆ ಮಾಡಿದ್ರಲ್ಲ, ಏನೋ ನಂಬಿಕೆ ಇದೆಯಾ? ನಿಜನೇ ಸರ್, ನಿಮಗೆ ಒಂದೇ ಮಾತ್ಕೊಂಡು ಈಗ ಇವರಿಬ್ರು ಹೇಳಿದ್ರಲ್ಲ, ಇದು ನಿಜನ ಸುಳ್ಳ? ಯಾವ್ದೇ ಕಾರಣಕ್ಕೂ ಅವರು ಹೇಳಿದಂತ ಮತ್ತಲ್ಲಿ 90 ಭಾಗ ಸುಳ್ಳಿದೆ, 10 ಭಾಗ ಸತ್ಯ ಇದೆ. ಯಾವ್ದು ಅಭಿವೃದ್ಧಿ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ. ಅಲ್ಲ, ಒಂದ್ ನಿಮಿಷ. ಯಾರು ಅದನ್ನ ಸ್ವೀಕರಣೆ ಮಾಡಿಲ್ಲ ಸರ್. ಸತ್ಯನ ಮಾತ್ರ ಗುರುಗಳೇ, ಸತ್ಯನ ಮಾತ್ರ ಸ್ವೀಕಾರ ಮಾಡೋದು. ನಾನು 10 ಭಾಗ ಸತ್ಯನ ಹೃದಯ ಸರ್ ನಾನು ಸ್ವೀಕಾರ ಮಾಡಿದ್ದೀನಿ. ಯಾವ್ದು ಲ್ಯಾಂಡ್ ಇಂದ ಹೇಳಿದ್ರಲ್ಲ, ದಾಖಲೆಗಳೇ ಇಲ್ಲ, ಇನ್ನೊಂದಿಲ್ಲ. ಅದು ಖಂಡಿತವಾಗ್ಲೂ ಅಧಿಕಾರದಲ್ಲಿ ಇದ್ದಂತ ಶಾಸಕರ ಹತ್ರ ಕೈಯಲ್ಲಿ ಇರುತ್ತೆ. ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದಿಲ್ಲ, ಇದ್ರ ಬಗ್ಗೆ ನಾವು ಖುದ್ದು ನಾವು ಮಾತಾಡ್ತೀವಿ, ಅದೇನು ಅಂತ ಹೇಳಿ. ಆ 10 ಭಾಗ ಸತ್ಯನ ಮಾತ್ರ ಒಪ್ಕೊಂತೀನಿ, ಬಟ್ 90 ಭಾಗ ಇಲ್ಲ. ಇನ್ನೊಂದಿದೆ ಬಹಳ ಪ್ರಮುಖವಾದ ನೋಡಿ, ಮೂಡಿಗೆರೆಯಲ್ಲಿ ಮೀಸಲು ಕ್ಷೇತ್ರ ಆಗಿ ಪದವಿ ಪಡೆದವರು ಎಲ್ಲರೂ ಟಿಂಬರ್ ಕೆಲಸಕ್ಕೆ ಕೂಲಿ ಮಾಡುವಂತ ಸ್ಥಿತಿ ಇದೆ, ದುರಂತ ಇದೆ. ಕೂಲಿ ಕೆಲಸ, ಟಿಂಬರ್ ಕೆಲಸ ಮಾಡೋದು ಇದೆ. ಅದಕ್ಕೆ ನಯನರ ಕಾರಣ ಅಂತಿಲ್ಲ ನಾನು ಹೇಳ್ತಿರೋದು. ಒಂದು ಕ್ಲಾಸ್ 1 ಆಫೀಸರು, ಕ್ಲಾಸ್ 2 ಆಫೀಸರು, ಒಬ್ಬ IAS, ಒಬ್ಬ IPS, IFS,
ಯಾಕೆ ಆಗ್ತಿಲ್ಲ? ಮೂಡಿಗೆರೆಯಿಂದ ಯಾರಾದರೂ ಆ ಥರದ ಹೆಸರು ಕೇಳಿದ್ರಿ? ನಾನು ಹೇಳೋದು, ಮೂಡಿಗೆರೆಯಲ್ಲಿ ಮೀಸಲು ಕ್ಷೇತ್ರ ಮಾಡಿದ್ದು ಅವರ ಸಾಮಾಜಿಕ ಅಸಮಾನತೆ ಕಡಿಮೆ ಆಗಲಿ, ಅವರು ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿ, ಸರ್ಕಾರದ ಸವಲತ್ತುಗಳು ಕಟ್ಟ ಕಡೆಯ ವ್ಯಕ್ತಿಗೂ ಸಿಗಲಿ, ಆ ಕೆಲಸವನ್ನು ರಾಜಕಾರಣಿಗಳಿಗೆ ಮಾಡಲಿ ಅಂತ ಮಾಡಿದ್ದು. ಹೌದಾ? ಇವ್ರು ಮಾಡಿದ್ದೇನೆಂದ್ರೆ, ಉದಾಹರಣೆಗೆ ನಮ್ಮ ಪ್ರಶ್ನೆ, ಯಾವುದೋ 4 ಜನರ ಮನೆ RCC ಮನೆಗಳು 20-30 ಲಕ್ಷ ಕಾರ್ ಬಂದರೆ ಇಡೀ ಸಮುದಾಯದ ಅಭಿವೃದ್ಧಿ ಅಲ್ಲ. ಎಲ್ಲರ ಮನೆಗೆ ಕಾರು, ಎಲ್ಲರ ಮನೆ RCC ಆಗಿ ಒಂದು 50-100 ಮನೆಗಳು ಏನಾದರೂ ಗುಡಿಸಲು ಮನೆ ಇದ್ರೆ ಅದು ಅಭಿವೃದ್ಧಿನೇ. ದುರಂತ ಏನಾಗಿದೆ, ನಾವ್ ಹೇಳೋದೇನೆಂದ್ರೆ, ನಿಮ್ಮ ಮೂಗಿನ ನೇರಕ್ಕೆ ನಿಮ್ಮ ಸಿಟಿ ಬೆಂಗಳೂರು ಅಮೆರಿಕದ ಕಲ್ಪನೆ ಬಿಡಿ, ಮಲೆನಾಡಿನ ಮೂಲ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ, ಪರ ವಿರೋಧ ಪಕ್ಷದವರೆಲ್ಲರನ್ನೂ ಸೇರಿಸ್ಕೊಳ್ಳಿ. ಸರ್, ನೀವು ಸಮಸ್ಯೆಗಳನ್ನ ಪಟ್ಟಿ ತಗೊಳ್ಳಿ, ಸರ್ಕಾರದ ಮುಂದೆ ಇಡಿ. ನೀವು ಮುಂದಿನ ಸಲ ಚುನಾವಣೆಯಲ್ಲಿ ಗೆಲ್ಲೋದಕ್ಕೂ ಅನುಕೂಲ ಆಗ್ತದೆ, ಈ ತಾಲೂಕಿನ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಅನುಕೂಲ ಆಗ್ತದೆ. ಉದಾಹರಣೆಗೆ ನಾನು ಇಡೀ ಕರ್ನಾಟಕ ದೇಶ ತುಂಬ ತಿರುಗಾಡಿ ಬಂದಿನಿ, ಕನಿಷ್ಠ ಒಂದು 26 ರಾಜ್ಯ ಸುತ್ತಿದ್ದೀನಿ ನಾನು. ಆದ್ರೆ ನಮ್ಮೂರು ಡೆವಲಪ್ಮೆಂಟ್ಸ್ ಅಂದ್ರೆ ನಮ್ಮ ಈ ವಾತಾವರಣ ನೋಡಿದಾಗ ನಾವು ಬದುಕಲಿಕ್ಕೆ ಸೂಕ್ತವಾದ ಪರಿಸರ ಇದೆ. ಅಭಿವೃದ್ಧಿ ವಿಷಯ ಬಂದಾಗ ನಿಜವಾಗ್ಲೂ ಬಹಳ ಬೇಸರ. ಈಗ ನಮ್ಮಂತವ್ರು, ನಾನು ಡಬಲ್ ಗ್ರಾಜ್ಯುಯೇಟ್, ನಾನು BA B.Ed ಮಾಡಿ ಹೈಸ್ಕೂಲ್ ಟೀಚರ್ ಕೆಲಸ ಮಾಡೋನು. ಇವತ್ತು ಕೂಡ ಮಕ್ಕಳು, ಡಿಗ್ರಿ ಮಾಡಿದ ಮಕ್ಕಳುಗಳು ಕಂಡವ್ರ ಮನೆಗೆ 300 ರೂಪಾಯಿ ಕೆಲಸ ಮಾಡಕ್ಕೆ ಹೋಗ್ತಾರೆ. ಅರೆ ನಾನು ಕೇಳ್ತೀನಿ, ನಿಮ್ಮ ಮಕ್ಕಳು ಡಾಕ್ಟ್ರು ಇಂಜಿನಿಯರ್ ಆಗಿ ಹೊಟ್ಟೆ ತುಂಬ ಉಂಡು RCC ಮನೆಗೆ ಕಾರ್ಯಕ್ಕೆ ತಿರುಗಾಡುವಾಗ, ಮೀಸಲು ಕ್ಷೇತ್ರದಲ್ಲಿ ಕೂಲಿ ಮಾಡೋರ ಮಕ್ಕಳೆಲ್ಲ ಕಂಡವ್ರ ಮನೆ ಜೀತ ಮಾಡ್ತಿದ್ದು, ಮೈ ಮೇಲೆ ಬಟ್ಟೆ ಎಲ್ಲ ಹೆಂಡ ಕುಡ್ಕೊಂಡು ಹಾದಿ ಬೀದಿಲಿ ಸಣ್ಣ ಸಣ್ಣ ವಯಸ್ಸಿನ ಸಾಯ್ತಿದಾರಲ್ಲ, ಇದಕ್ಕೆ ಪರಿಹಾರ ಹೇಳೋರು ಯಾರು? ನಿಮ್ಮ ಲಾಭಕ್ಕೆ, ನಿಮ್ಮ ಹಣ ಮಾಡ್ಲಿಕ್ಕೆ ರಾಜಕೀಯಕ್ಕೆ ಬಂದಿದ್ದೀರಾ? 3 ಪಾರ್ಟಿಯವರು ಕೇಳ್ತಿರೋದು. ನಾ ಏನಿಗೆ ಪ್ರಶ್ನೆ ಕೇಳೋದು, ನೀವು ಅಮೆರಿಕದಲ್ಲಿ ಹಿಂಗೆ ಇದೆಯಾ? ಅಮೆರಿಕದಲ್ಲಿ ಅಧ್ಯಯನ ನಮಗೊಂದು ಹೆಮ್ಮೆ ಇತ್ತು, ನಮಗೆ ಪಾರಾಟ್ ಲಾ ಮಾಡಿ ಬಂದಿರಲ್ಲಿ. ಇಲ್ಲಿ ಕಾನೂನಾತ್ಮಕ ಹೋರಾಟ ಮಾಡಿ ಅವ್ರು ವಕೀಲರು ಕೂಡ. ಹೌದಾ? ಕಾನೂನು ಗೊತ್ತಿದೆ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಪ್ರಕಾರ ಏನ್ ಹೇಳ್ತದೆ, ಕಾನೂನುಗಳು ಏನ್ ಹೇಳ್ತದೆ, ದೌರ್ಜನ್ಯ ಕಾಯ್ದೆಗಳನ್ನ ನಾವೇನು ಹೇಳ್ಬೇಕಾಗಿದೆ ಅವ್ರಿಗೆ? ಮುಂದಕ್ಕೆ ಪ್ರಶ್ನೆ ಬರ್ಬೇಕು. ನೀವು ಸಾಮಾನ್ಯ ಜನರ ಕೈಗೆ ಸಿಗಲಾರ್ದಂಗೆ ನನಗೆ ಇತ್ತೀಚೆಗೆ ಕಾಣಿಸ್ತಿರೋದು, ನಾ ಏನಾರದು ಕಳೆದ BJP MLA ಇದ್ರಲ್ಲ, ಅವ್ರೇನ್ ಮಾಡ್ತಿದ್ರು ಕೆಲವರು, ನನ್ನ ಹೆಸರು ಹೇಳಲ್ಲ, ಸಾವು ತಿಥಿ ಹಬ್ಬ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಉಂಡ್ಕೊಂಡು ತಿನ್ಕೊಂಡು ಬರೋದು. ಈಗ ಇವಾಗ MLA ಅದೇ ಮಾಡಕ್ಕೆ ಶುರು ಮಾಡಿದ. ಹಾಕೋದನ್ನ ಫೇಸ್ಬುಕ್ಕಲ್ಲಿ ಮಾಡೋದು. ನೀವು ಡೆವಲಪ್ಮೆಂಟ್ಸ್ ಹಾಕಿ, ನೀವು ಚಂದ್ರು ಹೇಳಿದ್ರಲ್ಲ, ಹಾಸ್ಟೆಲ್ ಕಟ್ತಿದ್ವಿ ಹಾಕಿ, ಇದು ಕಟ್ಟಿದೀವಿ, ಏನು ಬಿಲ್ಡಿಂಗ್ ಸೇತುವೆ ಮಾಡಿದೀವಿ ಹಾಕಿ, ಇಂಥವ್ರ ಮಕ್ಕಳಿಗೆ ನೌಕರಿ ಕೊಡಿಸಿದೀವಿ ಸಾಧ್ಯ ಆಗಿದೆ ಅಂದ್ರೆ ಹಾಕಿ. ನಾನು ಹೇಳಿದ್ರು ವೃತ್ತಿಪರ ಕೋರ್ಸ್ಗಳು ಮಾಡಿ ಎಲ್ಲ ಜಾತಿಗೆ. ಒಂದು ಜಾತಿಗೆ ಹೇಳ್ತಿಲ್ಲ ನಾನು, ವೃತ್ತಿಪರ ಕೋರ್ಸ್ಗಳನ್ನ ಇಲ್ಲಿ ಕಾಲೇಜಿನ ಡಿಪ್ಲೊಮಾ ಮಾಡಿದ್ರೆ ಕನಿಷ್ಠ ಎಷ್ಟು ಜನ ಹೋಗಿ ನಮ್ಮಲ್ಲಿ ಕೆಲಸ ಮಾಡ್ತಾರೆ? ಒಂದೇ ಒಂದು ಜನ ನಮ್ಮ ಮಲೆನಾಡಿನ ಜನ ನಾವು ನೋಡಿದ್ರೆ ನಿಜವಾಗ್ಲು ನಮ್ಮನ್ನ ಸೇರಿಸಿ, ನಾವೆಲ್ಲ ಕೂಲಿ ಕಾರ್ಮಿಕರ ಮಕ್ಕಳು, ನಾನು ಯಾವ್ದೇ ಶ್ರೀಮಂತರ ನೌಕರರ ಮಕ್ಕಳ ಮಗ ಅಲ್ಲ, ನಾನು ಕೂಲಿ ಮಾಡಿ ಓದಿದವರು. ಇವತ್ತು ಚಳವಳಿ ಫೀಲ್ಡ್ ಆಗಿದ್ವಿ, ನಾಳೆ ಇರ್ತೀವಿ, ಜೀವನ ತನಕ ಫೈಟ್ ಮಾಡ್ತಾನೆ ಇರ್ತೀವಿ. ನಯನ ಬಂದ್ರು ಅಷ್ಟೇ, ಮೋಟಮ್ ಬಂದ್ರು ಅಷ್ಟೇ, ನಿಂಗೇರ್ ಬಂದ್ರು ಅಷ್ಟೇ, ನಾಳೆ ದೀಪಕ್ ದೊಡ್ಡ ಬಂದ್ರು ಅಷ್ಟೇ, ಗೆರವ್ ಮಾಡ್ತೀವಿ, ಪಟ್ಟು ಹಿಡಿತೀವಿ, ಹೋರಾಟಗಳನ್ನ ಮಾಡ್ತೀವಿ, ಜೈಲಿಗೆ ಹೋಗಿದ್ವಿ, ಜೈಲಿಗೆ ಹೋಗಿ ಬರ್ತೀವಿ. ಆದ್ರೆ ಪ್ರಜಾಪ್ರಭುತ್ವ ಅದು ಹಕ್ಕನ್ನ ಕೇಳುವಂತದ್ದು ತಪ್ಪದು. ಆದ್ರೆ ನಮ್ಮ ಈ MLAಗೆ, ನಾನು ನಮ್ಮ ಶಾಸಕರಿಗೆ, ನೀವು ಇವರು ಒಡೆಯರು ಚಂದ್ರು ದಯಮಾಡಿ ಇದನ್ನು ಪಟ್ಟಿ ಇಟ್ಕೊಳ್ಬೇಕು. ಏನಂದ್ರೆ ಸಾಮಾನ್ಯ ಜನರು ಸಂಘ ಸಂಸ್ಥೆಗಳನ್ನು ಸಭೆ ಕರೀರಿ. ಏನ್ ನಮ್ಮ ಮುಖ ನೋಡಕ್ಕೆ ಎಷ್ಟು ಅಲ್ವ ಅವ್ರಿಗೆ? ನಮ್ಮ ಪ್ರಶ್ನೆ, ನಮ್ಮ ಮುಖ, ಕೂಲಿ ಮಾಡೋರ ಮಕ್ಕಳ ಮುಖ ನೋಡ್ಲಿಕ್ಕೆ ಶಾಸಕರಿಗೆ ಇಷ್ಟ ಇಲ್ವಾ? ಮತ್ತೆ ಯಾಕೆ ನಮ್ಮ ಕಾರ್ಯಕ್ರಮಕ್ಕೆ ಬರಲ್ಲ? ನೋಡಿ, ಭೀಮಾ ಕೋರೆಗಾಂವ್ ಆಚರಣೆ ಮಾಡಿದ್ರು, ಕರೆದ್ರು, ಬರ್ಲಿಲ್ಲ. ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಮಾಡ್ತಾರೆ, ಬರಲ್ಲ. ಅಲ್ಲಿ ಯಾವ್ದೋ ಒಂದು ಹೋರಾಟ ಮಾಡಿ ಮನೆ ಪತ್ರ ತಗೊಳ್ಲಿಕ್ಕೆ ಕಳಿಸ್ತೀವಿ, ಬರೋದಿಲ್ಲ. PAಗಳನ್ನ ಕಳಿಸಲ್ಲ, ತಗೊಳ್ಳಲ್ಲ. ಹಾಗಾದ್ರೆ ನಮ್ಮ ಸಮಸ್ಯೆ ಯಾರಿಗೆ ತಲುಪಿಸ್ಬೇಕು? ಇಲ್ಲ, ಅಂಬೇಡ್ಕರ್ ಜಯಂತಿ ನಿಮಗೆ ಆಗಲ್ಲ ಅಂದ್ರೆ ನಮ್ಗೆ ಕೊಡಬೇಡಿ, ಒಂದು ಡಿಸೈಡ್ ಮಾಡಿ. ಅಂಬೇಡ್ಕರ್ ಜಯಂತಿನೆಲ್ಲ ಶಾಸಕರಾಗಿಲ್ಲದಂದ್ರೆ ಸರ್ಕಾರಿ ಕಾರ್ಯಕ್ರಮ ಕೇಳಕ್ಕೆ ತಯಾರಿಲ್ಲ. ಹೇಳ್ತಾನೆ ಇದಾರಲ್ಲ ಸರ್, ನಾವು ನಮ್ಮ MLA ಇದಾರಲ್ಲ, ಕೇಳಿಲ್ಲ. ಈಗ ನಮ್ಮ MLA, ನಮ್ಮ ಕ್ಷೇತ್ರದ MLA ಕಚೇರಿ ಬಂದ್ರೆ 100 ರಿಂದ 150 ಜನ ನಮ್ಮ ಕ್ಷೇತ್ರದ MLA, ನಮ್ಮ ಆವಲ್ಗಳನ್ನ ಸ್ವೀಕಾರ ಮಾಡಬೇಕು. ವಿರೋಧ ಅವ್ರು ಕೆಲಸ ಮಾಡ್ತಿದ್ದಾಗ ಧಿಕ್ಕರಕ್ಕೆ ಹೋಗ್ತೀವಿ, ಅವ್ರು ಕೆಲಸ ಮಾಡಿದ್ರೆ ವಿನ್ನರ್ ಹಾಕ್ತಿವಿ. ಆದ್ರೆ ಅದನ್ನ ಸ್ವೀಕಾರ ಮಾಡೋ ಮನಸ್ಸೇ ಇಲ್ಲ ಅಂದ್ರೆ, ಈಗ ನಾನು ಹೇಳೋದು ಎಲ್ಲರಿಗೂ ಉದಾಹರಣೆ ನಾನು ಹೇಳ್ತಿಲ್ಲ, ಚಂದ್ರು ಹೇಳ್ತಾರಲ್ಲ, ಈಗ ನಾನು ಅವರು ಒಂದು ಸಜೆಷನ್ ಡಿಸ್ಕಷನ್ ಮಾಡ್ಬೇಕು ಒಂದು ಸಲಹೆ ಮಾಡಿ ಬಂದಿದ್ದೆ. ನಿಮ್ಮ ಮನೇಲಿ ಕಚೇರಿ ಮಾಡಬೇಡಿ, ನೀವು ಹೊರಗೆ ಆಫೀಸ್ ಮಾಡಿ ನಾನು ಸಜೆಷನ್ ಮಾಡಿದ್ದು, ನನ್ನ ಮನೆಗೆ ಕೂತು ಮಾತಾಡಿದಾಗ ಅವ್ರನ್ನ ಟೀಕೆ ಮಾಡಿ. ನಾನು ಹೇಳೋದು ಇನ್ನೂ ಅವಕಾಶ ಇದೆ, ರಾಜಕೀಯವಾಗಿ ಬೆಳಿಲಿಕ್ಕೆ ಒಳ್ಳೆ ಅವಕಾಶಗಳಿದೆ. ನೀವು ಕೆಲಸನೇ ಮಾಡದೆ ಹೋದ್ರೆ ರಾಜಕೀಯನೇ ಬೇಡ ಅನ್ನೋ ತೀರ್ಮಾನ ಮಾಡಿದ್ರ ಹೇಗೆ? ಮೂಡಿಗೆರೆಯಲ್ಲಿ ಎಲ್ಲಿ ನೋಡಿದ್ರೆ ನೀವು ಕಸ ಕಡ್ಡಿ, ಒಂದು ಡೆವಲಪ್ಮೆಂಟ್ಸ್. ನನಗೀಗ 56-57 ವರ್ಷ, ಏನ್ ಡೆವಲಪ್ಮೆಂಟ್ಸ್ ಕಾಣ್ತಿಲ್ಲ. ಇವ್ರು ಬಂದಾಗಂತ ಇದ್ದವರು ಅದೇ ರೋಡ್, ಅದೇ ಬಿಲ್ಡಿಂಗ್, ಮೂಡಿಗೆಲ್ಲ ಅದೇ ಪಾರ್ಕಿಂಗ್ ಪ್ರಾಬ್ಲಮ್, ಅದೇ ರಸ್ತೆ.
ಅದೇ ಹಾಸ್ಪಿಟಲ್ ಏನಾದ್ರು ಒಂದು ಶಾಸಕ ಸರ್ ಹಾಸ್ಪಿಟಲ್ ಬಗ್ಗೆ ದಯವಿಟ್ಟು ಹೇಳ್ಬೇಡಿ ತಾವು ಇಲ್ಲ ರೀ, ಬನ್ನಿ. ಸಾಕಾಗಿಲ್ಲ. ನಾಳೆ ನಾನು ಇದೇ ಅವಿನ್ ಟಿವಿ ಅವ್ರನ್ನ ಕರ್ಕೊಂಡು ನಾನು ಹೋಗ್ತೀನಿ. ಸಾಕಾಗಿಲ್ಲ. ಇಲ್ಲ ನೋಡಿ ಎಲ್ಲದಕ್ಕೂ ಒಂದು ಹಂತ ಅನ್ನೋದಿದೆ ಸರ್. ಒಂದ್ ನಿಮಿಷ ಎಲ್ಲದಕ್ಕೂ ಒಂದು ಸರ್, ಆಯ್ತು ಮಾಡೋಣ. ಚಂದ್ರು. ಆದ್ರೆ ಇವಾಗಿರೋ ಮಟ್ಟಕ್ಕೆ ಹೆಂಗಿದೆ, 3 ವರ್ಷದ ಮಟ್ಟಕ್ಕೆ ಹೆಂಗಿದೆ? ಚಂದ್ರು ಮೂರು ಅದು ವರ್ಷ ಈಗ ದೀಪಕ್ ದೊಡ್ಡಯ್ಯನವ್ರು ಹೇಳಿದ ಪೂರ್ಣ ಕೇಳಿಸ್ಕೊಳ್ಳಿ. ಅವ್ರು ಹೇಳ್ತಿರೋದು ಸಾಕಾಗಿಲ್ಲ. ಸರ್ಕಾರಿ ಹಾಸ್ಪಿಟಲ್ ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ಅವ್ರು ಹೇಳಿಲ್ಲ, ಮಾಡಿದ್ದು ಸಾಲ್ತಾ ಇಲ್ಲ. ಮೂರು ವರ್ಷ ಇನ್ನು 10 ವರ್ಷದ ಅವ್ರು 20 ವರ್ಷದ ದಯವಿಟ್ಟು ಅವ್ರು ಹೇಳ್ತಿರೋದು ಏನೂ ಇಲ್ಲ ಅಂತಾನೆ. ಸಾಕಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಬರೀ ಮೂಡಿಗೆರೆ ಒಂದು ಹಾಸ್ಪಿಟಲ್ ಅಲ್ಲ, ಕಳಸದಲ್ಲಿ ಕಮ್ಯುನಿಟಿ ಹಾಸ್ಪಿಟಲ್ ಇದೆ, ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮಾಡಿದ್ದಾರೆ ಸರ್, ಆರೋಗ್ಯ ಕೇಂದ್ರ ಇದ್ದಿದ್ದಾನೆ. ಎಷ್ಟು ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ, ಅಲ್ಲಿ ಏನ್ ಸಮಸ್ಯೆ ಇದೆ? ಬರೀ ತಾಲೂಕು ಹಾಸ್ಪಿಟಲ್ ಅಂತಲ್ಲ, ಎಷ್ಟು ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ, ಎಷ್ಟು ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಇದೆ, ಅದರ ಏನು ವ್ಯವಸ್ಥೆಗಳು ತಪ್ಪಾಗಿದೆ, ಅದನ್ನ ಸರಿ ಮಾಡಕ್ ಸಾಧ್ಯ ಇಲ್ಲ. ಯೋಚನೆ ಮಾಡಿದ್ರೆ ಪ್ರಯತ್ನ ಸರ್ ಮಾಡಿದ್ದಾರೆ. ಎಲ್ಲರೂ ಒಂದ್ ಕಡೆ ಡಾಕ್ಟರ್ಸ್ ಇಲ್ಲ, ಸ್ಟಾಫ್ ಇಲ್ಲ ಅಂತ ನಿಮ್ಗೆ ಗಮನಕ್ಕೆ ಬಂದಿದ್ಯಾ? ಎಲ್ಲಿ ಗಮನ ಬಂದಿದೆ? ಒಂದ್ ಹೇಳಿ. 3-4 ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಲ್ಲ, ಕಾಂಟ್ರಾಕ್ಟ್ ಬೇಸಿಕ್ ಕಾಂಟ್ರಾಕ್ಟ್ ಬೇಸಿಕ್ ಇರ್ಬೋದು. ಇಲ್ಲ ನಾಳೆ ಇಲ್ಲ ಹೇಳ್ಬಿಡ್ಬೇಕು. ಒಂದೇ ಒಂದ್ ಕಡೆ ಡಾಕ್ಟರ್ಸ್ ಇಲ್ಲ ಅಥವಾ ಸ್ಟಾಫ್ ಇಲ್ಲ ಅನ್ನೋದಿಲ್ಲ. Okay. ಆರೋಗ್ಯ ಕೇಂದ್ರದಿಂದ ಸರಿ, ಈಗ ಪ್ರತಿಯೊಂದು ಕೂಡ Okay. ಎಲ್ಲದೊಂದು ಫಿಲ್ ಇದೆ. ಈಗ ನಮಗೂ ವೀಕ್ಷಕರು ಕೇಳಂತವ್ರಿದ್ದಾರೆ, ಕೂರ್ಸಿ ಮಾತಾಡ್ತಿದ್ದೀರಿ, ಒಳ್ಳೆ ಚರ್ಚೆ ಅಂತೆಲ್ಲ ಬರ್ತಾ ಇದೆ. ಓಕೆ, ಆದರೆ 3 ವರ್ಷ ಕಳೀತು. ಒಂದು ನಯನ ಮೋಟಮ್ಮನಿಗೆ ಒಂದು ಮಹಿಳಾ ಶಾಸಕಿ ಅಂತ ಇವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ. ಓಕೆ, ಮಹಿಳೆ ಅಂತ ಒಂದು ಗುರುತು ಮಾಡೋಣ. ಓಕೆ, ಎರಡನೇದು ಅವರಿಗೆ ರಾಜಕೀಯದಲ್ಲಿ ಈಗ ರುದ್ರ ಹೇಳ್ದಂಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಿಂತು ಬಂದು ಗೊತ್ತಿಲ್ಲ, ನೇರ MLA ಆಗಿರೋಂಥದ್ದು, ಒಂದಷ್ಟು ರಾಜಕೀಯ ಅನುಭವದ ಕೊರತೆ ಕೂಡ ಇರಬಹುದು. ಎರಡನೇದು ಅದಕ್ಕೆಲ್ಲ ಕಾಲಾವಕಾಶನ 3 ವರ್ಷ ಎಲ್ಲ ಪಕ್ಷದವರು ಕೂಡ ಕೊಟ್ಟಿದ್ದಾರೆ. ಈಗ BJP ಅವರು ಇವರು ಕೂಡ ಮೊನ್ನೆ ಮುತಾಲಿಕ್ ಬಂದಾಗ ಏನಾದ್ರು ಕೇಸರಿ ಶಾಲ್ ಹಾಕದೆ ಇದ್ದಿದ್ರೆ ನಯನ ಮೋಟಮ್ಮ, ಈ ಹೋರಾಟಗಳು ತುಂಬ ಇರೋದು ಇವ್ರದ್ದು BJPದು. ಅಲ್ಲಿಗೆ ಇವರು ಒಂದು ಸ್ವಲ್ಪ ಡೌನ್ ಆಗಿದ್ದಾರೆ ಅಂತ ಒಂದ್ ಕಡೆ ಇದ್ರೂ ಕೂಡ ಬಿಜೆಪಿ ಹೌದು. ಓಕೆ, ಇರ್ಲಿ. ಅಲ್ಲ, ಇದು ನಾನು ಹೇಳೋದು ಸಾರ್ವಜನಿಕ ಚರ್ಚೆ, ನಾನು ಹೇಳ್ತಿರೋದಂತೆಲ್ಲ ಯಾರು, ಇದು ಒಂದು ಸಾರ್ವಜನಿಕ ಚರ್ಚೆ. ಹಾಗಾಗಿ BJP ಅವ್ರು ಕೂಲ್ ಆಗಿ, ಯಾಕಂದ್ರೆ ಹೋರಾಟದಲ್ಲಿ BJP ಅವರು ಬಹಳ ಮುಂದು ಅಂತ. ಓಕೆ, 3 ವರ್ಷ ಮುಗಿದೋಯ್ತು. ಫಾಸ್ಟ್ ಈಸ್ ಫಾಸ್ಟ್. ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಡ, ನಾನು ಹೇಳೋದು. ಇನ್ನು 2 ವರ್ಷ ಇದೆ. 2 ವರ್ಷದಲ್ಲಿ ಅವರ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಏನಾದ್ರು ಮಾಡಬೇಕು, ಮುಂದೆ ಗೆಲ್ಲಬೇಕು ಅಂದ್ರೆ ಭಾಳ ಬೇಕಾದಷ್ಟು ವ್ಯವಸ್ಥೆಗಳೆಲ್ಲ ಇರುತ್ತೆ. ಹಾಗಾಗಿ ಇನ್ನು ಮುಂದೆ 2 ವರ್ಷ ನಯನ ಮೋಟಮ್ನವರು ಏನು ಮಾಡಬೇಕು? ಅಕಸ್ಮಾತ್ ಒಂದು ಅಹವಾಲನ್ನ ಹೇಳೋದಕ್ಕೆ ನಯನ ಮೋಟಮ್ ಸಿಕ್ಕಲಿಲ್ಲ ಅಂತ ಈ ದೀಪಕ್ ದೊಡ್ಡಗಾಗಲಿ ರುದ್ರಯ್ಯಗಾಗಲಿ ಚಂದ್ರು ಒಡೆಯವರೇ ನೀವೇ ಜವಾಬ್ದಾರಿ ತಗೊಬೇಕು. ಅವ್ರು ಏನು ಅಹವಾಲು ಕೊಡ್ತಾರೆ ಅದನ್ನು ನೀವು ನೇರವಾಗಿ MLAಗೆ ತಲುಪಿಸೋಂಥದ್ದು, ಆನಂತರ ಸಂಘ ಸಂಸ್ಥೆಗಳ ಮೀಟಿಂಗ್ ಕರೆಯುವಂಥದ್ದು, ಇದನ್ನೆಲ್ಲ ನೀವು ಒಂದಷ್ಟು ಸಿಕ್ ತಗೊಳ್ಳಿ. ಯಾಕಂದರೆ PAಗೆ ಸಂಬಳ ಕೊಡ್ತಾರೆ, MLA ಹೇಳ್ದಂಗೆ ಕೇಳಬೇಕು, ಒಂದು ಹೆಜ್ಜೆ ಮುಂದಿಟ್ಟು ಮಾಡೋಕ್ಕಾಗಲ್ಲ. ನೀವು ಹಂಗೇನಲ್ಲ, ನೀವೊಂದು ಕಾಂಗ್ರೆಸ್ನಲ್ಲಿ ಒಂದು ಗೌರವಾನ್ವಿತ ವ್ಯಕ್ತಿ. ಇನ್ನು 2 ವರ್ಷ ಅವರ ಅಭಿವೃದ್ಧಿಗಾಗಿ ಮಾಡ್ತಿರೋ, ಈ ಕ್ಷೇತ್ರದ ಅಭಿವೃದ್ಧಿಗಾಗಾದ್ರೂ ಈ ಜವಾಬ್ದಾರಿ ವಹಿಸ್ಕೊಂತಿರೋ ಆ ಕೆಲಸವನ್ನ ಚಂದ್ರ ಒಡೆಯರ್ ನೀವು ಮಾಡಿ. ಇಲ್ಲ, ನಾನು ಸಜೆಷನ್ ಮಾಡೋದು ನಯನ ಸರ್ ನಾನು ಒಂದ್ ನಿಮಿಷ. ನಯನ್ ಅವರು ಇಂಡಿವಿಜುವಲ್ MLA ಆಗಿಲ್ಲ, ಅವರು ಕಾಂಗ್ರೆಸ್ ಪಾರ್ಟಿ ಪ್ರತಿನಿಧಿಯಾಗಿ ಆಗಿಲ್ಲ. ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಜಾತ್ಯತೀತವಾದ ಸಮಾಜವಾದಿ, ಅಲ್ಪಸಂಖ್ಯಾತರ ಪರ, ದಲಿತರ ಪರ ಅಂತಲ್ಲಿ ಬಿಂಬಿಸ್ತಾರೆ. ಆ ಕಾರ್ಯಕ್ರಮ ಯೋಜನೆಗಳು ಮೂಡಿಗೆರೆಗೆ ಯಾಕೆ ಬರಲ್ಲ? ಕಾಂಗ್ರೆಸ್ ಪಾರ್ಟಿ ಇದನ್ನ ಯಾಕೆ ಇಂಪ್ಲಿಮೆಂಟ್ ಮಾಡಿಸ್ತಿಲ್ಲ? ಹಾಗಾದ್ರೆ MLA ಸುಪ್ರೀಮಾ, ಇನ್ನು ಕಾಂಗ್ರೆಸ್ ಸುಪ್ರೀಮಾ? ಕಾಂಗ್ರೆಸ್ ಪಾರ್ಟಿ ಒಳಗೆ ನಯನ್ ಇದಾರ, ನಯನನ್ನ ಒಳಗೆ ಕಾಂಗ್ರೆಸ್ ಇದೆಯಾ? ಇದು ಪ್ರಶ್ನೆ. ಕಾಂಗ್ರೆಸ್ನವ್ರು ಜವಾಬ್ದಾರಿ ತಗೊಳ್ಬೇಕು. ಉದಾಹರಣೆಗೆ ಅದನ್ನೇ ಸವಾಲು, ಹೇಳಿದ್ದು ನಾನು. ಅದಕ್ಕೆ ಹೇಳಿದ್ದು ನಾನು. ನೀವು ಪಾರ್ಟಿ ತಗೊಳ್ಬೇಕು, ಅದನ್ನ ತಗೊಂಡು ಉದಾಹರಣೆಗೆ ಇನ್ನು ಮುಂದಾದ್ರು ಈ ಮೂಡಿಗೆರೆಗ ಹಾಲಿ ಮಾಜಿಗಳು ರಾಜಕೀಯದ ಅನುಭವ ಇರೋರು ಇದ್ದಾರೆ, 3-4 ಜನರು. ಮೋಟಮ್ನವರು, ನಿಂಗಯ್ಯನವರು, ಒಂದೇ ಕಡೆ ಎಲ್ಲ ಇದೆ. ಅಲ್ಲೇ ಇದ್ದಾರೆ, ಅವ್ರ ಅಲ್ಲೇ ಇದ್ದಾರೆ. ಯಾರೆಲ್ಲ? ಜೊತೆಗೆ ವಿರೋಧ ಪಕ್ಷದವರು, ಸಂಘ ಸಂಸ್ಥೆ, ಇವ್ರನ್ನೆಲ್ಲ ನಾವು ಕರೆದು ಮೂಡಿಗೆರೆಯ ಮೂಲಭೂತ ಸಮಸ್ಯೆಗಳು, ತುರ್ತು ಕಾರ್ಯಕ್ರಮಗಳೇನು. ಈಗ ಮಳೆ ಶುರು ಆಗ್ತದೆ. ಈಗ ನಂದು ಇನ್ನೊಂದು ತಕರಾರು ಇದೆ. ಮಳೆ ಶುರು ಆದ ಕೂಡಲೇ ಎಲ್ಲ ಮನೆ ಬಿದ್ದೋಗೋದೆಲ್ಲ ದಲಿತರದೆ. ಇವರು ಕಂಬಳಿ, ರಗ್ಗು, ಪ್ಲಾಸ್ಟಿಕ್ ತಗೊಂಡು ಕೊಡೋದು. ಅದು ಪರಿಹಾರನ? ನಾನು ಹೇಳೋದು, ನೀಸಲ ನಿಮ್ಮನ್ನ ಗೆಲ್ಸಿದ್ದು ಕಂಬಳಿ ಕೊಡ್ಲಿಕ್ಕೆ, ರಗ್ಗು, ಪ್ಲಾಸ್ಟಿಕ್ ಕೊಡ್ಲಿಕ್ಕ? ನಾನು ಕೇಳೋದು, ಜನ ನಮ್ಮನ್ನು ಕೇಳ್ತಾರೆ. ನಾನು ಒಬ್ಬ ರಾಜ್ಯದ ಪಾರ್ಟಿ ಸ್ಟೇಟ್ ಸೆಕ್ರೆಟರಿ. ಮೂಡಿಗೆರೆನಲ್ಲಿ ಮನೆ ಬಿದ್ದು, ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತದೆ, ಇಲ್ಲಿ ಪ್ರಾಕೃತಿಕ ವಿಕೋಪಗಳಾಗ್ತದೆ. ಯಾಕಂದ್ರೆ ಪ್ರದೇಶ ಸಮತಟ್ಟಾಗಿಲ್ಲ, ಬೆಟ್ಟಗುಡ್ಡಗಳನ್ನು ಕೂಡಿದೆ. ಇಲ್ಲಿ ಕಾಮನ್ ಅದು. ಬೀಳೋ ಮನೆ ಯಾರು? ನಾನು ಹೇಳಿ, ಬಿದ್ದವ್ರ ಮನೆಗೆ ನೀವು ಕಂಬಳಿ ಕೊಡೋದು ನಿಮ್ಗೆ ಗೌರವ ಆದ್ರೆ ಕಂಬಳಿನೇ ಕೊಡ್ತೇನೆ. ಅವ್ರಿಗೊಂದು ಪರ್ಮನೆಂಟ್ ಬೇಡವಾ ಮನೆ? ನೋಡಿ, ನಾನು ಹೇಳಿದ ಈ ಮಾತಿಗೆ ಪೂರಕವಾಗಿ ಇಲ್ಲಿ ಯಾವ್ದೋ ಆನೆ ತುಳಿತಾ 20 ಲಕ್ಷ ಕೊಟ್ರು ಮರ್ತಾಯ್ತು.
ಯಾವ್ದೋ ಕಾಟಿ ಹೊಡಿತಾ 15 ಲಕ್ಷ ಕೊಟ್ರು ಮರ್ತೋಯ್ತು, ಮನೆ ಬಿತ್ತ ಕಂಬಳಿ ಕೊಟ್ರು ಟಾರ್ಪಲ್ ಕೊಟ್ರು ಮುಗ್ದೋಯ್ತು. ಇದ್ಯಾವ ಸೀಮೆ ಪರಿಹಾರ? ಅದು ನಾನ್ ಕಾಂಗ್ರೆಸ್ ಎಲ್ಲ- ಸರ್ಕಾರ ಎಲ್ಲ ಕೇಳ್ತಾ ಇದ್ದೀನಿ, MLA ಗಳು ನಮ್ಮ ಶಾಸಕರಿಗೆ ಕೇಳ್ತಾ ಇದ್ದೀನಿ, ಗಂಭೀರ ವಿಚಾರ ಶಾಶ್ವತ ಬಂದಿದೆ. ಪರಿಹಾರ ಕೊಡ್ರಿ, ಶಾಶ್ವತ ಪರಿಹಾರ ಕೊಡಿ. ಮನೆ ಕಟ್ಸ್ಕೊಳ್ಳಿ, ಮನೆ ಹಾಕ್ಬಿಟ್ಟು ಈಗ ಮೂಡಿಗೆರೆನಲ್ಲಿ ವಿರೋಧ ಪಕ್ಷ ಬೇಲೂರು ಶಾಸಕರು ಅರ್ಥನೇ ಕೇಳ್ತೀರಾ ಸರ್ ತಾವು? ಒಂದ್ ನಿಮಿಷ ಬೇಲೂರು ಸಮೇತ ಅನ್ನ ತುಳಿಯುತ್ತೆ. ಒಂದ್ ನಿಮಿಷ ಬೇಲೂರು ಶಾಸಕರು ಈಗ ಅದನ್ನ ಕಾಂಗ್ರೆಸ್ ಹೇಳ್ತೀರಾ? MLA ಅಲ್ಲಲ್ಲ, ನೀವು ಕಾಂಗ್ರೆಸ್ ಸರ್ಕಾರ ಈಗ ಶಾಸಕರಿಗೆ ಹೇಳಿದ್ರಲ್ಲ, ಬೇಲೂರು ಶಾಸಕರು ಅದನ್ನ ಹೇಳ್ತೀರಾ? ಒಂದ್ ನಿಮಿಷ, ಎಲ್ಲರಿಗೂ ಎಲ್ಲ ಕಡೆ ಅಲ್ಲೂ ಬೇಲೂರು ಸಾವಾಗಿದೆ, ಇವ್ರದ್ದು ಶಾಸಕರು ಇರೋದು, ಅವ್ರಿಗೂ ಇದೆ. ಮತ್ತೆ ನೀವು ಹೇಳ್ತೀರಾ ಶಾಶ್ವತ ಪರಿಹಾರ ನೀವು ಮಾಡಿ ಅಂತ. ನಾನ್ ಕ್ಷೇತ್ರ ಮಾತ್ರ, ನಾನ್ ಈಗ ನನ್ನ ಕ್ಷೇತ್ರ ಮಾತ್ರ ಇದು ಟಾರ್ಗೆಟ್ ನಮಗೆ ಎಷ್ಟು? ಇಲ್ಲ ಈಗ ಆನೆ ತುಳಿತ ದೇಶ ಇಲ್ಲ ನೋಡಿ, ಆನೆ ತುಳಿತ ದೇಶ ಕಾಂಗ್ರೆಸ್ನ ಟಾರ್ಗೆಟ್ ಮಾಡಿದ್ರೆ ನೀವು ಅಧಿಕಾರಕ್ಕೆ ಬರ್ತಿರ್ಲಿಲ್ಲ. ಸಂಘ ಸಂಸ್ಥೆಗಳು ಜನ ತೀರ್ಮಾನ ಮಾಡಿದ್ರೆ ನೀವು ಅಧಿಕಾರಕ್ಕೆ ಬರ್ತಿರ್ಲಿಲ್ಲ. ನಯನ್ MLA ಆಗ್ತಿರ್ಲಿಲ್ಲ. ನಾವ್ ಇವತ್ತು ಅವಿನ್ ಟಿವಿಲಿ ಕೂತು ಡಿಸ್ಕಷನ್ ಮಾಡಕ್ ಆಗ್ತಿರ್ಲಿಲ್ಲ. ನಯನ್ ಅವ್ರ ಬಗ್ಗೆ ಜನ ಕೊಟ್ಟಿದ್ದಾರೆ ಅಧಿಕಾರನ, ಅಧಿಕಾರದ ಋಣ ನಿಮ್ ತಲೆ ಮೇಲೆ ಇದೆ. ಚರ್ಚೆ ಗಂಭೀರ ಅದನ್ನ ಇದೆ ಪ್ರತಿ ಸರ್. ಅಲ್ಲ ಸರ್, ಗಂಭೀರ. ಒಂದ್ ನಿಮಿಷ. ನೀವೀಗ ಒಂದು ಈಗ ಹೇಳಿದ್ರಲ್ಲ, ಮನೆ ಬಿದ್ದೋಗುತ್ತೆ, ಕಂಬಳಿ ಕೊಡ್ತಾರೆ, ಇದ್ ಕೊಡ್ತಾರ, ಅದು ಅವತ್ತಿಗೆ. ಆದ್ರೆ ನೀವು ಇವಾಗ ಹೇಳಿದ್ದು ಮಾತು ಹೋದ್ರೆ ಒಂದು ಸತ್ಯ ಇದೆ. ಶಾಶ್ವತ ಪರಿಹಾರ ಬೇಕು. ಅದಕ್ಕೇನು ಬೇಕು? ಅದನ್ನ ಶಾಸಕರ ಜೊತೆ ನೀವಿರ್ಬೋದು, ಸಂಘ ಸಂಸ್ಥೆ ಇರ್ಬೋದು, ಕೂತು ನೋಡಿ ಶಾಶ್ವತ ಪರಿಹಾರ ಬೇಕು. ಖಂಡಿತವಾಗ್ಲೂ ನಯನಮಠ ಅದಕ್ಕೆ ಸ್ಪಂದಿಸ್ತಾರೆ. ಸ್ಪಂದಿಸಲ್ಲ ಅಂತಕ್ಕಂಥ ಗುಣ ಅವ್ರ ಹತ್ರ ಇಲ್ಲ. ವಿಧಾನಸೌಧದಲ್ಲಿ ವಿಧಾನ ಸರ್, ಈಗ ಇವರು ಒಪ್ಕೊಂತಿಲ್ಲ ಅಂದ್ರೆ ಒಂದೇ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪಂಚಾಯತಿಗಳಿಗೆ ಒಂದೇ ಒಂದು ಮನೆ ಬಂದಿಲ್ಲ, ಒಂದು ಮನೆ ಬಿಲ್ ಆಗಿಲ್ಲ. ಈ ಸರ್ಕಾರ ಮುಗಿತ ಬಂತು. ಮಲ್ನಾಡಲ್ಲಿ ನೀವು ಎಲ್ಲ ಬಯಲುಸೀಮೆಗೆ ಮನೆ ಕೊಡ್ತಿರಲ್ಲ, ರೇಟ್ ಕೊಡ್ತಿರಲ್ಲ, ಅದ್ರ ಮಲ್ನಾಡಿಗೆ ಆಗಲ್ಲ. ಕಡಿಮೆ ಅಂದ್ರೆ 5 ಲಕ್ಷ ಮೇಲೆ ಬೇಕು ಒಂದು ಮನೆ ಕಟ್ಟಕ್ಕೆ. ಯಾಕಂದ್ರೆ ಸಿಮೆಂಟ್ ಹಾಕ್ಬೇಕಿಲ್ಲ, ಇದನ್ನ ಮಾಡಿದ್ರೆ ಅಲ್ಲ, ಅಡಿಪಾಯ ಬಿದ್ದೋಗ್ತದೆ, 1 ಲಕ್ಷ ರೂಪಾಯಿ ಬೇಕು. ಬಿದ್ದೋಗ್ತದೆ. ಸೊ ಈಗ ನನ್ನ ಪ್ರಶ್ನೆ ಏನಂದ್ರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂಡಿಗೆರೆ ಮೀಸಲು ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾರೆ, ಬಿಜೆಪಿ ವಿರೋಧ ಪಕ್ಷ. ಬಿಜೆಪಿ ಏನ್ ಸಮಸ್ಯೆ ಆಗಿದೆ ಅಂದ್ರೆ, ಇವ್ರು ಧರ್ಮ ಜಾತಿ ದೇವ್ರದ ಬಗ್ಗೆ ಮಾತಾಡೋದ್ ಬಿಟ್ರೆ ಜನರ ಬಗ್ಗೆ ಮಾತಾಡೋದು. ನಾನ್ ನಿಮ್ಮನ್ನು ಕೇಳ್ತೀನಿ, ನಿಮ್ ಜವಾಬ್ದಾರಿ ಇದೆ. ಜನರ ಬಗ್ಗೆ ವಿರೋಧ ಪಕ್ಷ ಬಿಜೆಪಿ ಅವರು ಮಾತಾಡಕ್ಕೋಸ್ಕರ ಇಲ್ವಾ? ಉದಾಹರಣೆಗೆ ನೀವು ಮಾಡಿ ಪ್ರಧಾನಮಂತ್ರಿ ಆಗಿದ್ದಾರೆ, ಜನ ಒಪ್ಕೊಂಡಿದ್ದಾರೆ. ನರೇಂದ್ರ ಮೋದಿನಲ್ಲ ನಾನು ಕೇಳ್ತಿರೋದು, ಮೂಡಿಗೆರೆ ಹೇಳಿ. ಮೂಲ ಸಿದ್ಧಾಂತ ನಾನು ನರೇಂದ್ರ ಮೋದಿ ನಾನು MPL ಫಂಡ್ ಹೇಳಿದ್ದಕ್ಕೆ ಅಲ್ಲ, ನಾನು MPL ಫಂಡ್ ಹೇಳಿದ್ದಕ್ಕೆ ಮುಡಿಗೆರೆ ಮಾತಾಡಿ. ನರೇಂದ್ರ ಮೋದಿ ಅವರು ಮಾತಾಡ್ತಾರೆ. ಈಗ ನನ್ನ ಪ್ರಶ್ನೆ, MLA ಕೆಲಸ ಮಾಡ್ಲಿಲ್ಲ, ಹೌದಾ? ನಯನ್ ಅವರು ಕೆಲಸ ಮಾಡ್ಲಿಲ್ಲ, ನಯನ್ ಅವರು ಡೆವಲಪ್ಮೆಂಟ್ ಮಾಡ್ಲಿಲ್ಲ. ಬಿಜೆಪಿ ಅವರು ಯಾವತ್ತು ಪ್ರತಿಭಟಿಸಿ ತಾಲೂಕು ಕಚೇರಿ ಮುಂದೆ ಮನವಿ ಸಲ್ಲಿಸಿ ನಯನ್ ಅವರು ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಮಾಡಿದ್ದಾರೆ? ಮಾಡಕ್ಕಾಗಲ್ಲ ಸರ್. ಅವರ ಅವ್ರ ರಸ್ತೆದಲ್ಲ, ಅದು ಸಾರ್ವಜನಿಕರದು. ನಾನು ಉದಾಹರಣೆಗೆ ಪ್ರತಿಭಟನೆ ಮಾಡಿದ್ದೀವಿ, ಮಾಡಿ ಚೆಕ್ ಕೊಟ್ಟ ಮೇಲೆ ಕೇಳಿ, MP ಅವರು ಗೆರವು ಮಾಡೋರು ನೀವೇ. ನೋಡಿ ಇಲ್ಲಿ ಬಿಜೆಪಿ ಅವರು ಗೆರವು ಮಾಡೋರು. ಇಲ್ಲ. ಒಂದ್ ನಿಮಿಷ, ಒಂದ್ ನಿಮಿಷ, ಸಣ್ಣ ಪ್ರಕರಣ, ಆನೆ ತುಳಿತು ಆಲ್ದೂರಲ್ಲಿ. ಎಲ್ಲ ಬಿಜೆಪಿ ಪ್ರತಿಭಟನೆ ಮಾಡಿದ್ರು. ಹೌದು. ಆಮೇಲೆ ಫೋನ್ ಬಂದ್ಮೇಲೆ ಬಿಜೆಪಿ MLA ಪಾರ್ ಮಾಡಿ ಕಳಿಸಿದ್ರು. ಇಲ್ಲ ಇಲ್ಲ ಇಲ್ಲ, ಹಂಗೆಲ್ಲ ನಾವ್ ಯಾವ ಇದು ಒಪ್ಪಂದ ಇದೆಯಲ್ಲ, ಇದನ್ನ ಬಿಡಿ. ಸುರಕ್ಷತೆ ಸುರಕ್ಷತೆ ದೃಷ್ಟಿಯಿಂದ ಮಾಡಿರ್ಬೋದು. ಎಲ್ಲ ಹೋರಾಟ ಮಾಡಿ ಪ್ಯಾಕೆಟ್ ಕೊಟ್ಟರು ಕಳಿಸಿದ್ರು, ನಿಜ. ನಾನ್ ಹೇಳೋದು, ಮನೆ ಬಿದ್ದೋದಾಗ MLA ಮನೆ ಮುಂದೆ ಹೋಗಿ ಈ ರೀತಿ ಮಾಡಿ ನೋಡಿ, 3 ವರ್ಷ ಕಾದಿದೀವಿ, ಇನ್ನ ಮಾಡ್ತೀವಿ. ಶುರುವಾಗಿದೆ ನಮ್ಮ ಪ್ರತಿಭಟನೆ. ನಮ್ಮ ಕಾಂಗ್ರೆಸ್ ಶಾಸಕರ ಎದುರುಗಡೆ ಶುರುವಾಗುತ್ತೆ. ನೀವು ಮಾಡಿ. 3 ವರ್ಷ ಅವಕಾಶ ಕೊಟ್ಟಿದ್ದೀವಿ. ಭೂಮಿ ಬಗ್ಗೆ ಮಾತಾಡ್ಲಿಲ್ಲ, ಎಲ್ಲ ಮಾತಾಡ್ತೀವಿ. ಯಾಕೆ ಮಾತಾಡ್ತೀವಿ? ಅಭಿವೃದ್ಧಿ ಮನೆ ಬಗ್ಗೆ ಮಾತಾಡ್ಲಿಲ್ಲ, ಸೈಟ್ಗಳ ಬಗ್ಗೆ ದಲಿತರ ನೌಕರಿ ಮಾತಾಡ್ಲಿಲ್ಲ, ಇಲ್ಲ ಇಲ್ಲ ಭೂ ಸಮಸ್ಯೆಗಳು ಅಥವಾ ದಾಖಲಾತಿಗಳು ನಾಶ ಆದಾಗ ಮಾತಾಡ್ಲಿಲ್ಲ. ಎಲ್ಲ ಬಿಳುಗುಳ ಸೈಟ್ ಬಗ್ಗೆ ದಯವಿಟ್ಟು ಸರ್ ಹೇಳ್ಬೇಡಿ. ಇಲ್ಲ. ಶಾಸಕರು ಇಷ್ಟು ವರ್ಷದಿಂದ ಯಾರು ಗಮನ ಹರಿಸ್ತಿದ್ದವಾಗ 5 ಎಕರೆ ಗ್ರಾಮ ಪಂಚಾಯತ್ಗೆ 5 ಎಕರೆ ಪಟ್ಟಣ ಪಂಚಾಯತ್ಗೆ ಅಂತೇಳಿ ಅದನ್ನ ಮೀಸಲಿಟ್ಟು ಸರ್ವೆ ಮಾಡಿಸಿ ಉಳಿದಂತ ಪ್ರಕ್ರಿಯೆಗೋಸ್ಕರ DC ಹತ್ರ ಹೋದಾಗ ಯಾವ್ದೋ ರಾಜಕೀಯ ಲಾಭ ಪಡ್ಕೊಂಡೋಸ್ಕರ ಗ್ರಾಮ ಪಂಚಾಯತಿ ಮತ್ತು ನೀವು ಸೇರ್ಕೊಂಡು ಪಾಪ ಮುಗ್ಧ ಜನರನ್ನು ಎತ್ಕಟ್ಟಿ ಪಾದಯಾತ್ರೆ ಮಾಡ್ತೀವಿ ಅಂತ ಹೋಗ್ತಾರಲ್ಲ ಸರ್. ಯಾವುದೇ ಒಂದು ವಿಷಯ ನನ್ನದು ಅದನ್ನ ನೇತೃತ್ವ ತಂದ್ಬಿಟ್ಟೆ. 2 ಸಲ ಗ್ರಾಮ ಪಂಚಾಯತಿ ಮೆಂಬರು, ಬಿಜೆಪಿ ಬೆಂಬಲಿತ ಮೆಂಬರ್ ಅವರು 2 ಸಲ ಒಂದೇ ಒಂದು ಮೀಟಿಂಗ್ ಅಲ್ಲಿ ರೆಗ್ಯುಲೇಷನ್ ಮಾಡಿಲ್ಲ. ಬಡವ್ರ ಪರವಾಗಿ ನೀವು ಸೈಟ್ ಕೊಡಿ ಅಂತ ಡೀಸೆಲ್ ಆಗ್ತಾ ಇದೆ ಗ್ರಾಮ ಪಂಚಾಯತಿ. ಕಟ್ಕೊಂಡು ಹೋದ್ರು. ಇವ್ರು ನಿಜವಾಗ್ಲೂ ಹೋರಾಟಗಾರರ ಅಲ್ಲಲ್ಲ, ಅವರು ಅದಕ್ಕೆ ಅವಕಾಶನ ಬಿಜೆಪಿ ಅವರು ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೆ ವಿರೋಧ ಪಕ್ಷ ಇರೋದು. ಬಿಜೆಪಿ ಇದ್ದಾಗ ಕಾಂಗ್ರೆಸ್ ಮಾಡೋದು, ಕಾಂಗ್ರೆಸ್ ಇದ್ದಾಗ ಬಿಜೆಪಿ ಮಾಡೋದು, ಇವೆರಡು ಸರ್ಕಾರ ಈಗ ಮಾಡಿ ಗುರ್ತು ಮಾಡಿದ್ದಾರೆ ಸರ್. ಎಲ್ಲ ಯಾವುದೇ ಯೋಜನೆಗೆ ಪಟ್ಟಣ ಪಂಚಾಯತಿ 5 ಎಕರೆ ಯಾವುದೇ ಯೋಜನೆ ಗುದ್ಲಿ ಪೂಜೆ ಮಾಡಿದ ತಕ್ಷಣ ಮುಗ್ದಿದೆ ಅಂತಲ್ಲ. ಯಾವುದೇ ಯೋಜನೆ ಘೋಷಣೆ ಮಾಡಿದ ತಕ್ಷಣ ಆಗಿದೆ ಅಂತ, ಅದು ಕಾರ್ಯರೂಪಕ್ಕೆ ಬರಬೇಕು.
ಸಂಪೂರ್ಣ ಆಗ್ಬೇಕು, ಆಗ ಅದು ಕೆಲಸ ಸರ್ ಮುಗಿದ ಖಂಡಿತ ನೀವು ಖಂಡಿತವಾಗ್ಲೂ ಹೌದು. Okay, sir. ಅಕ್ಕಿ ಅಲ್ಲ Okay, sir. ಇರ್ಲಿ. ಅಕ್ಕಿ ತಂದ್ರೆ ಕೂಡ ಅನ್ನ ಆಗಲ್ಲ, ಬೇಯಿಸ್ಬೇಕು ಅಂತ ನೀವು ಹೇಳ್ತಿರೋದು. 3 ವರ್ಷದಲ್ಲಿ ಏನು Okay. ಸಾಕಾಗಿಲ್ಲ. Okay, sir. ಇಲ್ಲ, ಈಗ 3 ವರ್ಷದಲ್ಲಿ ಸರ್, ಇಲ್ಲಿ ಚಂದ್ರವಳ್ಳಿ ಕೇಳಿ. ಸುಮಾರಿದೆ, ಇನ್ನು 2 ವರ್ಷದಲ್ಲಿ ಆಯ್ತು. ನಿಮ್ಮ ಕಲ್ಪನೆ ಮಾತಾಡೋಣ. ಅಲ್ಲ, ಇನ್ನು 10 ಡಿಬೇಟ್ ಮಾಡೋಣ. 1 ಗಂಟೆ ಆಯ್ತು. ಕೊನೆಯದಾಗಿ ನಾನು ನಿಮ್ 3 ಜನ ಯೋಚನೆ ಮಾಡ್ತಾ ಕೂತ್ಕೊಳ್ಳಿ. ನಯನಾ ಮೋಟಮ್ ಅವರು 3 ವರ್ಷದಲ್ಲಿ ತಪ್ಪೋ ಸರಿನೋ, ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ಮಾಡಿದ್ರೆ ಏನೇ ಆಗಿದ್ರು ಕೂಡ ಇನ್ನು 2 ವರ್ಷ ಇಡೀ ದೇಶದಲ್ಲಿ ಯಾವ ಕ್ಷೇತ್ರದಲ್ಲೂ ಈ ಥರದ ಒಂದು ಅಹವಾಲು ಇರಬಾರ್ದು ಅಂತ ಒಂದು ಅಹವಾಲನ್ನ ಬಿಜೆಪಿಯರು ಇರ್ಬೋದು, ಕಮ್ಯುನಿಸ್ಟ್ನವ್ರು ಇರ್ಬೋದು, ರುದ್ರಯ್ಯನವರು ಇರ್ಬೋದು, BSP ಇರ್ಬೋದು, ಯಾರೇ ಇರ್ಬೋದು, ಕಾಂಗ್ರೆಸ್ನವರು ಕೂಡ ಇರ್ಬೋದು. ಒಂದಷ್ಟು ಮನವರಿಕೆಯನ್ನ ಇನ್ನು ಮುಂದೆ ಮಾಡೋಣ. ಅವಿನ್ ಟಿವಿಗೆ ಇವತ್ತು ಬಂದಿದ್ದೀರಿ. ಈ ಚಂದ್ರು ಅವರು ಆ ನೇತೃತ್ವವನ್ನು ತಗೊಂಡ್ಲಿ. ನಾಳೆ ಪಾರ್ಟಿಯಿಂದನೂ ನೀವು ಕೊಡ್ಬೋದು. ಆದರೂ ವೈಯಕ್ತಿಕವಾಗಿ ಏನಾದ್ರು ಅವ್ರು ಸಿಗಲ್ಲ, ನಯನ ಮೋಟಮ್ಮ ಇಂಥ ಒಂದು ಸಣ್ಣ ವಿಚಾರ ಇದೆ ಇಂಥ ತಲುಪಿಸಿ ಅನ್ನೋದನ್ನ ಯಾರೇ ಸಂಘ ಸಂಸ್ಥೆಗಳು ದೊಡ್ಡ ವಿಚಾರ, ಉಳಿದಕ್ಕೆ ಪೇ ಇದ್ದಾರೆ. ಓಕೆ, ಇದನ್ನ ಚಂದ್ರು ಒಡೆಯರ್ ಮಾಡಿ. ಮತ್ತು ನಾವು ಅವಿನ್ ಟಿವಿಯಿಂದ ಒಂದು ನಿಮಗೆ ಒಂದು ಸಲಹೆ ಅಲ್ಲ, ಒಂದು ವಿಶ್ವಾಸದಲ್ಲಿ. ಈಗ ಅವರು ಕೂಡ ಯಂಗ್ಸ್ಟರ್ಸು, ಅವರು ಇಂಥದ್ದೇ ಡ್ರೆಸ್ ಹಾಕಿದ್ರು, ಅಲ್ಲೆಲ್ಲ ಕುಡಿತಾ ಇದ್ರು, ಇಲ್ಲಿ ಇದ್ದರು, ಅವರು ಬಾಂಬೆ ರಾಣಿ, ಇದು ಅವ್ರಿಗೆಲ್ಲ ಸುಳ್ಳು ಹೆಸರುಗಳನ್ನ ಕಟ್ಟಿ ಅವ್ರ ವೈಯಕ್ತಿಕ ಜೀವನದ ಬಗ್ಗೆನೂ ಭಾಳಷ್ಟು ಮಾತಾಡಿದ್ದೀರಿ. ಅದನ್ನು ನಿಮ್ಗೆ ದಯವಿಟ್ಟು ಬಿಡಿ. ಯಾಕಂದ್ರೆ ಅವರು ಹೇಳಿದ್ದಾರೆ, ಗೊತ್ತಿದ್ ಮಾಡಿರೋ ಗೊತ್ತಿಲ್ಲದೆ ಮಾಡಿರೋ. ಅಲ್ಲ, ಲಾಸ್ಟ್ ಟೈಮ್ ರುದ್ರಯ್ಯ ಅದಕ್ಕೆ ಹೇಳಿದ್ರು, ನಾನು ಅಂತವ್ರು ಮೂರಕ್ಕೂ ವ್ಯಕ್ತಿಗತ ಜೀವನ ಮಾತಾಡೋದು. ಇಲ್ಲ, ಅದಕ್ಕೆ ನಾನು ರುದ್ರಯ್ಯ ಶಾಸಕರ ಖಾಸಗಿ ವಿಷಯಗಳನ್ನ ಅದಕ್ಕೆ ಇನ್ನು 3 ವರ್ಷ ಕಳೆದೋಗಿದೆ. ಈಗ 3 ಜನ ಹೊಸದಾಗಿ MLA ಆದಾಗಲೂ ಕೂಡ ಇದೇ ಸ್ಥಿತಿನೇ ಇತ್ತು ಮೂಡಿಗೆರೆಗೆ. ಹಾಗಾಗಿ ನಯನ ಮೋಟಮ್ಮನವ್ರು ಗೆದ್ದಾಗಲೂ ಇದೇ ಸ್ಥಿತಿ ಅಂತ ಹೇಳಿದೆ. ಒಂದು ರುದ್ರಯ್ಯನವ್ರು ನಾನು ಹೇಳೋದು, ಸಂವಿಧಾನವನ್ನು ಬಿಟ್ಟು ಎಲ್ಲರೂ ಕೆಲಸ ಮಾಡಿದರೆ ನೀವು ಅವಿನ್ ಟಿವಿಗೆ ಖಂಡಿತವಾಗಿ ತಿಳಿಸಿ. ನಾನು ಶಾಸಕರ ವಿರುದ್ಧವಾಗಿ ಅದನ್ನ ಒಂದು ಸುದ್ದಿ ಮಾಡಲಿಕ್ಕೆ ನಾವು 24 hours ಯಾವತ್ತು ಬೇಕಾರೋ. ಎಲ್ಲ ಈಗ ನಿಮ್ ಹೇಳಿದ ಮಾತಿಗೆ ಇಲ್ಲಿ ಯಾರು ಗೆದ್ರು ಕೂಡ ಆ ಪಾರ್ಟಿ ಕಾರ್ಯಕರ್ತರು ಎಲ್ಲಿ ರಸ್ತೆ ಹೇಳ್ತಾರೆ ಅಲ್ಲಿ ಮಾಡ್ತಾರೆ. ಯಾವುದು 3 ಪಾರ್ಟಿ ಅವರು. ಈಗ ನಾನು ಮೊನ್ನೆ ಸಣ್ಣ ನಿಮ್ಗೆ ಎಕ್ಸಾಂಪಲ್ ಇಲ್ಲಿ ನಾನು ಬಹಿರಂಗ ಹೇಳೋದಿಲ್ಲ, ನಿಮ್ಗೆ ಇನ್ನೊಂದು ಡಾಕ್ಯುಮೆಂಟ್ಸ್ ಪ್ರಕಾರ ನಿಮ್ಗೆ ಸಲ್ಲಿಸ್ತೀನಿ. ಈಗ ಯಾರ ಮನೆ ಬಾಗಿಲಿಗೆ ಸಿಮೆಂಟ್ ರಸ್ತೆ ಬೇಕು ಅದನ್ನ ಪರಿಶೀಲನೆ ಮಾಡಬೇಕು. ಯಾರ್ದು ಕಾಂಗ್ರೆಸ್ ಲೀಡ್ರು, ದಳದ ಲೀಡ್ರು, BJP ಲೀಡ್ರು ಹೇಳ್ತಾರೆ ಅಲ್ಲಿ ಮಾಡೋದಲ್ಲ. ಸಮಸ್ಯೆ ಏನಾಗಿದೆ ಮಲೆನಾಡಲ್ಲಿ ಮೊದಲಿಂದನೂ. ಉದಾಹರಣೆಗೆ ನಾವು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಅವ್ರ ಮನೆಗೆ ಸಿಮೆಂಟ್ ರಸ್ತೆ ಮಾಡಿದ್ದಾರೆ, ಹೌದಾ? ಇನ್ನೊಬ್ರು ಯಾರೋ ಒಂದು ಅಧ್ಯಕ್ಷರಿದ್ದಾರೆ, ಅವ್ರ ಮನೆಗೆ ಸಿಮೆಂಟ್ ರಸ್ತೆ ಮಾಡಿದ್ದಾರೆ. BJP ಬಂದಾಗ BJP ಮನೆಗೆ, JDS ಅವ್ರು ಬಂದಾಗ JDS ಅವ್ರ ಮನೆಗೆ, ಕಾಂಗ್ರೆಸ್ ಅವ್ರು ಬಂದಾಗ ಕಾಂಗ್ರೆಸ್ ಅವ್ರ ಮನೆಗೆ ಮಾಡಿದ್ರೆ ಯಾವ ಪಾರ್ಟಿಗೆ ಇಲ್ಲದೆ ಇರುವಂಥ ಶೇಕಡ ಜನ ಮತದಾರರಿದ್ದಾರೆ. ಅವರ ಸಮಸ್ಯೆಗಳನ್ನ ಬಗೆಹರಿಸೋದು ಯಾವಾಗ? ನಾ ಜಾತಿ ಹೇಳೋದಿಲ್ಲ, ಎಲ್ಲ ಜಾತಿ ಜನ ಮೂಡಿಗೆರೆನಲ್ಲಿದ್ದೀವಿ, ಎಲ್ಲ ಕೂಡಿ ಬದುಕಬೇಕು. ಜಾತಿ ಯಾರೋ ಮಾಡಿದ್ರೆ ನಾವು ತಲೆಬಿಸಿ ಮಾಡಲ್ಲ, ಅದನ್ನ ನಾವು ಲೆಕ್ಕ ಈಗ ಹೇಳೋದಿಲ್ಲ, ಅದನ್ನ ಸಮಸ್ಯೆ ಚರ್ಚೆಯಲ್ಲಿ ಬರೋದಿಲ್ಲ. ಶಾಸಕರಾದ್ರೆ ನಂದು ವಿನಂತಿ ಏನಂದ್ರೆ ವಿಶ್ವಾಸಕ್ಕೆ ತಗೊಳ್ಳಿ. ಫಸ್ಟ್ 3 ಜನ ಸೀನಿಯರ್ಗಳಿದ್ದಾರೆ ಅಲ್ಲಿ ಮಾಜಿಗಳು, ಆಮೇಲೆ ಜೊತೆಗೆ BJPಯಿಂದ ಚುನಾವಣೆಯಲ್ಲಿ ಗೆಲ್ಲಿ ಹೋಗ್ಲಿ, ಅವರು ಸ್ವಲ್ಪ ದೂರ ಸೋತಿದ್ದಾರೆ BJP ಅವರೇ. ಹಾಗಂತೇಳಿ BJP ನಮ್ಮವರಲ್ಲ ಅಂತ ಹೇಳೋದಿಲ್ಲ, ಅವನು ಆಗಿದ್ದಾರೆ. ಆಮೇಲೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಬರಹಗಾರರಿದ್ದಾರೆ, ವಿಚಾರವಂತರಿದ್ದಾರೆ, ಮೂಡಿಗೆರೆಯಲ್ಲಿ ಸಂಘ ಸಂಸ್ಥೆಗಳ ಲೀಡರ್ಗಳಿದ್ದಾರೆ, ಹೋರಾಟ ಮಾಡೋದು ಸಂಘ ಸಂಸ್ಥೆಗಳು. ಅವ್ರನ್ನ ಕರೀರಿ, ಮುಕ್ತವಾಗಿ ನೀವು ಅಹವಾಲುಗಳನ್ನ ಸ್ವೀಕಾರ ಮಾಡಿ 2 ವರ್ಷದಾಗ ಸಮಸ್ಯೆ ಬಗೆಹರಿಸಲಿಕ್ಕೆ ಚಂದ್ರ ಇವತ್ತೇನು ಹೇಳಿದಾರಲ್ಲ ಅದೇ ಕೆಲಸ ಮಾಡಿ. ನೀವು ಮಾಡದ ಹೋದ್ರೆ ಮುಂದಿನ ಚುನಾವಣೆಯಲ್ಲಿ ಚುನಾವಣೆ ಬಿಟ್ಬಿಡಿ ಸರ್, ಯಾರೋ ಗೆಲ್ಲಿ ಯಾರೋ ಬಿಡ್ಲಿ. ಹಂಗಲ್ಲ. 2 ವರ್ಷದಲ್ಲಿ ಅಭಿವೃದ್ಧಿ ಆಗ್ಲಿ ಒಂದು ರಾಜ್ಯದಲ್ಲಿ. ಅಂದ್ರೆ ಯಾರಿಂದ ಅಭಿವೃದ್ಧಿ ಆಯ್ತು ಅಂದ್ರೆ BJPಯವರು, ರುದ್ರಯ್ಯನಂತವರು ಟೀಮ್ನವ್ರು ಹೇಳಿ ಅಭಿವೃದ್ಧಿ ಆಯ್ತು ಅಂತ ಆಗ್ಲಿ. ಈಗ ಅವರು ಗೆಲ್ಲದು ನಾಳೆ ಸೋಲೋದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಮೂಡಿಗೆರೆ ಒಂದು ಅಭಿವೃದ್ಧಿ. ನೋಡಿ, ಅವರು ಶಾಸಕರಾಗಿದ್ದಾರೆ, ಏನ್ ಮಾಡಿಲ್ಲ, ಮಾಡಿ ಸಾಕಷ್ಟು ಮಾಡಿಲ್ಲ ನಾವು ಹೇಳ್ತಾ ಇದ್ವಿ. 2 ವರ್ಷ ಅವಕಾಶ ಇದೆ, ಮಾಡ್ಲಿ. ಅದಕ್ಕೆ ನಮ್ದು ಸಂಪೂರ್ಣ ಸಾಕು. ಆಮೇಲೆ ಇನ್ನೊಂದು ಮಾಡ್ಲಿಲ್ಲ ಅಂದ್ರೆ ಮತ್ತೆ ಆರೋಗ್ಯ, ಶಿಕ್ಷಣ, ಮನೆಗಳು, ರಸ್ತೆ, ಕುಡಿಯೋ ನೀರು, ವಿದ್ಯುತ್ ಶಕ್ತಿ ಎಲ್ಲದಕ್ಕೂ ಸಾಮಾನ್ಯವಾಗಿ ಪ್ರಜೆಗಳು ಅಂದ್ರೆ ಮತದಾರರು ಶಾಸಕರನ್ನೇ ಕೇಳೋದು ಹಕ್ಕು ಕೇಳ್ತಾರೆ. ಅದಕ್ಕೆ 2 ವರ್ಷದಲ್ಲಿ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ನಿಮ್ ಜೊತೆಲಿದ್ದೀವಿ. ಮಾಡ್ಲಿಲ್ಲ ಅಂದ್ರೆ ನಾವು ಪ್ರತಿಭಟನೆ ಮಾಡಕ್ ರೆಡಿ ಇದ್ದೀವಿ. ನಮಸ್ಕಾರ. ನೋಡಿ ಸರ್, ಇನ್ನೊಂದು ಸತ್ಯ ಹೇಳ್ಬೇಕಂತಂದ್ರೆ ನಮ್ಮ ಮಗಲ್ ಮಕ್ಕಿಗೆ ಅವರು ಚುನಾವಣೆಗೆ ಬಂದಾಗ ನಾವು ಏನ್ ಗಣೇಶ್ ಅವ್ರಿಗೆ ಏನ್ ಬೇಕು ನಿಮ್ಮ ಊರಿಗೆ, ಎಲೆಕ್ಟ್ರಿಸಿಟಿ ಇದೆ, ಬೇರೆ ಎಲ್ಲ ಇದೆ, ರಸ್ತೆದೊಂದು ಪ್ರಾಬ್ಲಮ್ ಇದೆ, ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ರಸ್ತೆದು ಅವ್ರ ತಾಯಿ ನಮ್ಮೂರಲ್ಲ, ಅದು ನೋಡೋಣ ಇದೆಯಲ್ಲ. ಅವ್ರು ಗೆದ್ದು 3 ವರ್ಷದಲ್ಲಿ ನೋಡಿ, ಈಗ 2.5 ಕಿಲೋಮೀಟರ್ ನಮ್ಮದು ರಸ್ತೆ, ಅಲ್ಲಿ 1.5 ಕಿಲೋಮೀಟರ್ ಇವತ್ತು ಸಿಮೆಂಟ್ ರಸ್ತೆ ವ್ಯವಸ್ಥೆನ ಮಾಡಿದ್ದಾರೆ. ಯಾಕೆಂದ್ರೆ ಅಲ್ಲಿ ನೀವು ಹೇಳಿದ್ರಿ ಕಾಂಗ್ರೆಸ್ನವ್ರಿಗೆ ಮಾಡಿಸ್ತಾರೆ, ದಳ BJP ಹಂಗಲ್ಲ. ನಮ್ಮೂರ್ಲಿ ಹಂಗಾರೆ ಮೋಸ್ಟ್ಲಿ ಎಲ್ಲ ಪಕ್ಷರು ಇದಾರೆ ಅಂತ ಕಾಣುತ್ತೆ. ಹಂಗಾಗಿ 1.5 ಕಿಲೋಮೀಟರ್ ಕಾಂಗ್ರೆಸ್ನ ವಂಶಸ್ಥರು ಇರೋದೇ ಮಗಲ್ ಮಕ್ಕಳು.
ಈಗ ನೀವು ಅದನ್ನ ಮೆಚ್ಚ ಸಲುವಾಗಿ ಮಾಡಿದ್ನ ನೀವು ಸಮರ್ಥನೆ ಮಾಡಿದ್ರೆ ಈಗ ನಾವ್ ಹೇಳೋದು ಗಣೇಶರವ್ರ ಮಗ್ಲ ಮುಕ್ಕಿಗೆ ಮಾಡೋದಲ್ಲ. ತೀರ ನಮ್ಮ ಸಾರಗೋಡು ಕುಂದೂರು ಭಾಗದ ಹಳ್ಳಿಗಳು ಇನ್ನೂ ಬಸ್ಗಳು ಹೋಗ್ತಿಲ್ಲ, ಮಲೆನಾಡಲ್ಲಿ ಕರೆಂಟ್ ಇಲ್ಲ, ಆ ರಸ್ತೆಗಳು ಇನ್ನೂ ಕೆಸರಿದೆ. ಆ ಊರುಗಳಿಗೆ ಸಿಮೆಂಟ್ ರಸ್ತೆ ಆಗ್ಬೇಕು. ನನಗೆ ಉದಾಹರಣೆಗೆ ರುದ್ರಯ್ಯನಿಗೆ ಅನುಕೂಲ ಮಾಡಿದ ಕೂಡಲೇ ಖುಷಿ ಪಡೋದು ಖುಷಿ ಅಂತಲ್ಲ ಅವ್ರು ಹೇಳಿದ್ರು, ಬಟ್ ನಮ್ಮೂರಿಗೆ ಮಾಡ್ಬೇಕು ಅದನ್ನ. ಒಂದ್ ಕಡೆ ಮಾಡಿದ್ದಾರೆ. ಮಾಡ್ಬೇಕು. ರುದ್ರಯ್ಯವ್ರದ್ದು ಒಳ್ಳೆ ಸಲಹೆಗಳಿದೆ. ದೀಪಕ್ ದೊಡ್ಡ ಸರ್ನು ಒಳ್ಳೆ ಸಲಹೆನೇ ಹೇಳಿರೋದು. ವಿರೋಧ ಪಕ್ಷ ಇದ್ರು ಒಳ್ಳೆ ಕೆಲಸ ಮಾಡಿದ್ರೆ ನಾವು ನಿಮ್ ಜೊತೆಲಿ ಇರ್ತೀವಿ ಅಂತ. ಖಂಡಿತವಾಗ್ಲೂ ಯಾರ ಕಣ್ಣಿಗೆ ಏನ್ ಕಾಣಿಸುತ್ತೆ ಗೊತ್ತಿಲ್ಲ, ಜನಗಳ ಕಣ್ಣಲ್ಲಿ ಇರ್ಬೋದು ಅಥವಾ ಎಲ್ಲರೂ ನೋಡ್ತಿದ್ರೆ ತಾವು. ಈ 3 ವರ್ಷದಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟು ಕೆಲಸ ಮಾಡಿದ್ದಾರೆ. ಇನ್ನು 2 ವರ್ಷದಲ್ಲಿ ಖಂಡಿತವಾಗ್ಲೂ ನಯನ ಮೋಟಮ್ಮ ಯಾವ್ದೇ ಸಲಹೆಗಳನ್ನ ಧಿಕ್ಕರಿಸ್ತಕ್ಕಂಥ ಗುಣ ಇರ್ತಕ್ಕಂಥ ಲೇಡಿ ಅಲ್ಲ. ಅವರು ಎಲ್ಲದನ್ನೂ ಸ್ವೀಕಾರ ಮಾಡ್ತಕ್ಕಂಥದ್ದು, ಅದರಲ್ಲೂ ಹಿರಿಯರು ಹೇಳಿದ ಮಾತನ್ನ ಗಂಭೀರವಾಗಿ ತಗೊಂಡು ಇದು ಹಿಂಗಿದೆ ಅಂತೇಳಿ ಚರ್ಚೆ ಮಾಡ್ತಕ್ಕಂಥವ್ರು. ಇವತ್ತು ಈ ಲೈವ್ ಮುಖಾಂತರನು ಅವರಿಗೆ ಕೆಲವೊಂದು ಸಲಹೆ ಸಹಕಾರಗಳು ಹೋಗಿರುತ್ತೆ. ಖಂಡಿತವಾಗ್ಲು ನಾವು ಅವ್ರ ಜೊತೆಲಿ ಇರ್ತೀವಿ. ಕ್ಷೇತ್ರನ ಅಭಿವೃದ್ಧಿ ಪಡಿಸಕ್ಕೆ ದಯವಿಟ್ಟು ಟೀಕೆಗಳನ್ನ ಹೊರತುಪಡಿಸಿ ಕ್ಷೇತ್ರನ ಅಭಿವೃದ್ಧಿಗೊಳಿಸ್ಲಿಕ್ಕೆ ತಾವುಗಳು ಕೂಡ ಶಾಸಕರ ಜೊತೆ ಸಲಹೆ ಸಹಕಾರ ಕೊಟ್ಟು ಕೈ ಜೋಡಿಸಿ. ಮುಂದೆ ಯಾರು ಗೆಲ್ತೀವಿ ಯಾರು ಸೋಲ್ತೀವಿ ಅದು ಬೇರೆ, ಮತದಾರನ ತೀರ್ಮಾನ ಏನು ಸರ್ ಅದು. ಒಂದು ಕ್ವಶನ್ ಇದೆ ಸರ್. ರುದ್ರಯ್ಯನವರು ಒಂದು ಮಾತು ಹೇಳಿದ್ರು ನೋಡಿ, ದೀಪಕ್ ದೊಡ್ಡಯ್ಯನವರು ಹೇಳಿದ್ರು, ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಇಲ್ಲಿ MLA ಅವರು ಕಾಂಗ್ರೆಸ್ನವರು, ಜನಗಳೆಲ್ಲ ಕಾಂಗ್ರೆಸ್ ಅಲ್ಲ, MLA ಮಾತ್ರ ಕಾಂಗ್ರೆಸ್. ಅದಕ್ಕೆ ರುದ್ರಯ್ಯನವರು ಒಂದು ಮಾತು ಕೇಳಿದ್ರು, ಈ ಒಂದು ಅಭಿವೃದ್ಧಿಗಾಗಿ ವಿಚಾರಕ್ಕೆ MLA ತಪ್ಪು ಮಾಡಿದಾಗ ಆ ಪಕ್ಷದವರು ಯಾಕೆ ಕೇಳ್ತಾ ಇಲ್ಲ? ಇಚ್ಛಾಶಕ್ತಿ ಇಲ್ವಾ? ಆಗ ನಿಮ್ಮ ಪಕ್ಷದಲ್ಲಿ ಕೊರತೆ ಇದೆಯಾ? ಹಾಗಾದ್ರೆ ಎಲ್ಲದನ್ನೂ ಏನ್ ಗೊತ್ತಾ, ಮುಂಚೆ ಅಧ್ಯಕ್ಷನ್ ಕೇಳ್ತಿದ್ರು, ಕಾರ್ಯದರ್ಶಿ ಮಾಡೋರು, ಜಿಲ್ಲಾಧ್ಯಕ್ಷ, ಹಿಂಗೇನೆಲ್ಲ ಸರ್ಕಸ್ ಮಾಡೋರು. ಈಗ ಎಲ್ಲಾ ವಿಚಾರನು ನಯನ ಮಠವನ್ನೇ ಕೇಳೋದಾದ್ರೆ, ಈಗ ನಯನ ಮಠ ಪಕ್ಷದಲ್ಲಿ ಹಂಗಾರೆ ಒಂದು ಹಿಡಿತ ಇಲ್ವಾ, ಒಂದು ತಾಕತ್ ಇಲ್ವಾ, ಏನ ಗೊಂದಲ ಇದೆಯಾ ಚಂದ್ರ ನಿಮ್ ಪಕ್ಷದಲ್ಲಿ? ಖಂಡಿತವಾಗ್ಲೂ ಆ ರೀತಿ ಯಾವ್ದನ್ನು ಗೊಂದಲ ಇಲ್ಲ. ಆದ್ರೆ ಒಂದು ನಡೀತಾ ಇದೆ ಈಗ. ಹೆಂಗಂದ್ರೆ ನಯನ ಮೋಟಮ್ ಅವ್ರಿಗೂ ಅಥವಾ ಬೇರೆ ಶಾಸಕರನ್ನು ಹೋಲಿಕೆ ಮಾಡಿದ್ರೆ ನಯನ ಮೋಟಮ್ ಹತ್ರ ಸುಳ್ಳಿಲ್ಲ. ಯಾವ್ದಾದ್ರು ಕೆಲಸಕ್ಕೋಸ್ಕರ ಒಂದು ಲೆಟರ್ ಬಂದ್ರೆ ನಿಮಗೂ ಲೆಟರ್ ಕೊಟ್ಟು, ದೀಪಕ್ ಸರ್ಗೂ ಕೊಟ್ಟು, ಹೃದಯ ಸರ್ಗೂ ಕೊಟ್ಟು, ನನಗೂ ಕೊಟ್ಟು ನಾಳೆ ಮಾತಾಡ್ತೀನಿ ಅನ್ನೋ ಗುಣ ಇಲ್ಲ. ನೇರ ಆಗುತ್ತೆ ಅಂದ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಆಗಲ್ಲ. ಅದು ಎಂತ ವ್ಯಕ್ತಿಗಳು ಬಂದ್ರು ಅದು ಕೆಲವೊಂದು ಟೈಮ್ ಏನಾಗುತ್ತೆ, ಈಗ ನಾನೇ ಹೋಗಿರ್ತೀನಿ, ಆಗ ಯಾವ್ದೋ ಒಬ್ಬ ಅಧಿಕಾರಿನ ನಾನು ವರ್ಗಾವಣೆ ಮಾಡ್ಬೇಕು, ವರ್ಗಾವಣೆ ವಿಚಾರಕ್ಕೆ ಬರಬೇಡ, ಅಭಿವೃದ್ಧಿ ಕಾರ್ಯ ಹೇಳು ಅಂತಾರೆ. ನಾನ್ ಸಿಟ್ ಮಾಡ್ಕೊಬರೋದು ನನ್ನ ತಪ್ಪು, ಅದ್ರ ಮುಂಚೆ ಯಾವುದೂ ಇಲ್ಲ. ಬಟ್ ಸಂವಿಧಾನಾತ್ಮಕವಾಗಿ ಅವ್ರ ಶಾಸಕಾಂಗಕ್ಕೆ ಏನವರು ಗೌರವ ಕೊಟ್ಟು ನಡಿಬೇಕು. ಅದರಲ್ಲಿ ಎಲ್ಲೂ ಒಂದು ಸಾಸಿವೆ ಕಾಳನ್ನು ಚ್ಯುತಿ ಆಗಿಲ್ಲ. ಅವರು ಅಚ್ಚುಕಟ್ಟಾಗಿ ಕ್ಷೇತ್ರದ ಬಗ್ಗೆ ಗಮನ ಹರಿಸಿ ಕೆಲಸ ಮಾಡ್ತಾರೆ. ಅದನ್ನ ಮುಂಚೆನೇ ಹೇಳಿದ್ದಾರೆ ಅದು ಜನಸಾಮಾನ್ಯರಿಗೆ ಇಷ್ಟೆಲ್ಲ ಅಭಿವೃದ್ಧಿ ಸ್ಪಂದಿಸಿದನ್ನು ಈಗ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ರೆ ಈಗ ನಾವು ಮಾಡಿದ್ದೆಲ್ಲವೂ ಆರೋಪಗಳ ಉದ್ದೇಶಪೂರ್ವಕ ಏನಿಲ್ಲ. ನಮ್ಮ ಪ್ರಶ್ನೆ, ಈಗ ಅವ್ರು ಮಾಡಿದ್ರೆ ಇನ್ನು ಆಗಿಲ್ಲ ಅಂತಾನೆ. ಉದಾಹರಣೆ ಹಿಂದೆ ಇದ್ದವ್ರದ್ದು ಆಗಿಲ್ಲ, ಇವ್ರು ಬಂದ್ಮೇಲೂ ಆಗ್ಲಿಲ್ಲ. ನಂದೊಂದು ಪ್ರಶ್ನೆ, ಕಾಂಗ್ರೆಸ್ ಪಾರ್ಟಿ ಚುನಾವಣೆ ಟೈಮ್ನಲ್ಲಿ ಎಲ್ಲ ಕಡೆನೆ ತಾಲೂಕಿನಲ್ಲಿ ಒಂದು ಪ್ರಣಾಳಿಕೆ ಅಂತ ಮಾಡ್ತಾರೆ. ಆ ಪ್ರಣಾಳಿಕೆ ಯಾವುದೇ MLAಗಳು ಮಾಡೋದಲ್ಲ, ಆ ಪಾರ್ಟಿ ಪಾರ್ಟಿ ರೆಸ್ಪಾನ್ಸಿಬಿಲಿಟಿ. ಶಾಸಕರು ಉದಾಹರಣೆಗೆ ಮನೆ ಕುಟುಂಬದಲ್ಲಿ ಮಗ ಕೆಲಸ ಮಾಡಿದ್ರೆ ತಂದೆ ತಾಯಿಗಳು ಜವಾಬ್ದಾರಿ ಹೊರ್ತಿದ್ದಾರೆ. ಕಾಂಗ್ರೆಸ್ ಪಾರ್ಟಿ MLAಗಳು ಕೆಲಸ ಮಾಡಲಿಲ್ಲ ಅಂದ್ರೆ ಕಾಂಗ್ರೆಸ್ನ ಒಳಗಿರುವಂತ ಕಮಿಟಿಯವರು ಅಧ್ಯಕ್ಷರು ಸೇರಿ ಸೀರಿಯಸ್ ಆಗಿ ಚರ್ಚೆ ಆಗ್ಬೇಕು. ಆಮೇಲೆ ಇವ್ರು ಏನ್ ಹೇಳಿದ್ರಲ್ಲ, ಈಗ ಉದಾಹರಣೆಗೆ ಮೂಡಿಗೆರೆನಲ್ಲಿ ಕಾಂಗ್ರೆಸ್ ವಿಷಯದಾಗ ನಾನು ಹೇಳ್ತಿಲ್ಲ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿ, ಬಿಜೆಪಿ ಸೋಲ್ಲಿ, ಬಿಜೆಪಿ ಕಾಂಗ್ರೆಸ್ಗೂ ಪಾಲಿಸಿ ವಿಷಯದಲ್ಲಿ ನೋ ಡಿಫರೆನ್ಸ್. ನಾನು ಒಂದೇ ಮಾತು ಹೇಳದ, ಕಾಂಗ್ರೆಸ್ ಬಿಜೆಪಿ ಒಂದೇ. ಇವರು ಧರ್ಮ ಜಾತಿ ಅಂತಾರೆ, ಇವರು ಜನರನ್ನ ಇಟ್ಕೊಂಡು ಅಧಿಕಾರಕ್ಕೆ ಬರಲಿಕ್ಕೆ, ಇವರು ಅಧಿಕಾರಕ್ಕಾಗಿ ಮಾಡಿದ್ದಾರೆ. ಕೆಲಸ ಮಾಡಿದ್ರೆ ಮೋದಿ ಅವರು ಮಾಡಿದ್ರು, ಮೋದಿ ಅವರ ಡಿಸ್ಕಷನ್ ಬೇರೆ, ಮೋದಿ ಅವರ ಡಿಸ್ಕಷನ್ ಬೇರೆ ಅಲ್ಲ, ಅದು ಬೇರೆ ಮಾತು. ನಾನು ಮೋದಿ ಅವ್ರದ್ದು ಚುನಾವಣೆ ಆ ವಿಷಯ ಚರ್ಚೆ ಮಾಡ್ತಿಲ್ಲ. ಈಗ ನಾವು ಒಂದೇ ಅಂದ್ರೆ ನೀವು ಅಧಿಕಾರದಲ್ಲಿ MP ಅವ್ರು ಗೆದ್ದು ಎಷ್ಟು 1 ವರ್ಷ ಆಯ್ತಾ ಸರ್? MP ಅವ್ರು ಗೆದ್ದು 4 ಕ್ಷೇತ್ರಕ್ಕೆ ಅನುದಾನ ಸರ್ ಬಿಡಿ. ಅಲ್ಲ ಮೂಡಿಗೆರೆ ಕ್ಷೇತ್ರಕ್ಕೂ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಹೇಳಿ. ಈಗ ಒಂದ್ ಕೇಳಿ ಸರ್, ಮೂಡಿಗೆರೆ ನಿಮ್ಮ MP ಅವರು, ನಿಮ್ಮ ಬಿಜೆಪಿ ಅವರೇ ಕೇಳಿ ಮೂಡಿಗೆರೆ ಮತಕ್ಷೇತ್ರದಲ್ಲಿ highest vote ಬಂದಿದೆ. ಅಲ್ಲ ಕ್ಷೇತ್ರ ನೀವು ನರೇಂದ್ರ ಮೋದಿ ಬಂದೆ. ಈ ಕೇಳಿ ಸರ್, ನರೇಂದ್ರ ಮೋದಿ 3 ವರ್ಷ ಬಂದಿದ್ದಾರೆ ಅಂತ ಇವ್ರ ಬೆನ್ನನ್ನು ತಟ್ಕೊಂತಾರೆ. ಓಕೆ, ನಿಮಗೂ ನೆನಪಿರ್ಲಿ, ಒಂದ್ಸರಿ MLA ಆದನು, ಇಲ್ಲಿ 2ನೇ ಸರಿ MLA ಆಗಿಲ್ಲ ಮೂಡಿಗೆರೆಲಿ. ಅದು ನಿಮ್ಗೆ ತಲೆಯಲ್ಲಿ ಕಾನ್ಸೆಪ್ಟು ಗೊತ್ತಾಯ್ತಲ್ಲ. ಇವ್ರದ್ದು ಹೇಳಿದಾರೆ, ಸತ್ಯ ನಡೆದಿದೆ. 3 ಟರ್ಮ್ ಮೋದಿ ಇದ್ದಾರೆ, ಓಕೆ. ಆದ್ರೆ 2ನೇ ಸರಿ ಇಲ್ಲಿ MLA ಗೆದ್ದಿಲ್ಲ.
ಹಾಗಾಗಿ ಇಲ್ಲಿ ಕೂತಂತವ್ರು ನಯನ ಮೊಟ್ಟಮ್ಮನ್ ಬೈಯೋದಕ್ಕಾಗ್ಲಿ, ನನ್ನ ವರ್ಚಸ್ಸನ್ನ ಹೆಚ್ಚಿಸ್ಕೋಬೇಕಂತಾಗ್ಲಿ, ನನ್ನ ಪಕ್ಷದ ವರ್ಚಸ್ಸನ್ನ ಹೆಚ್ಚಿಸ್ಕೋಬೇಕಂತಾಗ್ಲಿ ಬಂದವರು ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರೆ ಇವ್ರೀಗ ಅಲ್ಲ, ಅವರು ಒಂದೇ ಒಂದು ಅವರ ಪಕ್ಷದ ಇನ್ನೊಂದ ಯಾವ್ದನ್ನು ಮಾತಾಡಿಲ್ಲ. ಒಂದು ಜನಪರ ಒಂದು ಇವ್ರು ಏನ್ ಹೇಳಿದ್ರೆ ಅಂದ್ರೆ ಸಮಸ್ಯೆ ಬಗ್ಗೆ ಚಿಂತನೆ ಮಾಡಿ, ಒಂದು ಅಹವಾಲ್ ಪತ್ರಿಕೆ ತಗೊಳ್ಳಿ, ಪ್ರಯತ್ನ ಮಾಡಿ, ಏನಾಯ್ತು ಅಂತ ಅರ್ಜಿ ಕೊಟ್ಟು ಹೇಳಿ, ನಿಮ್ದೊಂದು ಪ್ರಯತ್ನ ಹಿಂಗೆ ಏನಾಯ್ತು ಅಂತ ಹೇಳಿ ಅಂತ ಹೇಳಿ. ಹಾಗಾಗಿ ನಯನ ಮೊಟ್ಟಮರೆ, ನೀವು ಯಂಗ್ಸ್ಟರ್ಸ್ ಇದ್ದೀರಿ, 3 ವರ್ಷದ್ದು ವಿಚಾರ ಬಿಡಿ, ಮುಗಿದೋಗಿದೆಯಲ್ಲ, ಅವರು ಕೂಡ ಮನ್ನಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ನಡೆಯುವಂತ 2 ವರ್ಷದ ಒಂದು ಏನ್ ನಿಮ್ಮ ಕಾರ್ಯವೈಖರಿ ಇದೆ, ಅದು ನೀವು ಸರಿ ಮಾಡಿದ್ರು ನಾವು ನ್ಯೂಸ್ ಮಾಡ್ತೀವಿ, ಸರಿ ಇಲ್ಲ ಅಂದ್ರೂ ನ್ಯೂಸ್ ಮಾಡ್ತೀವಿ. ಯಾಕಂದ್ರೆ ಕೂರಿಸ್ಕೊಂಡಿದ್ದೀವಿ. ಇಲ್ಲಿ ಹೆಚ್ಚುವರಿಯಾಗಿ ಯಾವುದೇ ಸಂಘ ಸಂಸ್ಥೆ ಇನ್ನೊಂದು ಇದ್ರೆ ಅದನ್ನು ಚಂದ್ರವರ ನೇತೃತ್ವ ವಹಿಸ್ಕೊಳ್ಳಿ. ಚಂದ್ರವರ ನೀವು ಅರ್ಜಿನ ತಗೊಂಡು ಹೋಗಿ ನಯನ ಮೊಟ್ಟಮ್ಮನಿಗೆ ಕೊಡೋಂಥದ್ದು. ಅವ್ರು ಗೆದ್ದಾಗಲೇ ಹೇಳಿದ್ರು, ನಾನು 2 ದಿವಸ ಇರಲ್ಲ, ನನ್ನ ಫ್ಯಾಮಿಲಿ ಜೊತೆ, ಮಗಳು ಗಂಡನ ಜೊತೆ ಇರಬೇಕು ಅಂತ ಜನ ಮನ್ನಿಸಿದ್ರು. ಅದಕ್ಕೆ ಓಕೆ. ಈಗ ಪಕ್ಷದ ಆಂತರಿಕ ವಿಚಾರಕ್ಕಾಗಿ ಶುಕ್ರವಾರ ಮೀಟಿಂಗ್ ಇರುತ್ತೆ ಅಂತ ಬಿಜೆಪಿಯಲ್ಲಿ ಇತ್ತು, ಕಾಂಗ್ರೆಸ್ ಹೋಗಿ ಆಯ್ತು. ಅಲ್ಲಿ 4 ದಿನ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, 4 ದಿನ ನಯನ ಮೊಟ್ಟಮರೆ. ಇನ್ನು 2 ವರ್ಷಗಳ ಕಾಲ ನೀವು ಈ ಕ್ಷೇತ್ರದಲ್ಲೇ ಇರಬೇಕು. ಅಹವಾಲನ್ನು ಸ್ವೀಕರಿಸಬೇಕು. ನೀವು PNR ಸ್ವೀಕರಿಸ್ಲಿ, ಯಾರು ಸ್ವೀಕರಿಸ್ಲಿ, ತಗೊಂಡಂಥ ವ್ಯವಸ್ಥೆ ಇರಬೇಕು. ಅದು ನಮ್ಮ ಮಲೆನಾಡು ಜನ ಬಯಸ್ತಾರೆ. ಕಾರ್ಪೊರೇಟ್ ಸೆಕ್ಟರ್ ಅಲ್ಲ ಇದು ಬೆಂಗಳೂರಲ್ಲ, ಬಾಂಬೆ ಅಲ್ಲ, ಇದು ಮಲೆನಾಡು ಜನ. ನಮ್ಮ ಜನ ನಿಮಗೆ ಗೊತ್ತು, ಒಂದು ಗೌರವ ಕೊಟ್ಟರೆ ಗೌರವ ಕೊಡ್ತಾರೆ, ಇದು ಕೊಡೋದೇ ಇಲ್ಲ. ಹಾಗಾಗಿ ಇನ್ನು 2 ವರ್ಷಗಳ ಕಾಲ ತಾವು ದಯವಿಟ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಯತ್ನ ಮಾಡಿ. ಎಲ್ಲಾದ್ರೂ ಅಡ್ಗಾಲ ಹಾಕ್ತಾರೆ, ಈ ಬಿಜೆಪಿ ಅಡ್ಗಾಲ ಹಾಕ್ತಾರೆ ಅಂದ್ರೆ ದೀಪಕ್ ದೊಡ್ಡಗೆ ಫೋನ್ ಮಾಡಿ ಹೇಳಿ, ನೋಡ್ರಿ ನಿಮ್ಮ ಪಕ್ಷದ ಅಡ್ಗಾಲ ಹಾಕ್ತಿದ್ದಾರೆ, ಕ್ಷೇತ್ರಕ್ಕೆ ತೊಂದರೆ ಆಗುತ್ತೆ ಅಂತ. ಯಾರೋ ಕಮ್ಯುನಿಸ್ಟರು ಇನ್ನೊಬ್ರು ಹೋರಾಟಗಾರರು ಇದ್ರೆ ಫೋನ್ ಮಾಡಿ ಹೇಳಿ, ಅದೇನ್ರಿ ಹೋರಾಟಗಾರರು ರಸ್ತೆನೇ ಬೇಡ, ಇನ್ನೊಂದು ಬೇಡ ಅಂತಾರೆ, ಅವ್ರು ಪರಿಹಾರ ಮಾಡಿದ್ರು. ನೀವು ಒಬ್ಬರೇ ಎಲ್ಲದೂ ಮಾಡಬೇಕು ಅಂತ ಏನಿಲ್ಲ. ಹಾಗಾಗಿ ನಿಮ್ಮ ಬಗ್ಗೆ ಬಹಳ ಆಪಾದನೆ ಬಂದಿದೆ ಅಂತ ನಿಮಗೆ ಅನ್ನಿಸ್ತದೆ. ಮತ್ತೆ ಪಕ್ಷದವ್ರ ಜೊತೆ ಒಂದಷ್ಟು ಒಳ್ಳೆ ವಿಚಾರಗಳನ್ನ ಕೂತು ನೀವು ಚರ್ಚೆ ಮಾಡಿದ್ರೆ ನಿಮ್ಮ ಬಗ್ಗೆನೂ ಕೂಡ ಒಂದು ಒಳ್ಳೆ ವಿಚಾರ ಪಬ್ಲಿಕ್ಸಿಗೂ ಬರುತ್ತೆ. ಇಲ್ಲ ಅಂದ್ರೆ ನಿಮ್ಮ ಪಾರ್ಟಿಯವರೇ ಹಿಂದೆನೂ ನೀವು ನೋಡಿರ್ಬೋದು, 45 ವರ್ಷ ರಾಜಕಾರಣ ನೋಡಿ, ಪಕ್ಷದ ಒಳಗಡೆ ಆಂತರಿಕವಾದ ಕಲಹಗಳೇ 2ನೇ ಸರಿ ಸೋಲೋದಕ್ಕೆ ಕಾರಣ, ಗೆಲ್ಲೋದಕ್ಕೆ. ಈಗ ಒಂದ್ಸರಿ ಗೆದ್ದರೆ ಮತ್ತೆ ಗೆಲ್ಲಲಿಲ್ಲ, ಯಾಕೆಂದ್ರೆ ಹೆಚ್ಚು ಪಕ್ಷದವ್ರದ್ದು. ಹಾಗಾಗಿ ನಿಮ್ಮ ಪಕ್ಷವನ್ನು ಒಂದು ಸರಿಯಾಗಿ ಇಟ್ಕೊಳ್ಳಿ ಅಂಥೇಳಿ. ಕೊನೆಯದಾಗಿ ದೀಪಕ್ ದೊಡ್ಡನವರೇ, ಇನ್ನು 2 ವರ್ಷಗಳ ಕಾಲ ನಯನ ಮೊಟ್ಟಮ್ಮನವರು ಅಧಿಕಾರದಲ್ಲಿ ಇರ್ತಾರೆ. ಈ 2 ವರ್ಷದಲ್ಲಿ ನೀವು ಮೊದಲಿಂದ ಹೇಳ್ತಾ ಬಂದಿದ್ದೀರಿ, ಎಲ್ಲ ಮಾಡೋದು ಬೇಡ, ಒಂದು ಪ್ರಯತ್ನನ ಮ್ಯಾಕ್ಸಿಮಮ್ ಮಾಡಿ ಅಂತ. ಎದ್ರೆ ತಾನೇ ನಡೆಯೋಕ್ಕಾಗೋದು. ಕೂತಲ್ಲಿಂದ ನಾನು ನಡೆಯೋಕ್ಕಾಗಲ್ಲ ಅಂದರೆ ಫಸ್ಟ್ ಹೇಳಿ, ಒಂದು ಹೆಜ್ಜೆ ಇಡಿ, ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಹೇಳ್ತೀರಿ. ಕೊನೆಯದಾಗಿ ನಯನ ಮೊಟ್ಟಮ್ಮವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನೋಡಿ, ನೀವು ಹೇಳೋದಿಷ್ಟೇ, ನೀವೊಬ್ರು ಜನಪ್ರತಿನಿಧಿ, ಈ ಮೂಡಿಗೆರೆ ಕ್ಷೇತ್ರದ ಪ್ರತಿನಿಧಿ. ಕಾಂಗ್ರೆಸ್ ಗೆಲ್ಸಿರ್ಬೋದು, ಆದ್ರೆ ಇಡೀ ಜನಕ್ಕೆ ಅವ್ರ ಬಿಜೆಪಿ ಅವರಾಗ್ಲಿ, JDS ಆಗಿರ್ಲಿ, ಕಮ್ಯುನಿಸ್ಟ್ ಪಾರ್ಟಿ, BSP ಎಲ್ಲರಿಗೂ ಶಾಸಕರು. ನೀವು ಆ ಶಾಸಕರ ಸ್ಥಾನ ಇದೆಯಲ್ಲ, ಅದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತಿರುತ್ತೆ. ನೀವೊಬ್ಬ ಶಾಸಕರು ಏನೇನ್ ಮಾಡಕ್ ಸಾಧ್ಯ ಇದೆ? ನಾನು ಹೇಳಿ ಯಾವಾಗಲೇ, ಜನಸಾಮಾನ್ಯರು ಪ್ರತಿ ಸಮಸ್ಯೆಗೆ ಆಗುತ್ತಾ ಬಿಡುತ್ತೋ MLA ಹತ್ರ ಹೋಗೋಣ ಅಂತಾರೆ. ತಪ್ಪು ಅಂತ ಹೇಳಲ್ಲ, ಅವರು ನಿರೀಕ್ಷೆ, ಅದು ಎಲ್ಲದೂ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆದ್ರೆ ಏನೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದ್ರಲ್ಲಿ ವಿಶೇಷವಾಗಿ ನಾನು ಹೇಳೋದು, ರಸ್ತೆಗಳು ಸರಿ ಮಾಡಿಸಿ. ಜನ ಒಪ್ಪಲ್ಲ. ಇಲ್ಲ ಅಂದ್ರೆ ಪ್ರತಿ ಕಾಗಾಳಾಯ್ತು, ಮೈ ಹಾಳಾಯ್ತು, ಜ್ವರ ಬಂತು, ಜನ ಬೈತಾರೆ. ನೀವು ಯಾವ್ದು ರಸ್ತೆಯಲ್ಲಿ 2-3 ರಸ್ತೆ ಬಿಟ್ಟು ಬೇರೆ ರಸ್ತೆಯಲ್ಲಿ ಓಡಾಡಿ ಗೊತ್ತಾಗುತ್ತೆ. ರಸ್ತೆ ಸರಿ ಮಾಡಿಸಿ, ಕುಡಿಯೋ ನೀರಿನ ಸಮಸ್ಯೆ ಎಲ್ಲೆಲ್ಲಿದೆ ಗ್ರಾಮಗಳು ತಿಳ್ಕೊಡಿ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ. ಆಸ್ಪತ್ರೆಗಳು, ಎಲ್ಲ ಆಸ್ಪತ್ರೆಗಳು, ಕೇವಲ ತಾಲೂಕು ಆಸ್ಪತ್ರೆ ಅಲ್ಲ, ಎಲ್ಲ ಆಸ್ಪತ್ರೆಗಳ ಮೇಲ್ಮಟ್ಟಕ್ಕೆ ತಗೊಂಡ್ಬಂದು ಅಲ್ಲಿ ವೈದ್ಯರಿದ್ದರ ಸಿಬ್ಬಂದಿಗಳ ಕೊಡಿ. ಸರ್ಕಾರಿ ಶಾಲೆಗಳು ಯಾಕೆ ಸಮಸ್ಯೆ ಆಗಿದೆ, ಅಲ್ಲಿ ಶಿಕ್ಷಕರಿದ್ದಾರ, ಶಿಕ್ಷಕ ಸಮಸ್ಯೆ ಏನಿದೆ, ಪ್ರೌಢಶಾಲೆಗಳು ಹೇಗಿದೆ, PU ಕಾಲೇಜ್ಗಳೇನಿದೆ, ಡಿಗ್ರಿ ಕಾಲೇಜ್, ಅದನ್ನ ಅರ್ಥ ಮಾಡ್ಕೊಂಡು ಸರಿ ಮಾಡಿ. ಜೊತೆಗೆ ಏನಾದ್ರು ಒಂದು ಪ್ರೊಫೆಷನಲ್ ಕಾಲೇಜ್ ತುಂಬಾ ಇದೆ ಇವತ್ತು. ಒಂದು ಡಿಪ್ಲೊಮಾ ಕಾಲೇಜ್ ಇರ್ಬೋದು, ಗೌರ್ಮೆಂಟ್ IT ಇರ್ಬೋದು, ಬೇರೆ ತಗೋಬರಕ್ಕೆ ಪ್ರಯತ್ನ ಮಾಡಿ. ಉದ್ಯೋಗ ಕೊಡಿ, ಮನೆ ಕೊಡಿ, ಕುಡಿಯೋ ನೀರು ಕೊಡಿ, ಉದ್ಯೋಗ ಕೊಡಿ. ನೀವು ಶಾಸಕರಾಗಿದ್ದಕ್ಕೆ ಸಾರ್ಥಕ ಆಗುತ್ತೆ. ಇಷ್ಟನ್ನ ನೀವು ಮಾಡಿ ಅಂತ ಕಳಕಳಿಯಿಂದ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನೀವು ಮಾಡ್ಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ, ನಮ್ಮ ಹಕ್ಕದು, ಪ್ರತಿಭಟನೆ ಮಾಡ್ತೀವಿ, ಶುರು ಮಾಡ್ತೀವಿ. ಸ್ವಲ್ಪ ದಿನ ಕಾಯ್ತೀವಿ, ನೋಡ್ತೀವಿ, ಮಾಡ್ತೀವಿ ಅನ್ನೋ ಪ್ರತಿಭಟನೆನ ನೀವು ಮಾಡಿ ಅಂತ ಆಶಿಸ್ತೀನಿ. ಓಕೆ, ರುದ್ರೇನವರೇ, ನೀವು ಇನ್ನೊಂದು ಮುಂಚೆ ಮಾತಾಡೋದಕ್ಕೆ ಹೇಳಿದ್ರಿ ಹೈಯರ್ ಎಜುಕೇಶನ್, IAS, KS ಯಾರು ಮುಂದೆ ಬಂದಿದ್ದಾರೆ ಅಂತ. ಆದರೆ ನಯನ ಮೊಟ್ಟಮ್ಮನವರು ಇವತ್ತು ಎಲ್ಲ ಫಂಕ್ಷನ್ಗಳಲ್ಲಿ ಮಾತಾಡೋದಕ್ಕೂ ಹೇಳ್ತಾರೆ, IAS ಮಾಡೋಂಥವ್ರು ಯಾರು ಇದ್ರೆ, ಯಾವುದೇ ಜಾತಿಯವ್ರು ಇರ್ಬೋದು, ಅವ್ರು ಬಡವಾಗಿದ್ರೆ
ಅವನಿಗೆ ನಾನು ಸಪೋರ್ಟ್ ಮಾಡ್ತೀನಿ, ಅವ್ನು ಓದೋದಕ್ಕೆ ಫೀಸು ಇನ್ನೊಂದು ಮಗದೊಂದು ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನೊಂದು ಮುಂದಿನ 2 ವರ್ಷ ಮೂಡಿಗೆರೆ ಅಭಿವೃದ್ಧಿಗಾಗಿ ನೀವು ಹೇಳ್ತಾ ಬಂದ್ರಿ ನನಗೆ ಆಯಸ್ಸು ಮುಗಿತಾ ಬಂತು ಅಂತ. ಹಂಗಾಗಿ 2 ವರ್ಷ ನಯನ ಮೋಟಮ್ನಲ್ಲಿ ಏನ್ ಮಾಡ್ಬೇಕು ಅನ್ನೋದು ಮಧ್ಯದಲ್ಲಿ ಸಾರಿ ಒಂದೇ ಒಂದು ಜೊತೆಗೆ ಈ ಪ್ರಾಣಿ ಮಾನವ ಸಂಘರ್ಷ ಸಿಕ್ಕಾಬಟ್ಟೆ ಇದೆ. ಪ್ರಾಣಿ ಮಾನವ ಸಂಘರ್ಷ ಇದೆಯಲ್ಲ, ಅದಕ್ಕೊಂದು ಶಾಶ್ವತ ಪರಿಹಾರ ಕಂಡುಹಿಡಿಯಕ್ಕೆ ನೀವು ಪ್ರಯತ್ನ ಮಾಡಿ. ಅದ್ರಲ್ಲಿ ನಿಮ್ಮ ಪ್ರಯತ್ನ ಸಾಕಾಗ್ತಾ ಇಲ್ಲ ಅಂತ ಜನಸಾಮಾನ್ಯರು ಮಾತಾಡ್ತಾರೆ, ಅವ್ರು ಬರೋದು ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಹಿಡೀರಿ. ಜೊತೆಗೆ ಕುದುರೆಮುಖ ಇಡೀ ನಮ್ಮ ಕ್ಷೇತ್ರದಲ್ಲಿ ಒಂದು ಕಿರೀಟ, ಅದು ಒಂದೇನಾದ್ರು ಯೋಚನೆ ಮಾಡಿದ್ದೀರಾ ನೀವು? ಅದನ್ನ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಅಲ್ಲಿ ಕೊಟ್ಟಿದ್ವಿ ಏನೋ ಫಾರೆಸ್ಟ್ ಕೊಟ್ಟಿದ್ವಿ ಅಂತ ಹೇಳ್ತಾರೆ. ಅಂತ ಒಂದು ಸುಂದರ ತಾಣ ಫ್ಯಾಕ್ಟ್ರಿ ನಿಂತೋಯ್ತು ಬಿಡಿ KSL, ಆದ್ರೆ ಅಲ್ಲಿಗೆ ಒಂದು ಯೋಜನೆ ತರ ಪ್ರಯತ್ನ ಮಾಡಿದ್ದೀರಾ? ಮಾಡಿ, ಯಾಕಾಗ್ತಾ ಇಲ್ಲ ನಿಮ್ ಕೈಲಿ? ಈ ತರ ಸುಮಾರಿದೆ, ನೀವು ಕೆಲಸ ಮಾಡಿ ಅಂತೇಳಿ ಪುನಃ ತಮ್ಮಲ್ಲಿ ಕೇಳ್ಬೋದು. ಮತ್ತೆ ಇನ್ನೊಂದು ಸರ್, ಒಂದು ಹೈಯರ್ ಆಫೀಸರ್ ನನಗೆ ಮೊನ್ನೆ ಹೇಳಿದ್ರು ನೋಡಿ, ಕೊಡಗಿನ ಆನೆಗಳು ಹಾಸನಕ್ಕೆ ಬರದಂಗೆ, ಚಿಕ್ಕಮಗಳೂರು ಆನೆಗಳು ಹಾಸನಕ್ಕೆ ಬರದಂಗೆ, ಹಾಸನ ಜಿಲ್ಲಾ ವ್ಯಾಪ್ತಿ ಏನಿದೆ ಹಾಸನದವ್ರದ್ದು ಅವ್ರಲ್ಲಿ ಪವರ್ ಉಪಯೋಗಿಸಿ ಫುಲ್ IBX ಬೇಲಿ ಮಾಡ್ತಾರಂತ ಈಗ. ಹಾಗಾಗಿ ಒಂದ್ಸರಿ ಏನಾದ್ರು ಹಾಸನದಿಂದ ಓಡಿಸಿದ ಆನೆಗಳು ಈ ಕಡೆ ಬೇಲೂರು ಕಡೆಗೆ ಬಂದ ನಮ್ಮ ಮೂಡಿಗೆರೆ ಕಡೆಗೆ ಹೋದ್ರೆ ವಾಪಸ್ ಹಾಸನ ಹೋಗಕ್ಕೆ ಕೊಡಗಿನಿಂದ ಬಂದ್ರು ಅವು ಮತ್ತೆ ಹೋಗಲ್ಲ. ಅವು ಏನಾಗುತ್ತಾವಂದ್ರೆ ಹಾಸನ ಜಿಲ್ಲೆ ಒಳಗೆ ಉಳ್ಕೊಳ್ಳಲ್ಲ, ಇನ್ನು ಆನೆಲ್ಲ ಹೊರಗೆ ಉಳ್ಕೊಂತವೆ. ಹಾಗೆ ಅದ್ರ ಬಗ್ಗೆ ಒಂದಷ್ಟು ಯೋಚನೆ ಮಾಡಿ. ಓಕೆ ಸರ್, ರುದ್ರಣ್ಣರೇ, ಇನ್ನು 2 ವರ್ಷಗಳ ಕಾಲ ಹೆಂಗಿರ್ಬೇಕು ನಯನವರು ಅನ್ನೋದ್ರ ಬಗ್ಗೆ ಒಂದು ಹಿರಿಯರಾಗಿ ಒಂದು ಕಿವಿ ಮಾತು ಸರ್. ಇಲ್ಲ, ನಾನು ಅವ್ರಿಗೆ ಸಲಹೆ ಕೊಡೋದಕ್ಕಿಂತ ಒಂದೇ ಒಂದು ಸಲಹೆ ಹೇಳಿ. ಮೂಡಿಗೆರೆಯ ನಿಮ್ಮ ಹೋಬಳಿ ಅಧ್ಯಕ್ಷರು ಮತ್ತೊಂದೆಲ್ಲ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿ ಸೀನಿಯರ್ಗಳಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ. ಸಂಘ ಸಂಸ್ಥೆಗಳನ್ನ ಎಲ್ಲರನ್ನು ಕರೆಸಿ ಆಯಾ ಹೋಬಳಿ ಹಳ್ಳಿಯ ಸಮಸ್ಯೆಗಳನ್ನ ಮೊದಲು ಪಟ್ಟಿ ತಯಾರು ಮಾಡಿ ಇದರ ಅಂದಾಜು ವೆಚ್ಚ ಮಾಡಿ ಸರ್ಕಾರದ ಮುಂದೆ ಮಂಡಿಸಿ. ಸರ್ಕಾರದಿಂದ ವಿಶೇಷ, ಯಾಕಂದರೆ ಮಲೆನಾಡಿಗೆ ವಿಶೇಷ ಫಂಡ್ ಬೇಕು ಅಭಿವೃದ್ಧಿ ಮಾಡಲಿಕ್ಕೆ. ಬಯಲುಸೀಮೆ ಕೊಟ್ಟ ಫಂಡನ್ನು ಮಲೆನಾಡಿಗೆ ಆಗೋದಿಲ್ಲ. ಆ ಫಂಡನ್ನು ಕೇಳಲಿಕ್ಕೆ ಒಂದು ನಿಯೋಗ ತಗೊಂಡೋಗಿ ಇಲ್ಲಿ ಎಲ್ಲ ಜನ ನೆಮ್ಮದಿಗಿರಲಿಕ್ಕೆ ಬೇಕಾದಂತ ಹೇಳಿ ನಾನು ಆರಂಭದಲ್ಲಿ ಹೇಳ್ಬಿಟ್ಟಿದ್ದೀನಿ ಏನೇನು ಬೇಕು ಮೂಡಿಗೆರೆ ಅದನ್ನು ಮಾಡಿ. ಫಸ್ಟು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ನಮ್ಮ ಸಮಸ್ಯೆನ ಆಲಿಸುವಂಥ ಪ್ರಯತ್ನನ ಶಾಸಕರು ಮಾಡಬೇಕು. 2 ವರ್ಷ ಇದೆ. 2 ವರ್ಷ ಹೆಂಗಿರ್ತಂದ್ರೆ, ಉದಾಹರಣೆಗೆ 2 ವರ್ಷದಲ್ಲಿ ಕೆಲಸ ಮಾಡ್ಬೋದು, ಮಾಡದೇ ಇರ್ಬೋದು. ದುಡ್ಡಿದ್ದವರು ಯಾಕೆ ಈ ಕ್ಷೇತ್ರ ಬಿಡ್ಬೋದು, ಇನ್ನೊಂದು ಕ್ಷೇತ್ರದಲ್ಲಿ ಚುನಾವಣೆ ಮಾಡ್ಬೋದು. ಆದರೆ ಮೂಡಿಗೆರೆ ರಾಜಕೀಯ ಚರಿತ್ರೆ ಒಳಗೆ ಕಪ್ಪು ಚುಕ್ಕಿಯಾಗಿ ಇರದಾರದಂಗೆ ನೋಡ್ಕೊಳ್ಬೇಕು. ನೀವು ಯಾವ ಕ್ಷೇತ್ರಕ್ಕೆ ಹೋಗಿ ಎಲ್ಲದ್ರಿಗೆಲ್ಲಿ ಮಂತ್ರಿಯಾಗಿ ಡೆವಲಪ್ ನಮ್ಗೆ ಖಾಸಗಿ ವಿಷಯ. ಆದರೆ ಏನು MLA ಆಗಿದ್ರಿ, ನಾವೇನು ಸಲಹೆಗಳನ್ನ ಕೊಟ್ಟಿದ್ದೀವಿ, ಆ ಸಲಹೆಗಳನ್ನ ಸ್ವೀಕರಿಸಲಿಕ್ಕೆ ಒಂದು ಸಾರ್ವಜನಿಕ ಆಹ್ವಾನ ಸಭೆಯನ್ನು ಕರೀರಿ. ಎಲ್ಲ ಪಕ್ಷದವ್ರನ್ನ ಕರೀರಿ, ಕೇಳಿ, ಅದನ್ನಲ್ಲೇ ಉತ್ತರ ಕೊಡಬೇಕಾಗಿಲ್ಲ. ನೀವು ಚರ್ಚೆ ಮಾಡಿಕೊಂಡು ಪರಿಹಾರ ಮಾಡಲಿಕ್ಕೆ ಮುಂದಾಗಬೇಕು. ಮುಖ್ಯವಾಗಿ ಮೀಸಲು ಕ್ಷೇತ್ರದಲ್ಲಿ ಈಗೆಲ್ಲ ಜನ ಮಾತಾಡ್ತಾರೆ, ಅಂದರೆ ಬೇರೆಯವರೆಲ್ಲ ಮಾತಾಡ್ತಾರೆ. ಈ ಮೇಲ್ಜಾತಿ ಮೇಲ್ವರ್ಗದವ್ರದ್ದೊಂದು ಮಾತಿದೆ, ಕೆಳಜಾತಿಯವ್ರಿಗೆ ಏನು ಅನುಕೂಲ ಮಾಡಿದ್ರು ಕೂಡ ಅವರ ಬುದ್ಧಿಮಟ್ಟ ಅಷ್ಟೇ. ಈ ಮಾತು ಹಳ್ಳಿಯಿಂದ ಶುರುವಾಗಿದೆ. ಇವ್ರು ಏನು ಮಾಡೋದಿಲ್ಲ, ಇವ್ರಿಗೆ ಅಧಿಕಾರ ಕೊಟ್ಟರು ಅಷ್ಟೇ, ಬಿಟ್ಟರು ಅಷ್ಟೇ ಅನ್ನೋ ಮಾತಿದೆ. ಇದನ್ನು ಸುಳ್ಳು ಮಾಡಬೇಕು. ಅಧಿಕಾರ ಕೈಯಾಗಿ ಬಂದ ಮೇಲೆ ಇಡೀ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ತಾಕತ್ತು ನನಗಿದೆ ಅನ್ನೋದು ಅವ್ರು ಸಾಬೀತು ಮಾಡಬೇಕು. ಇಲ್ಲಾಂದ್ರೆ ಇಡೀ ಸಮುದಾಯ ತಲೆ ತಗ್ಗಿಸುವಂಥ ಪ್ರಸಂಗ ಅನುಭವಿಸ್ಬೇಕಾಗ್ತದೆ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಇದು 2 ವರ್ಷ ಏನಿದೆ, ಆ 2 ವರ್ಷದಲ್ಲಿ ಅಭಿವೃದ್ಧಿ ಕೆಲಸಗಳಾಗಲಿ. ಅಭಿವೃದ್ಧಿ ಕೆಲಸ ಮಾಡಿದ್ರೆ ನಿಮಗೆ ಗೌರವ ಸಲ್ಲಿಸೋದು, ನಿಮ್ಮ ಬಗ್ಗೆ ಮಾತಾಡೋಂಥದ್ದು ಎಲ್ಲ ಇದ್ದೇ ಇದೆ. ಆದರೆ ಯಾವುದನ್ನ ಸಿಟ್ಟು, ನಾನು ಹೇಳ್ದಂಗೆ ಸಣ್ಣ ವಿಷಯಗಳನ್ನು, ಉದಾಹರಣೆಗೆ ನಾವು ಮಾತಾಡಿದ ಮಾತುಗಳನ್ನ ತಗೊಂಡು ಬಹಿರಂಗ ಸಭೆಯಲ್ಲಿ ಹೇಳ್ಬೋದು. ಅಮೇರಿಕದ ಅಂಬೇಡ್ಕರ್ ಜಯಂತಿಲಿ ಅಂಬೇಡ್ಕರ್ ವಿಚಾರ ಮಾತಾಡಬೇಕು, ಕುವೆಂಪು ಜಯಂತಿಲಿ ಕುವೆಂಪು ವಿಚಾರ ಮಾತಾಡಬೇಕು, ಸ್ವತಂತ್ರ ಚಳುವಳಿಯಲ್ಲಿ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಮಾತಾಡಬೇಕು. ಇದನ್ನ ಬಿಟ್ಟು ಯಾರೋ ಹೋರಾಟ ಮಾಡಿ ಹೇಳಿದ್ದನ್ನ ನೀವು ಪಬ್ಲಿಕ್ಕಾಗಿ ಹೇಳ್ತಿದ್ದಾಗ ನನಗೆ ಲೈವ್ ಇಟ್ಟಿದ್ದಾರೆ. ಉದಾಹರಣೆಗೆ ಲೈವ್ ಇಟ್ಟು ತೋರಿಸಿದ್ದಾರೆ, ನೋಡಿ MLAಗಳು ನಿಮ್ಮ ಬಗ್ಗೆ ಮಾತಾಡ್ತಾರೆ, ಚಂದ್ರಲೋಕದ ಕತೆ. ಯಾಕಂದ್ರೆ ನಾವು ಅದನ್ನ ಮಾತಾಡಿದ್ದೀವಿ, MLAಗಳು ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಅನ್ನೋದೊಂದು. ನಾನು ಮತ್ತೊಮ್ಮೆ ವೀಕ್ಷಕರಲ್ಲಿ ವಿನಂತಿ, ಒಂದು ಪ್ರಕಟಣೆ ಮಾಡಬೇಕಾಗಿದೆ. ದಿನಾಂಕ 27ನೇ ತಾರೀಕು ಮೂಡಿಗೆರೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಸಾರ್ವಜನಿಕ ಕಾರ್ಯಕ್ರಮದ ಎಲ್ಲ ಪೊಲಿಟಿಕಲ್ ಪಾರ್ಟಿ ಸಂಘ ಸಂಸ್ಥೆಗಳು ಸೇರಿ ಮಾಡ್ತಾ ಇದ್ದೀವಿ ವೈಚಾರಿಕವಾಗಿ. ಈ ಕಾರ್ಯಕ್ರಮ ಯಾವುದೇ ಪ್ರಚಾರಕ್ಕೆ, ಮೆರವಣಿಗೆಗೆ ಸೀಮಿತ ಇಲ್ಲ, ಮೆರವಣಿಗೆ ಪ್ರಚಾರ ಇಲ್ಲ, ಏನಿದ್ರು ವಿಚಾರ ಮತ್ತು ಬರವಣಿಗೆ, ಇದಕ್ಕೆ ಸೀಮಿತವಾಗಿ ಮಾಡ್ತಿದ್ವಿ. ನಮ್ಮ ಬಾನು ಮುಸ್ತಾಕ್ ಅವರು, ಬೂಕರ್ ಪ್ರಶಸ್ತಿ ವಿಜೇತರಂಥ ಬಾನು ಮುಸ್ತಾಕ್ ಅವ್ರ ಕೈಯಿಂದ ಉದ್ಘಾಟನೆ ಮಾಡಿಸ್ತಿದ್ದೀವಿ. ವಿಚಾರವಂತರು, ಚಿಂತಕರಾದಂಥ ಶಿವಸುಂದರ್ ಅವರು ಕೂಡ ವಿಚಾರ ಮಂಡನೆ ಮಾಡ್ತಿದ್ದಾರೆ. ಮೂಡಿಗೆರೆಯ ಎಲ್ಲ ಭಾಗದ ಎಲ್ಲ ಪಾರ್ಟಿ
ಎಲ್ಲ ಪ್ರಗತಿಪರ ಆಲೋಚನೆ, ಸಂವಿಧಾನಕ್ಕೆ ಬಗ್ಗೆ ಗೌರವ ಇರೋರು, ಪ್ರಜಾಪ್ರಭುತ್ವನ ಒಪ್ಪಂತವ್ರು, ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಗೌರವ, ಪ್ರೀತಿ, ವಿಶ್ವಾಸ, ವಿಚಾರ ಇರುವಂಥವ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಶಾಸಕರು ಕೂಡ ಇನ್ನು ಮುಂದೆ ಆದರೂ ಕೂಡ ನಾಡಿ ಸೋಮವಾರ ನಿಮಗೆ ಇಷ್ಟೆಲ್ಲ ಮಾಹಿತಿ ಸಿಕ್ಕಿದ್ರೆ ನೀವು ಯಾವುದೇ ಸವಾಲುಗಳನ್ನ ಇಟ್ಕೊಳ್ಳೋದನ್ನ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಶಾಸಕರಿಗೆ ನಯನ್ ಅವರಿಗೆ ನಾನು ವಿನಂತಿ, ಯಾಕಂದ್ರೆ ನಾವು ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮ ಇದೆ, ಅದು ಸರ್ಕಾರಿ ಕಾರ್ಯಕ್ರಮ ಅಲ್ಲ. ನೀವು ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸಗಳಿದ್ರೆ ಬರ್ಬೇಕಲ್ಲ, ಯಾವುದೇ ಪೊಲಿಟಿಕಲ್ ಡಿಬೇಟ್ ಇಲ್ಲ. ಮೀಸಲು ಕ್ಷೇತ್ರದಲ್ಲಿ ಮೂಡಿಗೆರೆಯಲ್ಲಿ ಒಂದು ವೈಚಾರಿಕವಾಗಿ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಿದ್ವಿ. ಯಾರೋ ದುಡ್ಡು ಇಸ್ಕೊಂಡು ಯಾರ್ದೋ ತಗೊಂಡು ಮೋಜು ಮಸ್ತಿ ಮಾಡಿ ಕೀಲ್ ಕೂದ್ರೆ ಡ್ಯಾನ್ಸ್ ಮಾಡಿ ಹುಡುಗರು ಉಚ್ಚೆದ್ದು ಕುಣಿಯಂಥ ಕೆಲಸ ನಾವು ಮಾಡ್ತಿಲ್ಲ. ಮೀಸಲು ಕ್ಷೇತ್ರದಲ್ಲಿ ದಲಿತ ಜನಾಂಗ ಇವತ್ತು ಕೂಡ ಕೂಲಿ ಮಾಡಿ ಮಾನ ಮರ್ಯಾದೆ ಇಲ್ಲದಂಗೆ ಬದುಕ್ತಾ ಇದೆ. ಈ ಎಚ್ಚರಿಕೆಯನ್ನ ನಾವು ಕೊಡಬೇಕಾಗಿದೆ, ಅದನ್ನು ಬದಲಾಯಿಸಬೇಕಾಗಿದೆ ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಿದ್ವಿ. ಶಾಸಕರು ಇದನ್ನ ಗಮನ ಹರಿಸಬೇಕು. ಮೂಡಿಗೆರೆ ಕ್ಷೇತ್ರದ ಅಭಿವೃದ್ಧಿ ಕಡೆ ನೀವು 2 ವರ್ಷ ಕೆಲಸ ಮಾಡ್ಬೇಕಾದ್ರೆ ನನ್ನ ವಿನಂತಿ. ಈಗ ಇಬ್ರು ನಿಮ್ಮ ಪ್ರತಿಸ್ಪರ್ಧಿಗಳು ಮಾತನಾಡಿದ್ದಾರೆ, ಸ್ನೇಹಿತ ಪ್ರತಿಸ್ಪರ್ಧಿಗಳು. ಹಾಗಾಗಿ ಚಂದ್ರು ಅವರೇ, ಒಂದು ಮುಂದಿನ 2 ವರ್ಷಗಳಲ್ಲಿ ಈಗ ನಿಮಗೆ ಗೊತ್ತಿರುತ್ತೆ, ಈಗ ಪಕ್ಷದಲ್ಲಿ ತಪ್ಪೋ ನಯನರ್ ತಪ್ಪೋ ಇನ್ನೊಂದು ಏನೆಲ್ಲ ಒಂದು ಒಳಗಡೆ ಆಂತರಿಕವಾಗಿ ಗೊತ್ತಿರುತ್ತೆ. 2 ವರ್ಷಗಳಲ್ಲಿ ಒಂದಷ್ಟು ಇವತ್ತು ಹೇಳಿದಿರಲ್ಲ, ಅದ್ರಲ್ಲಿ ಏನಾದ್ರು ಬದಲಾವಣೆ ಮಾಡ್ಕೊಳ್ತೀರಾ, ಅಥವಾ ನೀವು ನಡೆದದ್ದೇ ದಾರಿ, ನಾವು ಹೋದಂಗೆ 2 ವರ್ಷ ಎಲ್ಲ ಗೆಲ್ಲದ್ ನಮಗೆ ಗೊತ್ತು ಅಂತ ಆ ಥರ ದುರಂಕಾರ ಮಾತಾಡ್ತೀರಾ? ಒಂದು 2 ನಿಮಿಷ ಏನು ಹೇಳ್ತೀರಿ ಸರ್? ಖಂಡಿತವಾಗ್ಲೂ ಇದೊಂದು ನೀವು ಡಿಬೇಟ್ ನಡೆಸಿದ ಭಾರಿ ಒಳ್ಳೇದಾಯ್ತು, ಒಂದು ಒಳ್ಳೆ ಚರ್ಚೆ. ಮತ್ತೆ ಇವರಿಬ್ರು ನನಗೆ ಸ್ನೇಹಿತರು ಅಂತ ನೀವು ಅಲ್ಲ, ಖಂಡಿತವಾಗ್ಲೂ ಅಲ್ಲ. ಪಕ್ಷ ಬೇರೆ ಇರ್ಬೋದು, ಏನಿರ್ಬೋದು, ಹೊರಗಡೆ ನಾವು ಹೋದಾಗ ನನಗೆ ಖಂಡಿತವಾಗ್ಲೂ ಹಿರಿಯರು, ಹಿತೈಷಿಗಳು, ಮಾರ್ಗದರ್ಶಕರು ಕೂಡ. ಯಾಕಂದ್ರೆ ನಾವು ಕೆಲವೊಂದು ಟೈಮು ತಪ್ಪೇಜ್ ಇಡ್ತೀವಿ ಅಂತ ಕರೆದು ನಮಗೆ ಮಾರ್ಗದರ್ಶನ ಮಾಡಿರ್ತಾರೆ. ಬಟ್ ರಾಜಕಾರಣ ವಿಚಾರ ಇವತ್ತು ನಯನಪರ್ವ 3 ವರ್ಷ ಏನು ಸಾಧನೆ ಅಂತ ಹೇಳ್ತಾ ಅನ್ನೋದಾದ್ರೆ, ಈಗ ನಾನು ಹೇಳಿದೆ 400 ಚಿಲ್ಲರೆ ಕೋಟಿ ಅಂತೇಳಿ ಅನುದಾನ ಅಂತ, ಅದು ಅಂಕಿಅಂಶ ಅನ್ನೋಕ್ಕಿಂತ ಅದು ಅಭಿವೃದ್ಧಿ ಕಾರ್ಯದ ಒಂದು ಅಂಗ. ಬಟ್ ಇವತ್ತು ತನಕನೂ ಸಂಪೂರ್ಣವಾಗಿ ಅವರ ಶಕ್ತಿಯನ್ನ ಬಳಸಿ ಕ್ಷೇತ್ರನ ಅಭಿವೃದ್ಧಿ ಪಡಿಸಲಿಕ್ಕೆ ಎಷ್ಟು ಶ್ರಮ ಪಡಬೇಕು, ಎಷ್ಟು ಅನುದಾನ ತರಬೇಕು ತಂದಿದ್ದಾರೆ. ಇನ್ನು ಉಳಿದಂತ 2 ವರ್ಷದಲ್ಲೂ ಈ ಕೆಲವೊಂದು ಹಿರಿಯರ ಸಹಕಾರ ಎಲ್ಲ ಪಡ್ಕೊಂಡು, ಯಾಕಂದ್ರೆ ಅವ್ರು ಕೇಳಿರ್ತಾರೆ, ನಾವು ಕೆಲವೊಂದು ಗಂಭೀರ ವಿಚಾರಗಳನ್ನ ಶಾಸಕರ ಗಮನಕ್ಕೆ ಖಂಡಿತವಾಗ್ಲೂ ನಾವು ಮುಚ್ಚುಮರೆಯಲ್ದಲ್ಲಿ ತರ್ತೀವಿ. ಕೆಲವೊಂದು ಗಂಭೀರ ವಿಚಾರ ಸಾಹೇಬ್ರು ಹೇಳಿದಂಗೆ ಸಂಘ ಸಂಸ್ಥೆಗಳನ್ನ ಕರೆದು ಅಭಿವೃದ್ಧಿ ವಿಚಾರ ಚರ್ಚೆ ಮಾಡೋದಿರ್ಬೋದು, ಈ ಥರದನ್ನ ಖಂಡಿತವಾಗ್ಲೂ ನಾವು ಶಾಸಕರ ಗಮನಕ್ಕೂ ತರ್ತೀವಿ. ಇನ್ನು 2 ವರ್ಷದಲ್ಲಿ ಏನು ಇಷ್ಟು ವರ್ಷ ಅಭಿವೃದ್ಧಿ ಆಗಿರ್ಲಿಲ್ಲ, ನಾನು ಮಾಡಿ ತೋರಿಸ್ತೆ ಅಂತೇಳಿ ಒಂದು ಚಾಲೆಂಜ್ ಆಗಿ ತಗೊಳ್ಬೇಕು ಅಂತ ರುದ್ರೇಶ್ ಸರ್ ಹೇಳಿದ್ರು. ಆ ಚಾಲೆಂಜ್ ಮುಂದೆ ಬೋವ 100% ಅಹಮಲ್ಲ, ಅದು ನಾನು ಕೆಲಸ ಮಾಡ್ತೀನಿ ಅನ್ನೋ ಚಾಲೆಂಜ್ ಇದೆಯಲ್ಲ, ಅದು ಖಂಡಿತವಾಗ್ಲೂ ನಯನ ಮೋಟ ಹೊರಗಿದ್ದಾರೆ ಇದೆ. ಖಂಡಿತವಾಗ್ಲೂ ಇನ್ನು 2 ವರ್ಷದಲ್ಲಿ ಇನ್ನೂ ಸಾಕಷ್ಟು ಸುಧಾರಣೆ ನಮ್ಮ ಮೂಡಿಗೆರೆ ಕ್ಷೇತ್ರ ಕಾಣುತ್ತೆ ಅನ್ನೋದನ್ನ ನಾನು ಖಂಡಿತವಾಗ್ಲೂ ತುಂಬ ಹೃದಯದ ನಾನು ಭರವಸೆಯಲ್ಲಿ ನಾನು ಹೇಳಬಲ್ಲೆ. ಯಾಕಂದ್ರೆ ಶಾಸಕರ ಬಗ್ಗೆ, ಅವ್ರ ಕಾರ್ಯವೈಖರಿ ಬಗ್ಗೆ ನನಗೆ ಸಂಪೂರ್ಣ ನಂಬಿಕೆ ಇದೆ, ಕ್ಷೇತ್ರ ಜನಕ್ಕೂ ನಂಬಿಕೆ ಇದೆ. ಈಗ ಇನ್ನೊಂದು ಮಾತಿದೆ, ಸಂಘ ಸಂಸ್ಥೆಯವ್ರನ್ನ ಕರೆದ ಅಹವಾಲನ್ನು ಕೇಳ್ತಾ ಇಲ್ಲ ಅಂತ ರುದ್ರಣ್ಣವರೇ, ಈಗ ನಾವೇ ಅವಿನ್ ಟಿವಿಯಿಂದ ಒಂದು ಸಭೆಯನ್ನು ಏರ್ಪಡಿಸ್ತೀವಿ. ಅವತ್ತು ಶಾಸಕರನ್ನ ಕರಿತೀವಿ. ನೀವು ನಿಮ್ಮ ಜವಾಬ್ದಾರಿ ಮೂಡಿಗೆರೆ ತಾಲೂಕಿನಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳನ್ನ ಪ್ರತಿನಿಧಿಗಳನ್ನ, ಅದು ಒನ್ ಡೇ ಪ್ರೋಗ್ರಾಮ್ ಆಗಲಿ, ಇಲ್ಲ ಮಧ್ಯಾಹ್ನ 10ರಿಂದ 2 ಗಂಟೆ ತನಕ ಒಂದು ಕಡೆ, ಒಂದು ಇನ್ನು 2 ವರ್ಷದಲ್ಲಿ ಈಗೇನಾಗಿಲ್ಲ ಅನ್ನೋದು ಬಿಟ್ಬಿಡೋಣ, ಪೋಸ್ಟ್ ಮಾರ್ಟಮ್ ರಿಪೋರ್ಟು. ಇನ್ನು 2 ವರ್ಷ ಇಂತಿಂಥ ಕಾರ್ಯಕ್ರಮಗಳನ್ನ ಮಾಡಿಕೊಡಿ ಅಂತ ಅಹವಾಲನಾರ ಕೊಡಲಿ, ಶಾಸಕರಿಗೆ ಅವರು ಆಡಲಿ, ಆಯಿತಾ? ಈಗ ನಮ್ಮ ಅವಿನ್ ಟಿವಿಗೆ ಬಂದು ಮಾತನಾಡಿದಿರಿ. ನಾವು ಒಂದಷ್ಟು ಅನೇಕ ಸಣ್ಣ ಪುಟ್ಟದು, ಈಗ ನಮ್ಮಲ್ಲಿ ಹೇಳ್ತಾರೆ ಹಳ್ಳಿನಲ್ಲಿ ರುದ್ರೇಂದ್ರೆ ಎಲ್ಲ ಸರ್ಪನಾಡಿಸಿ ನಾವು ಒಂದು ಕೆರೆ ಮಾಡಿಸೋದು ಅಂತಂದ್ರೆ ಹಾವೇ ಅಂದರೆ ಅದು ಗೊತ್ತಾಗ. ಹಾಗಾಗಿ ರುದ್ರೇಂದ್ರ ಅಲ್ಲ, ದೀಪಕ್ ದೊಡ್ಡೇನರೆ ಅವಿನ್ ಟಿವಿಗೆ ಬಂದ್ರಿ, ನಮ್ಮ ಜೊತೆ ಇಷ್ಟು ವಿಚಾರ ಹಂಚ್ಕೊಂಡ್ರಿ. ಅವಿನ್ ಟಿವಿ ಬಗ್ಗೆ ಏನು ಅನಿಸ್ತದೆ ಸರ್? ಇದು ನಿಜವಾಗ್ಲೂ ಒಂದು ಒಳ್ಳೆಯ ಪ್ರಯತ್ನ. ಯಾಕಂದ್ರೆ ಈಗ ಶಾಸಕರೇನೋ ಮಾಡ್ತಾ ಇದ್ದಾರೆ, ಸರಿನೋ ತಪ್ಪು ಅವ್ರಿಗೆ ಬಿಟ್ಟಿದ್ದು. ನಾವು ವಿರೋಧ ಪಕ್ಷದವರಾಗಿ ನಾವು ಕೇಳ್ತೀವಿ, ನಮ್ಮ ಒಂದು ಹಕ್ಕು. ಇವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಶಾಸಕರು, ಕಾಂಗ್ರೆಸ್ ಪಕ್ಷದ ಒಬ್ಬರು ಕಾರ್ಯಕರ್ತರು ಅವರು ಬಂದು ಏನು ಅಭಿಪ್ರಾಯ ಇದೆ ಅನ್ನೋದನ್ನ ಸಾರ್ವಜನಿಕ ತಿಳಿಸ್ಲಿಕ್ಕೆ ವ್ಯವಸ್ಥೆ ಮಾಡಿರೋದು. ನಾವು ನಮ್ಮ ವರ್ಷ ನೀಡಿದ್ದೀವಿ, ಅವರು ಆ ಪಕ್ಷದ ಶಾಸಕರು ವರ್ಷ ನೀಡಿದ್ದಾರೆ, ಇವರು ಹೋರಾಟದ ವರ್ಷ ನೀಡಿದ್ದಾರೆ. ಇದು ನೂರಾರು ಸಾವಿರಾರು ಜನರಿಗೆ ತಲುಪುವಂಥದ್ದು ಒಳ್ಳೆ ಪ್ರಯತ್ನ. ಮುಂದಿನ ದಿನದಲ್ಲಿ ಶಾಸಕರು ಕರೀರಿ, ಎದುರುಗಡೆ ಕೂತು ಮಾತಾಡೋಣ, ಸಭೆನೇ ಮಾಡ್ತೀವಿ, ಚರ್ಚೆ ಮಾಡೋಣ. ಚರ್ಚೆ ಮಾಡಕ್ಕೆ ನಾವು ನಮ್ಮ ಹವಾಲೆ ಹೇಳ್ತೀವಿ, ಅವರ ಅದಕ್ಕೆ ಡಿಫೆನ್ಸ್ ಏನಿದೆ ಕೊಡ್ಲಿ, ಸಾರ್ವಜನಿಕರು ಬರಲಿ, ಒಂದು ದೊಡ್ಡ ಚರ್ಚೆ ಆಗ ನಿಮ್ಮ ನೇತೃತ್ವದಲ್ಲಿ ಮಾಡಿ ಅಂತ ನಾನು ಆಶಿಸ್ತೀನಿ. ರುದ್ರಣ್ಣರೇ, ಅವಿನ್ ಟಿವಿ ಬಗ್ಗೆ ಏನು ಹೇಳ್ತೀರಿ ಸರ್? ಅವಿನ್ ಟಿವಿ ಒಳ್ಳೆ ರಾಜಕೀಯ ವಿಚಾರ, ಸಾಮಾಜಿಕ ವಿಚಾರಗಳನ್ನ ಚರ್ಚೆ ಮಾಡೋದ್ರ ಮೂಲಕ ಜನಕ್ಕೆ ಒಂದು ಅರಿವು, ಜ್ಞಾನನ ಕೊಡಲಿಕ್ಕೆ ಈ ಚಾನಲ್ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇದು ಇನ್ನಷ್ಟು ಅಭಿವೃದ್ಧಿಗೊಳ್ಳಬೇಕು. ಸ್ವಲ್ಪ ತಂತ್ರಜ್ಞಾನಗಳನ್ನ ಬಳಸಿ ಇನ್ನಷ್ಟು ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲಿಕ್ಕೆ. ಇದು ವೈಚಾರಿಕ ವಿಚಾರ, ರಾಜಕೀಯ ವಿಚಾರ, ಇಲ್ಲಿ ಯಾರು ಶತ್ರುಗಳಲ್ಲ.
ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಒಂದು ಪ್ರಯತ್ನ ಇದೆ. ಅವಿನ್ ಟಿ ವಿ ಆ ಕೆಲಸ ಮಾಡ್ತಾನೆ ಬಂದಿದೆ. ನಾನು ಹಲವಾರು ಚರ್ಚೆಗಳಲ್ಲಿ ನಾನು ಭಾಗವಹಿಸ್ತಾ ಬಂದಿದ್ದೀನಿ. ಸೊ ಇಂಥದ್ದೊಂದು ಮುಕ್ತ ಚರ್ಚೆಗೆ ಅವಕಾಶ ಮಾಡಿ ಕೊಟ್ಟಂಥ ನಿಮ್ಮ ಅವಿನ್ ಟಿ ವಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ಜನರ ಪರವಾಗಿ, ವೀಕ್ಷಕರ ಪರವಾಗಿ, ನಮ್ಮ ಪಾರ್ಟಿ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ಚಂದ್ರ ಒಡೆಯರ್ ಅವರೇ, ತಾವು ಕೂಡ ಅನೇಕ ಸರಿ ನಮ್ಮ ಬಂದಿದ್ದೀರಿ. ಇವತ್ತಿನ ಈ ಕಾರ್ಯಕ್ರಮ ಈಗ ನಿಮ್ಗೆ ಏನ್ ಅನ್ಸ್ತದೆ ಅಂದ್ರೆ, ಬರುವಾಗಲೇ ಅನ್ಕೊ ಬಂದ್ರೆ ಎಲ್ಲಿ ಮುಜುಗರ ಮಾಡ್ತಾರೋ, ನಾನು ಆಡಳಿತ ಪಕ್ಷನೋ ಇಬ್ರು ಬರ್ತಾರೆ ಅಂತ ಆ ಥರ ಏನಿಲ್ಲ. ಸ್ನೇಹಿತರಾಗಿ ಇರೋ ವಿಚಾರ ಇಂಪ್ಲಿಮೆಂಟಿಗೆ, ಮುಂದಿನ ಇಂಪ್ಲಿಮೆಂಟಿಗೆ ಏನ್ ಮಾಡಿಲ್ಲ, ಮುಗಿದೋಗಿಲ್ಲ, 2 ವರ್ಷ ಇದೆ, ಮುಂದುವರಿಸಿ, ನಾವು ಇದೀವಿ ನಿಮ್ಮ ಜೊತೆ ಅಂತ ಹೇಳ್ತಾ ಬಂದಿದ್ದಾರೆ. ಅವಿನ್ ಟಿ ವಿ ಇದನ್ನ ಬಿತ್ತರ ಮಾಡಿದೆ. ಅವಿನ್ ಟಿ ವಿ ಬಗ್ಗೆ ಏನು ಅನಿಸ್ತದೆ ಚಂದ್ರ ಒಡೆಯರ್? ಸರ್, ಕನ್ನಡಿ ಯಾವತ್ತು ಸುಳ್ಳು ಹೇಳಲ್ಲ. ನನ್ನ ಭಾವನೆ ಅವಿನ್ ಟಿವಿ ಅಥವಾ ಕನ್ನಡಿ ರೀತಿದೆ. ಯಾಕಂದ್ರೆ ಎಲ್ಲ ವಿಚಾರಗಳನ್ನು ನೇರವಾಗಿ ಜನಗಳ ಮುಂದೆ ಇಡ್ತಾ ಇದೆ. ಈ ವಿಚಾರ ಇಷ್ಟೇ ಪಾರದರ್ಶಕವಾಗಿದೆ ಅಥವಾ ಪಾರದರ್ಶಕವಾಗಿಲ್ಲ ಅಂತ. ಅದಕ್ಕೆ ನಾನು ಮೊದಲದಾಗಿ ನಿಮಗೆ ಅಭಿನಂದನೆ ಹೇಳ್ತೀನಿ. ಜೊತೆಗೆ ನಾನು ಒಂದು ವೀಕ್ಷಕರಲ್ಲಿ ಮತ್ತು ಇಲ್ಲಿ ಕೂತಿರ್ತಕ್ಕಂಥ ನಾಯಕರುಗಳಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಈ ಅವಿನ್ ಟಿವಿ ಮಲೆನಾಡಲ್ಲಿ ಹುಟ್ಟಿ 5 ವರ್ಷನ ಇನ್ನು 1 ತಿಂಗಳಲ್ಲಿ ಪೂರೈಸ್ತಾ ಇದೆ. ಅದು ನಮಗೆ ಭಾರಿ ಸಂತೋಷದ ವಿಚಾರ. ಅವಿನ್ ಟಿವಿ 24 ದೇಶಗಳಲ್ಲಿ ಸಮೇತ ಅದಕ್ಕೆ ಫಾಲೋವರ್ಸ್ ಇದ್ದಾರೆ. 34-35 ಸಾವಿರಕ್ಕೂ ಮೇಲ್ಪಟ್ಟಂತ ಸಬ್ಸ್ಕ್ರೈಬರ್ ಇದ್ದಾರೆ. ನಮ್ಮ ಮಲೆನಾಡು ಭಾಗದಲ್ಲಿ ಈ ತರ ಒಂದು ಟಿವಿ ರಾಷ್ಟ್ರ ಮಟ್ಟಕ್ಕೆ ಹೋಗಿರೋದು ಖಂಡಿತವಾಗ್ಲೂ ಅದು ನಮ್ಮೆಲ್ಲ ಮಲೆನಾಡರಿಗೂ ನಮಗೆ ಹೆಮ್ಮೆ ತರ್ತಕ್ಕಂಥದ್ದು. ಆ 5 ವರ್ಷದ ಸಂಭ್ರಮಾಚರಣೆ ಮತ್ತು ನೀವು ಮುಂದೆ ಏನು ಅವಿನ್ ಟಿವಿಯನ್ನ ಉನ್ನತೀಕರಿಸಬೇಕು ಅಂತ ಹೇಳಿದಿರಿ, ಖಂಡಿತವಾಗ್ಲೂ ಅದಕ್ಕೆಲ್ಲದಕ್ಕೂ ನಾವುಗಳು ಕೂಡ ಸಹಕಾರ ಮಾಡ್ತೀವಿ. ಜೊತೆಗೆ ಏನು ವೀಕ್ಷಕರಿದ್ದೀರಿ ತಾವುಗಳು ಕೂಡ ಸಹಕಾರ ಮಾಡಿ. ನಮ್ಮ ಮಲೆನಾಡಿಗೆ ಈ ತರದೊಂದು ಟಿವಿ ಚಾನಲ್ ಅವಶ್ಯಕತೆ ಇದೆ. ಅವ್ರ ಉನ್ನತಿಗೆ ನಾವೆಲ್ಲರೂ ಸಹಕರಿಸೋಣ ಅಂತೇಳಿ ಈ ಟೈಮಲ್ಲಿ ನಿಮ್ಮ ಹತ್ರ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಭೇಟಿಗೆ ನಿಮ್ಮ 3 ಜನಕ್ಕೂ ಹೃದಯ ತುಂಬಿದ ವಂದನೆಗಳನ್ನು ತಿಳಿಸ್ತೀನಿ. ಓಕೆ ಸರ್, ವೀಕ್ಷಕರೇ, ಇಲ್ಲಿವರೆಗೆ ಲೈವ್ ಮಾಡಿದ್ವಿ. ನೀವು ಮತ್ತೊಂದ್ಸರಿ ಹೇಳ್ತೇನೆ, ನೀವೇನ್ ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗಾಗಿ ಇವತ್ತಿನ ಏನು ನಯನ ಪರ್ವ 3 ವರ್ಷ ಏನು ಹರ್ಷ ಅಂತ, ಹರ್ಷ ಬಂತ ಬಿಡುತ್ತೆ, ಅದು ಬೇರೆ ವಿಚಾರ. ದೀಪಕ್ ದೊಡ್ಡದಲ್ಲಿ ಒಂದೇ ಸರಿ ಮಾಡೋಕ್ಕಾಗಲ್ಲ, ಮಾಡುವ ಪ್ರಯತ್ನ ತಾಕತ್ತಲ್ಲಿರಲಿ ಅಂತ, ಸುಮ್ಮನೆ ಕೂರಬೇಡಿ ಅಂತ. ಓಕೆ, ಇನ್ನು 2 ವರ್ಷಗಳಲ್ಲಿ ಅದು ಸರಿ ಮಾಡೋಣ. ಮತ್ತೆ ಈಗ ಮಾತಾಡ್ದಂಗೆ ನಯನ ಮೊಟ್ಟಮ್ಮನವ್ರನ್ನು ಮಾತಾಡ್ತೀನಿ ನಾನು. ಒಂದು ಸಾರ್ವಜನಿಕ ಸಭೆಯನ್ನು ಏರ್ಪಾಟ್ ಮಾಡೋಣ ಅಂತ ಹೇಳ್ತಾ, ಈಗ 3 ಜನ ಘಟಾನುಘಟಿ ನಾಯಕರುಗಳು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಕ್ಕಾಗಿ 3 ಜನಕ್ಕೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್. ಧನ್ಯವಾದ.